ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಭ್ರಾತೃ ಸಮಂ ನಾಸ್ತಿ ಶರೀರ ರಕ್ಷಕಂ, ಇದರ ಅದ್ಭುತವಾದಂತಹ ಅರ್ಥವನ್ನ ಹೇಳೋದ್ರ ಮೂಲಕ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಯಾರೇ ಮನುಷ್ಯರಿಗಾದರೂ ಅಷ್ಟೇ ಒಡ ಹುಟ್ಟಿದವರು ರಕ್ಷಕರಾಗೋಷ್ಟು ಕವಚವಾಗೋಷ್ಟು ಬೇರೆ ಯಾರೂ ಕೂಡ ಆಗಲ್ಲ. ದುಡ್ಡಿದ್ದಾಗ ನಾವು ಬಾಡಿಗಾರ್ಡ್ಸನ್ನು ಖರೀದಿ ಮಾಡ್ಬೋದು, ಬಟ್ ಕಷ್ಟ ಅಂತ ಬಂದಾಗ, ಜೀವಕ್ಕೆ ಆಪತ್ತು ಅಂತ ಬಂದಾಗ ಒಡ ಹುಟ್ಟಿದವರೇ ಬರ್ತಾರೆ ಅನ್ನೋದು ಈ ಅದ್ಭುತ ಶ್ಲೋಕದ ಅರ್ಥ. ಬಟ್ ಬದಲಾದಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಏನು ಕೇಳ್ತಾ ಇರ್ತೀವಿ ಹೇಳಿ? ದಿನ ಬೆಳಗಾದ್ರೆ ಹುಡ್ತಾ ಅಣ್ಣ ತಮ್ಮಂದಿರಾಗಿದ್ರು, ಬರ್ತಾ ದಾಯಾದಿಗಳಾಗ್ಬಿಟ್ರು ಅಂತೆಲ್ಲ ಕೇಳ್ತಾ ಇರ್ತೀವಿ. ಸ್ವಾರ್ಥ ಸಾಧನೆಗೋಸ್ಕರ ಇನ್ನೊಬ್ಬರನ್ನ ಬಲಿ ಕೊಡೋದಕ್ಕೂ ರೆಡಿ ಇರ್ತೀವಿ ಅನ್ನೋದನ್ನ ಕೇಳ್ಪಡ್ತಾ ಇರ್ತೀವಿ. ಬಟ್ ಇದೆಲ್ಲದಕ್ಕೂ ಕೂಡ ಭಿನ್ನವಾಗಿ ನಾವಿದ್ದೀವಿ ಅನ್ನೋದನ್ನ ಈ ಅಪರೂಪದ ಸಹೋದರರ ಜೋಡಿ ಮಹಾಬಾಂಧವ್ಯದ ಮೂಲಕ ರಾಜ್ಯದ ಗಮನವನ್ನ ಸೆಳೀತಾ ಇದ್ದಾರೆ. ಇನ್ಫ್ಯಾಕ್ಟ್ ರಾಜ್ಯದ ಗಮನ ಮಾತ್ರ ಅಲ್ಲ, ದೇಶದ ಗಮನವನ್ನ ಕೂಡ ಸೆಳೆದಿದ್ದಾರೆ. ಯಾಕಂದ್ರೆ ಇವರಿಬ್ಬರ ನಡುವೆ ಒಬ್ಬರ ಏಳಿಗೆಗಾಗಿ ಮತ್ತೊಬ್ಬರು ಪ್ರಯತ್ನ ಮತ್ತು ಪ್ರಾರ್ಥನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಒಬ್ಬರ ಏಳಿಗೆಗೋಸ್ಕರ ನಾನು ನನ್ನದೇನು ಬೇಕಾದ್ರೂ ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತಿದ್ದಾರೆ. ಅಸೂಯೆ ಇಲ್ಲ, ಪೈಪೋಟಿ ಇಲ್ಲ, ಅಥವಾ ಇವ್ರು ಮುಂದೆ ಹೋದ್ರು ಒಂಚೂರು ಅನ್ನುವಂತಹ ಆತಂಕ ಇಲ್ಲ. ಇರೋದು ಒಂದೇ ನಿಸ್ವಾರ್ಥ ಪ್ರೀತಿ ಮಾತ್ರ. ಈ ನಿಸ್ವಾರ್ಥ ಪ್ರೀತಿಗೆ ನಾವು ಹೆಸರನ್ನ ಹೇಳಬೇಕು. ನಿಮಗೆ ಯಾರು, ಏನು, ಎತ್ತ ಅನ್ನುವಂಥದ್ದು ಎಲ್ಲವೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅವರು ಬ್ಯಾಕ್ ಬೋನ್ ಆಗಿದ್ದಾರೆ, ಅವರು ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಳ್ತಾ ಇದ್ದಾರೆ. ಈ ಥರ ಅಣ್ಣ ತಮ್ಮಂದಿರು ಇದ್ದುಬಿಟ್ರೆ ಎಲ್ಲೂ ಕೂಡ ಯಾವ ಜಗಳಗಳು ಆಗೋದಿಲ್ಲ, ಕುಟುಂಬಗಳು ಅತ್ಯಂತ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಸೊ ದ ಒನ್ ಆ್ಯಂಡ್ ಓನ್ಲಿ ಡಿ.ಕೆ. ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗೆ ಅನಿಸ್ತಾ ಇದೆ? ಏನೋ ಒಂಥರ ಸಮಾಧಾನ ಇದೆ. ಆ ಭಾರ ಎಲ್ಲ ಹೊರಟೋಯ್ತಾ? ಭಾರ ಒಂದು ಥರದ ಭಾರ ಹೋಗಿದೆ, ಮತ್ತೊಂದು ಭಾರ ಹೆಚ್ಚಾಗ್ತಾ ಇದೆ. ಸ್ಯಾಟಿಸ್ಫೈ, ಸಂತೋಷವಾಗಿದ್ದೀವಿ. ಇಟ್ಟಂತ ಗುರಿ ಮುಟ್ಟಿದ್ರಾ? ಗುರಿ ಮುಟ್ಟಿದ್ದೇವೆ, ಜವಾಬ್ದಾರಿ ಹೆಚ್ಚಿದೆ. ಒನ್ ವರ್ಡಲ್ಲಿ ಆನ್ಸರ್ ಮಾಡ್ತಾ ಇದ್ದಾರೆ ಸರ್. ಫುಲ್ ರೆಡಿ ಆಗಿ ಬಂದಿದ್ದಾರೆ. ನಾವು ಏನೇ ಕೇಳಿದ್ರು ಕೂಡ ಒನ್ ವರ್ಡಲ್ಲಿ ಆನ್ಸರ್ ಮಾಡ್ತೀನಿ ಅಂತ. ಓಕೆ ಸರ್, ಈಗ ನಿಮ್ಮ ಇಬ್ಬರು ಅಣ್ಣ ತಮ್ಮಂದಿರ ವಿಚಾರವನ್ನು ನಾವು ರಾಜ್ಯದ ಜನತೆಗೆ ಹೇಳಬೇಕಂದ್ರೆ ಅನೇಕ ಕಡೆಗಳಲ್ಲಿ ಸರ್ ಅಣ್ಣ ತಮ್ಮಂದಿರಂದ್ರೆ ಜಗಳ ಮಾಡ್ಕೊಳ್ತಾರೆ, ಕಿತ್ತಾಡ್ಕೊಳ್ತಾರೆ, ಹೊಡೆದಾಡ್ಕೊಳ್ತಾರೆ, ಎಲ್ಲ ಇರ್ತಾರೆ. ಬಟ್ ನಿಮ್ಮ ಬಾಂಧವ್ಯ ನೋಡಿದಾಗ ಹಿಂಗಿರ್ಬೇಕಪ್ಪ. ನಾವು ಹಿಂದೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣನ ಕೇಳಿದಾಗ ಅಣ್ಣ ತಮ್ಮಂದಿರು ಹಿಂಗಿರ್ಬೇಕು ನೋಡು, ಅಣ್ಣಂಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥವ್ರು, ಗಟ್ಟಿಯಾಗಿ ಶಕ್ತಿಯಾಗಿ ನಿಂತ್ಕೊಳ್ಳುವಂಥ ಒಬ್ಬ ತಮ್ಮ ಇದ್ದಾಗ ಅಥವಾ ತಮ್ಮನಿಗೆ ಅಣ್ಣ ನಿಂತ್ಕೊಳ್ಳೋದು, ಇದು ಸಮಾಜದಲ್ಲಿ ಪ್ರೇರಣೆ ಆಗಬೇಕು. ಹಾಗಾಗಿ ನಿಮ್ಮನ್ನು ಇವತ್ತು ಕರ್ಕೊಂಡು ಬಂದು ಕೂರಿಸಿರೋ ಕಾರಣನೇ ಅದು. ಅಣ್ಣ ಅಂದರೆ ಏನು ಡಿ.ಕೆ. ಸುರೇಶ್ ಅವರಿಗೆ? ನನಗೆ ಅಣ್ಣ ಅಂತ ಅಂದರೆ ತಂದೆ ಸಮಾನದಲ್ಲಿದ್ದಾರೆ, ಸಹೋದರನ ಸಮಾನದಲ್ಲಿದ್ದಾರೆ, ಸ್ನೇಹಿತನ ಸ್ಥಾನದಲ್ಲಿದ್ದಾರೆ. ಸೊ ಎಲ್ಲ ವಿಚಾರಗಳಲ್ಲೂ ಕೂಡ ಒಡಂಬಡಿಕೆ ಇದೆ, ಒಂದು ಸಮಾನಾಂತರವಾದಂಥ ಚಿಂತನೆಗಳಿದೆ. ಹೌ ಯು ಡಿಫೈನ್ ಒಡಂಬಡಿಕೆ? ಹೇಗೆ ಡಿಫೈನ್ ಮಾಡ್ತೀರಾ ಅಣ್ಣ ತಮ್ಮಂದಿರಲ್ಲಿ? ನಾನು ಅವರಿಂದ ಏನು ನಿರೀಕ್ಷೆ ಮಾಡೋದಿಲ್ಲ, ಓಕೆ, ಅವರು ನನ್ನಿಂದ ಏನು ನಿರೀಕ್ಷೆ ಮಾಡೋದಿಲ್ಲ. ವೆರಿ ವ್ಯಾಲಿಡ್ ಪಾಯಿಂಟ್ ಇದು. ಸೊ ನಾವಿಬ್ಬರೂ ಕೂಡ ನಮ್ಮ ತಂದೆ ತಾಯಿಗೆ ಜನ್ಮ ತಾಳದ ಮೇಲೆ ಬಾಲ್ಯದ ಜೀವನದಲ್ಲಿ ಅವರು ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಬಂದರು. ಓಕೆ, ನಮ್ಮ ತಂದೆ ತಾಯಿ ನನ್ನನ್ನು ಕನಕಪುರಕ್ಕೆ ನಮ್ಮ ತಾತನ ಮನೆಗೆ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ರು, ಸೋದರ ಮಾವನ ಮನೆಗೆ. ಸೊ ನನ್ನ ತಂಗಿ ನಾವು ಊರಲ್ಲಿ ಇಟ್ಕೊಂಡ್ರು. ಸೊ 3 ಜನನೂ ಬೇರೆ ಬೇರೆ ಕಡೆ ಇದ್ವಿ. ಕೊನೆಗೆ ಒಂದು ದಿನ ನನ್ನ ತಂಗಿ ನಮ್ಮ ತಂದೆಗೆ ತಾಯಿಗೆ ಪತ್ರ ಬರೀತಾರೆ. ತನ್ನ ತಂಗಿ ಬಂದು ಬೆಂಗಳೂರಿಗೆ ಎಜುಕೇಷನ್ಗೆ ಬಂದಳು, ನಾನು ಊರಿಗೆ ಎಜುಕೇಷನ್ಗೆ ಹೋದೆ. ನಮ್ಮಣ್ಣ ಬೇರೆ ಹಾಸ್ಟೆಲ್ನಲ್ಲಿ ನಮ್ಮ ದೊಡ್ಡಮ್ಮನ ಮನೇಲಿದ್ದರು. ಆಮೇಲೆ ಹಾಸ್ಟೆಲ್ಗೆ ಬಂದರು. ಅವ್ರೊಂದು ಪತ್ರ ಬರೀತಾರೆ ನನ್ನ ತಂಗಿ, 3 ಜನನೂ ನಾವು ಅಣ್ಣ ತಮ್ಮದಿರು ಒಟ್ಟಿಗೆ ಇರಬೇಕು, ನೀವು ಎಷ್ಟು ದಿನ ನೀವು ನಮ್ಮನ್ನು ಬೇರೆ ಬೇರೆ ಕಡೆ ಇಡ್ತೀರಾ? ಅವಾಗೆಲ್ಲ ಫೋನ್ ಇರಲಿಲ್ಲ, ಪತ್ರದ ಮೂಲಕ ವ್ಯವಹಾರ ಆಯಿತು. ಅಣ್ಣನ ಯಾವ ಗುಣ ಇಷ್ಟ ನಿಮಗೆ? ನೋಡಿ, ಅವನು ಯಾವತ್ತೂ ಕೂಡ ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅನ್ನೋ ಛಲ ಇವತ್ತಿಂದ ಅಲ್ಲ, ಚಿಕ್ಕದ್ರಿಂದನೂ ಕೂಡ ಇದೆ. ಏನಾದರೂ ಮಾಡಬೇಕು ಅಂತೇಳಿ ಯಾವತ್ತೂ ಸುಮ್ಮನೆ ಕೂತವನಲ್ಲ, ಕೂತ್ಕೊಂಡೂ ಇಲ್ಲ. ಏನಾದರೂ ಒಂದು ಕೈ ಹಾಕಿದ ಮೇಲೆ ಅದು ಯಶಸ್ಸಾಗಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ, ಗುರಿನಲ್ಲಿ
ಜೊತೆಗೆ ಏನು ಗುಣ, ಒಳ್ಳೆ ಗುಣ ಏನು ಅಂತ ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಿಲ್ಲ. ಓಕೆ. ನಾವೆಲ್ಲ ಕಲ್ತಿರೋದೇನು ಅಂತಂದರೆ ಅವನು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾನೆ. ಏನೇ ನೆಗೆಟಿವ್ ಥಾಟ್ಸ್ ಬಂದ್ರೂ ಕೂಡ ಅದನ್ನು ಪಾಸಿಟಿವ್ ಆಗಿ ಹಾಗೆ ಸಮಯ ಬರಲಿ, ಕಾಲ ಬರಲಿ ಅಂಥೇಳಿ. ಸೊ ಅದನ್ನು ಕೂಡ ನಾವೆಲ್ಲ ಅವ್ರನ್ನ ನೋಡಿ ಕಲ್ತಿದ್ದೇವೆ. ಸಾಮಾನ್ಯವಾಗಿ ನಮ್ಮ ಮನೇಲಿ ಅಣ್ಣ ತಮ್ಮಂದ್ರು ಇರ್ತಾರೆ ಅಂತ ಹೇಳಿದ್ರೆ ನಾಯಿ ಬೆಕ್ಕಿನ ರೀತಿ ಕಚ್ಚಾಡ್ತಾರೆ ಅವರು, ಎಲ್ಲದಕ್ಕೂ ವಿರೋಧ, ಬೆಳೆದ ಮೇಲೂ ಕೂಡ ಎಲ್ಲದಕ್ಕೂ ವಿರೋಧ. ಬಟ್ ನಿಮ್ಮಿಬ್ಬರ ನಡುವೆ ವಿಶೇಷ ಅನುಬಂಧ ಇದೆಯಲ್ಲ, ಹೆಂಗೆ ಅದನ್ನು ಅಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ರಿ? ಚಿಕ್ಕ ವಯಸ್ಸಲ್ಲೂ ಹಿಂಗೆ ಇದ್ರ ನೀವು? ಚಿಕ್ಕ ವಯಸ್ಸಲ್ಲೂ ಅದೇ ಥರ. ನಾ ಹೇಳಿದ್ನಲ್ಲ, ನಾನೊಂದು ಕಡೆ ಬೆಳೆದೆ, ಅವನೊಂದು ಕಡೆ ಬೆಳೆದ, ನನ್ನ ತಂಗಿ ಒಂದು ಕಡೆ ಬೆಳೆದ. ಜಗಳನೇ ಇರ್ತಿರ್ಲಿಲ್ಲ? ಜಗಳ ಏನಿರ್ತಿರ್ಲಿಲ್ಲ. ಕಮಾನ್ ಸಣ್ಣ ದೊಡ್ಡವರಾದ್ಮೇಲೆ ನೀವು ಹೊಂದಾಣಿಕೆ ಆಗ್ಬೋದು. ಚಿಕ್ಕವರಿದ್ದಾಗ ಜಗಳ ಆಗಿಲ್ಲ? ಯಾವತ್ತೂ ಜಗಳ ಆಡಿದ್ದಿಲ್ಲ ನಾವು. ಆಡಿ ಇಲ್ಲ ಅಂತ ಅಂದ್ರೆ 3 ಜನ 3 ದಿಕ್ಕಿನಲ್ಲಿ ನಾವು ಚಾನ್ಸೇ ಸಿಕ್ಕಿಲ್ಲ ವಿದ್ಯಾಭ್ಯಾಸ ಮಾಡಿದ್ದು. ನಾವು ಕಾಲೇಜ್ನಲ್ಲಿ ಆದ್ಮೇಲೆ ನಾನು ಒಟ್ಟಿಗೆ ಬೆಂಗಳೂರಿಗೆ ಬಂದ ಮೇಲೆ ನಾವೆಲ್ಲ ಒಟ್ಟಿಗೆ ಇರೋ ಪ್ರಯತ್ನ ಮಾಡಿದ್ವಿ. ಅವಾಗ ನಾನು ನಮ್ಮ ದೊಡ್ಡಮ್ಮನ ಮನೇಲಿ ಇರಲ್ಲ ಅಂತ ಅಂದಾಗ ನನ್ನ ಜೊತೆ ಇರು ಅಂತ ಹೇಳಿ ನನ್ನ ಜೊತೆಲಿ ಒಂದು 3-4 ತಿಂಗಳು ಜೊತೆಲಿದ್ದೆ. ಅದಾದಮೇಲೆ ನಾವು ಮನೆ ಮಾಡಿದ್ವಿ ಬೆಂಗಳೂರಲ್ಲೇ, ನಮ್ಮ ತಂದೆ ತಾಯಿ ಮನೆ ಮಾಡಿದ್ರು. ಸೊ ಮನೆ ಮಾಡಿ ಎಲ್ಲ ಆಮೇಲೆ ಒಟ್ಟಿಗೆ ಇರುವಂಥದ್ದು. ಸೊ ಎಂಥದ್ದೇ ಸಂದರ್ಭಗಳು ಬಂದರೂ ಕೂಡ ಅವನು ಅವತ್ತು ಕೂಡ ಡೇ ಟೈಮಲ್ಲಿ ಯಾರ ಕೈಗೂ ಸಿಗ್ತಾನೆ ಇರಲಿಲ್ಲ, ರಾತ್ರಿನೇ ಬರ್ತಾ ಇದ್ದಿದ್ದು ಮನೆಗೆ. ಬೆಳಗ್ಗೆ ಎದ್ದು ಹೊರಟ್ರೆ ಅವತ್ತಿಂದನೂ ಯೂತ್ ಕಾಂಗ್ರೆಸ್ಸು, ಲೀಡರ್ಶಿಪ್ಪು, NSUI, ಸೊ ನಾಯಕತ್ವದ ಗುಣಗಳು ಅವತ್ತಿಂದನೂ ಕೂಡ ಚಿಕ್ಕ ವಯಸ್ಸಿನಿಂದನೂ ಕೂಡ ಇತ್ತು. ಅಂದ್ರೆ ಚಿಕ್ಕವರಿದ್ದಾಗ ನಿಮ್ಗೆ ಏನಾಗ್ಬಿಟ್ಟಿದೆ, ಅವ್ನಿಗೆ ಯಾಕೆ ಕೊಡ್ಸಿದೆ, ನನಗೆ ಯಾಕೆ ಕೊಡ್ಸಿಲ್ಲ ಅನ್ನೋದು ಬರಲೇ ಇಲ್ಲ. ದೊಡ್ಡವರಾದ್ಮೇಲೆ ಮಧ್ಯಾಹ್ನ ಜಗಳ ಮಾಡಕ್ಕೆ ಕೈಗೂ ಸಿಗಲಿಲ್ಲ. ಒಂದೇ ಒಂದು ಸಾರಿ ಏನಾಯ್ತು ಅಂತ ಅಂದ್ರೆ, ನಮ್ಮ ತಂದೆ ನಮ್ಮ ಅಣ್ಣನಿಗೆ ಒಂದು ಪ್ಯಾಂಟ್ ತಂದು ಕೊಟ್ಟಿದ್ರು, ಓಕೆ, ನನಗೆ ನಿಕ್ಕರ್ ತಂದು ಕೊಟ್ಟಿದ್ರು. ನಾನು ಕತ್ರಿ ಕಟ್ ಮಾಡ್ಬಿಟ್ಟಿದ್ದೆ. ಪ್ಯಾಂಟೇ ಕಟ್ ಮಾಡ್ಬಿಟ್ಟಿದ್ದೆ. ವೆರಿ ಇಂಟ್ರೆಸ್ಟಿಂಗ್. ಆಯ್ತು ಅಂದ್ಬಿಟ್ಟು ಅವಾಗ ನನ್ನನ್ನು ಕರ್ಕೊಂಡೋಗಿ ಬಟ್ಟೆ ಕೊಡ್ಸಿದ್ದ. ಅವ್ರಿಗೆ ಮತ್ತೊಂದು ಪ್ಯಾಂಟ್ ಕೊಡಿಸಿದ್ರ ಇಲ್ವಾ? ನಮ್ಮ ಅಣ್ಣನೇ ಕೊಡ್ಸಿದ್ದ. ಕರ್ಕೊಂಡು ಏನ್ ಬೇಕು ತಗೋ ಅಂತ ಹೇಳ್ಬಿಟ್ಟು, ಅಲ್ಲೇ ಊರಲ್ಲಿ ತಗೋ ಅಂತ ಹೇಳ್ಬಿಟ್ಟು, ನಾನು ಬೇಡ ಅಂತ ಅಂದೆ. ಹಾಗೂ ತಗೋ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದ, ನಾನು ಕಟ್ ಮಾಡ್ಬಿಟ್ಟಿದ್ದೆ. ಸಮ್ಮರ್ ಹಾಲಿಡೇಸ್ನಲ್ಲಿ ಬೆಸ್ಟ್ ಮೆಮೊರಿ ಈಗಲೂ ನಿಮ್ಗೆ ಇಷ್ಟು ವರ್ಷ ಆದರೂ ಹಸಿರಾಗಿದೆ ಈ ಮೆಮೊರಿ, ತುಂಬ ಅದ್ಭುತವಾಗಿ ನಾವು ಜೀವಿಸಿದ್ದೀವಿ 3 ಜನ ಅಂತ ಅನ್ಸುತ್ತೆ, ಯಾವ ಮೆಮೊರಿ? ನಾವು ಒಟ್ಟಾಗಿ ನಾವು ಹಾಲಿಡೇಸ್ ಬಂತು ಅಂತ ಅಂದರೆ ನಾವು ಯೂಶುವಲ್ ಆಗಿ ಎಲ್ಲ ನಮ್ಮ ಕಸಿನ್ಸು ನಾವು ಎಲ್ಲ ಒಟ್ಟಾಗಿರ್ತಿದ್ವಿ. ಎಲ್ಲರೂ ಒಂದು ವಾರ ನಮ್ಮೂರಿಗೆ ಬರ್ತಿದ್ರು. ಆಮೇಲೆ ನಾವೆಲ್ಲ ಒಂದು 15 ದಿನ ನಮ್ಮ ತಾತನೂರಿಗೆ ಹೋಗ್ತಿದ್ವಿ. ಅದಾದಮೇಲೆ ಎಲ್ಲ ನಾವೆಲ್ಲ ಬೆಂಗಳೂರಿಗೆ ಬರ್ತಿದ್ವಿ. ಸೊ ಮೊದಲಿಂದನೂ ಕೂಡ ಒಂದು ಬಾಂಧವ್ಯ, ಒಂದು ಕುಟುಂಬದಲ್ಲಿ ನಾವೆಲ್ಲ ಕೂಡ ಒಂದು ಅಂತಕ್ಕಂಥ ದೃಷ್ಟಿನಲ್ಲಿ ನಾವು ಎಲ್ಲವನ್ನು ಕೂಡ ನಡ್ಕೊಂಡು ಬಂದದ್ದು. ಅಣ್ಣ ಹೇಳ್ತಾ ಇದ್ರು ನನ್ನ ಮಗ ಇದ್ದಂಗೆ ಅಂತ ಹೇಳಿ. ಹೌ ಇಟ್ ಕಮ್ಸ್? ಹೇಗೆ ಸಾಧ್ಯ ಆಗುತ್ತೆ ಇದು? ಯಾಕೆ ಅಂತ ಅಂದರೆ ಅವರು ನನಗೆ ಯಾವತ್ತೂ ಏನು ಬೇಕು ಅಂತೀನಿ ಅದನ್ನು ಯಾವತ್ತೂ ಇಲ್ಲ ಅಂದಿಲ್ಲ. ಯಾವತ್ತೂ ಇಲ್ಲ ಅಂದಿಲ್ಲ. ಕೇಳಿದ್ದೀರಾ ಹಂಗೆ? ನಾನು ಕಾಲೇಜ್ ಓದ್ಬೇಕಾದ್ರೆ ಗಾಡಿ ಬೇಕು ಅಂತ ಹೇಳಿದೆ. ನಿಮ್ಮ ಫೇವ್ರೇಟು RX 100 ಅಲ್ಲ, ನಂದು ಇದ್ರ ತೊಗೊಂಡಿದ್ದೆ ನಾನು, ಏನು TVS ತಗೊಟ್ಟಿದ್ರು ಫಸ್ಟು. ಓಕೆ. ಅದಾದಮೇಲೆ ನಾನು RX ಬೇಕು ಅಂತ ಅಂದೆ. RX ಸ್ಪೀಡಾಗಿ ಓಡಿಸ್ತೀಯಾ ಅಂತ ಹೇಳ್ಬಿಟ್ಟು RX ಕೊಡಿಸ್ಲಿಲ್ಲ. ಬಟ್ ನಿಮ್ದು ಬಹಳ ಇಷ್ಟ ಅಲ್ವಾ ಅದು? RX ಇಷ್ಟ ಆಯಿತು. ಆಮೇಲೆ ಚೇತಕ್ ಗಾಡಿ ಕೊಡಿಸಿದ್ರು, ಬಜಾಜ್ ಚೇತಕ್, ಅದರಲ್ಲಿ ಓಡಾಡ್ತಾ ಇದ್ದೆ. ಆಮೇಲೆ ಅದಾದಮೇಲೆ ಅವ್ರೇನಾರ ಮಾಡಿ ನನ್ನನ್ನು ಇಂಜಿನಿಯರ್ ಮಾಡಬೇಕು ಅಂತ, ಇಂಜಿನಿಯರ್ ಓದು ಅಂತ. ನಾನೇನೋ ಒಂದು ಡಿಗ್ರಿ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದೆ. ಸೊ ಹಂಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಚಿಕ್ಕ ವಯಸ್ಸಿಂದನೂ ಕೂಡ ನನ್ನನ್ನು ತಮ್ಮನ ಜೊತೆಗೆ ಎಲ್ಲ ಸ್ಥಾನದಲ್ಲೂ ನಿಂತು ಯಾವತ್ತೂ ಕೂಡ ನನ್ನ ಮನಸ್ಸಿಗೆ ಬೇಜಾರಾಗಬಾರ್ದು ಅಂಥೇಳಿ ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದೆ. ಮನೇಲಿ ಡಾಮಿನೇಟಿಂಗ್ ಯಾರು? ಡಾಮಿನೇಟ್ ಪ್ರಶ್ನೆನೇ ಇಲ್ಲ ಇಲ್ಲಿ. ಡಾಮಿನೇಟ್ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಯಾಕಂತ ಅಂದರೆ ಅವನ ವಿಚಾರಗಳಿಗೆ ನಾನು ಮಾತಾಡೋದಿಲ್ಲ, ನನ್ನ ವಿಚಾರಗಳಿಗೆ ಅವ್ರು ಮಾತಾಡೋದಿಲ್ಲ. ಸೊ ಇಬ್ಬರು ಸಂಬಂಧ ಏನು ಅಂತ ಅಂದರೆ ಇಬ್ಬರು ದೃಷ್ಟಿಕೋನನೂ ಒಂದೇ, ಇಬ್ಬರು ಗುರಿನೂ ಒಂದೇ. ಸೊ ಹಾಗಾಗಿ ನಮ್ಮಣ್ಣ ಇವತ್ತು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತೇಳಿ ಕನ್ಸ್ಕೊಂಡವ್ರಲ್ಲ, ಚಿಕ್ಕ ವಯಸ್ಸಿನಲ್ಲೇ ನಾ ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಕನ್ಸ್ಕೊಂಡವ್ರು. ಯಾವ ಏಜಲ್ಲಿ ಇದು? ಆಲ್ಮೋಸ್ಟ್ 23-24 ಫಸ್ಟ್ ಟೈಮ್ MLA ಆ ಟೈಮಲ್ಲೇ ನಾ ಚೀಫ್ ಮಿನಿಸ್ಟರ್ ಆಯ್ತೀನಿ ಅಂತಕ್ಕಂಥ ಕನಸನ್ನ ಇಟ್ಕೊಂಡಿದ್ದಂಥವ್ರು. ಎಲ್ಲ MLA ಆದ್ರೆ ಸಾಕು, ಮಿನಿಸ್ಟರ್ ಆದ್ರೆ ಸಾಕು ಅಂತ ಕಾಯ್ತಿದ್ದಾಗ ಅವ್ರ ದೊಡ್ಡ ಕನಸು. ಫಸ್ಟ್ ಗುರಿನೇ CM ಆಗೇ ಆಗ್ತೀನಿ, CM ಆಗಬೇಕು ಅನ್ನೋಂಥ ಇದನ್ನ ಹಠನ ಇಟ್ಕೊಂಡೇನೆ ರಾಜಕಾರಣ ಪ್ರಾರಂಭ ಮಾಡಿದಂಥದ್ದು. ಸ್ಟ್ರೆಂತ್ ಬಗ್ಗೆ ಹೇಳ್ತಾ ಇದ್ರು ಅಣ್ಣ ಮಾತಾಡಬೇಕಾದ್ರೆ.
ನೀವು ಹೇಗೆ ಸ್ಟ್ರೆಂತ್ ಆಗಿ ನಿಂತ್ಕೊಂಡ್ರಿ? ಯಾವಾಗಿಂದ ಶುರು ಆಯ್ತು ಇದು? ಬಾಲ್ಯದಿಂದನೇ ಅವ್ರಿಗೆ ಸ್ಟ್ರೆಂತ್ ಆಗಿ ನಿಂತ್ಕೊಂಡ್ರ? ಅಲ್ಲ, ಬಾಲ್ಯದಿಂದ ಅಂತ ಕಾಲೇಜಿಂದ ನೀವು ಜೊತೆಯಾಗಿ ಜೊತೆ ಆಗಿದ್ದು, ಕಾಲೇಜಿಂದನೂ ಜೊತೆಯಾಗಿ ಕೆಲಸ ಮಾಡ್ತಾ ಬಂದ್ವಿ. ಸೊ ಅವರು ರಾಜಕಾರಣಕ್ಕೆ ಪ್ರವೇಶ ಆದಮೇಲೆ ಇಲ್ಲಿ ಕಾಲೇಜ್ ಡೇಸಲ್ಲಿ ಕಾಲೇಜ್ ಯೂನಿಯನ್ನಲ್ಲಿ ಎಲೆಕ್ಷನ್ಸ್ಗಳಲ್ಲಿ ನಿಂತಿದ್ರು. ಅದಾದಮೇಲೆ ಊರಲ್ಲಿ ಬಂದು ದೇವೇಗೌಡರ ಮೇಲೆ ಎಲೆಕ್ಷನ್ಸು ಕಂಟೆಸ್ಟ್ ಮಾಡಿದ್ರು. ಸೊ ಆವಾಗ ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೆ. ಸೊ ಅದಾದಮೇಲೆ ಸೋತ ಮೇಲೆ ನಾನು ಕಂಪ್ಲೀಟ್ ಮಾಡಲಿಲ್ಲ. ನನ್ನನ್ನು ಊರಿಗೆ ಎತ್ಕೊಂಡೋಗಿ ಊರಿಗೆ ಬಾ ನೀನು ಅಂತೇಳಿ ಊರಿಗೆ ಕರ್ಕೊಂಡೋಗಿ ನಮ್ಮದು ಟೂರಿಂಗ್ ಟ್ಯಾಕೀಸ್ಗಳಿತ್ತು. ನೀನು ಒಂದು ನೋಡ್ಕೋ ಅಂತ ಹೇಳ್ಬಿಟ್ಟು ನಾನು 3 ಟೂರಿಂಗ್ ಟ್ಯಾಕೀಸ್ಗಳಿತ್ತು. ನೀನು ಇದನ್ನು ನೋಡ್ಕೋ ಅಂತೇಳಿ ಹಾಕಿದ್ರು. ಸೊ ಹಾಗಾಗಿ ಜೊತೇಲಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಗ್ರಾನೈಟ್ ಬಿಸ್ನೆಸ್ ಮಾಡ್ತಾಯಿದ್ರು. ಸೊ ಗ್ರಾನೈಟ್ ಬಿಸ್ನೆಸ್ ಮಾಡಬೇಕು ಅಂತ ಅಂದೆ. ಹಾಗೂ ನನಗೇನು ಬೇಕೋ ಗ್ರಾನೈಟ್ ಬಿಸ್ನೆಸ್ ಮಾಡೋದಕ್ಕೆ ಏನು ಬೇಕೋ ನನಗೆ ಸ್ಟಾರ್ಟಿಂಗಲ್ಲಿ ವಿರೋಧ ಮಾಡಿದ್ರು. ಇಲ್ಲ ಮಾಡಲೇಬೇಕು ನಾನು ಅಂತ ಅಂದಾಗ ಆಯ್ತು ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಸೊ ಹಿಂಗೆ ಒಂದೊಂದಾದ್ಮೇಲೆ ಸೊ ಅವ್ರು ನಿಮಗೆ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ರು, ಈಗ ಅವ್ರಿಗೆ ನೀವು ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದೀರಾ. ಒಂದು ಕುಟುಂಬ ಅಲ್ವಾ, ಒಂದು ಬಾಂಧವ್ಯ. ಇದನ್ನೇ ನಾವು ಸಮಾಜಕ್ಕೆ ಹೇಳಕ್ ಬಯಸ್ತೀವಿ. ಮೊದಲಿಂದನೂ ಕೂಡ ನನ್ನನ್ನು ಯಾವತ್ತೂ ಕೂಡ ಬೇರೆ ದೃಷ್ಟಿನಲ್ಲಿ ನೋಡಿಲ್ಲ. ಅಥವಾ ನನ್ನ ತಮ್ಮ ಏನೋ ತಪ್ಪು ಮಾಡ್ಬಿಡ್ತಾನೆ ಅಂತಕ್ಕಂಥ ಭಾವನೆನೂ ಅವ್ರಿಗಿಲ್ಲ. ಸೊ ಹಾಗಾಗಿ ಇಬ್ಬರು ಕೂಡ ಒಂದೇ ವೇವ್ ಲೆಂತಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಜೊತೆಯಾಗಿ. ಓಕೆ, ಏನಂತ ಕರಿತೀರಾ ನೀವು ಮನೇಲಿದ್ದಾಗ? ಅಣ್ಣ ಅಂತಾನೆ ಕರೆಯೋದಾ ಅಥವಾ ಭಾಳ ನಮಗೆ ಕ್ಯೂರಿಯಾಸಿಟಿ ಇದೆ ಅದು? ನಾನು ರೆಗ್ಯುಲರ್ ಆಗಿ ಮಾತಾಡ್ತೀನಿ. ನಾನೇನು ಅಣ್ಣ ಅಂತ ಯಾವತ್ತೂ ಅಂದಿಲ್ಲ. ಅಂದೇ ಇಲ್ವಾ? ನಾನು ಅಣ್ಣ ಅಂತ ಅಂದೇ ಇಲ್ಲ. ರೆಗ್ಯುಲರ್ ಆಗಿ ಏನು ಹೋದಾಗ ಏನಂತ ಹೇಳ್ತೀರಾ? ನೀವು ಹೋದ ತಕ್ಷಣ ಹಂಗೆ ಮಾತು ಶುರು ಆಗುತ್ತಾ, ಇಲ್ಲ ಏನಂದ್ರೆ ಮಾತು ಶುರು ಆಗುತ್ತೆ ಅಷ್ಟೇ. ನಾನು ಯಾವತ್ತೂ ನನ್ನ ಅಣ್ಣನ ಶಿವಕುಮಾರ್ ಅಣ್ಣ ಅಂತ ನಾನು ಕರೆದೇ ಇಲ್ಲ. ಓಕೆ, ಅವ್ರು ನಿಮ್ಮನ್ನು ಕರೆಯೋದು? ಅವನು ನನ್ನನ್ನು ಏನು ಬಾ ಹೋಗು ಅಂತ ಕೇಳ್ತಾನೆ ಅಷ್ಟೇ. ಫೋನ್ ಮಾಡಿದಾಗ? ಫೋನಲ್ಲೂ ಏನಿಲ್ಲ, ಡೈರೆಕ್ಟ್ ಸಬ್ಜೆಕ್ಟು ಕಾನ್ವರ್ಸೇಷನ್ನು. ಒಂದ್ಸಲ ಆದರೂ ಅಣ್ಣ ಅಂತ ಹೇಳ್ಬೇಕಲ್ಲ ನೀವು? ಬಾಯಲ್ಲಿ ಅಣ್ಣ ಅಂತ ಹೇಳೋದಲ್ಲ, ಮನಸ್ಸಿನಲ್ಲಿ ಇರಬೇಕು. ವ್ಯಾಲಿಡ್ ಅದು, ಕರೆಕ್ಟ್. ಬಾಯಲ್ಲಿ ಅಣ್ಣ ಅಂತ ಹೇಳೋದು, ಬಾಯಲ್ಲಿ ಬ್ರದರ್ ಅಂತ ಹೇಳೋದು, ಹಿಂದೆಗಡೆಯಿಂದ ಬೇರೆನೋ ಮಾತಾಡೋದು, ಅದಕ್ಕೆ ಅರ್ಥ ಇರೋದಿಲ್ಲ. ವ್ಯಾಲಿಡ್. ಎಲ್ಲೇ ಇದ್ರೂ ಏನೇ ಇದ್ರೂ ಪ್ರೀತಿಗೆ ಬೆಲೆ ಇಲ್ಲ. ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಡ್ಕೋಬೇಕಾಗುತ್ತೆ. ಅಪ್ಪ ಅಮ್ಮ ಇಬ್ರು, ನಿಮ್ಮಿಬ್ರಲ್ಲಿ ಜಾಸ್ತಿ ಯಾರಿಗೆ ಸ್ವಲ್ಪ ಬುದ್ಧಿವಾದ ಜಾಸ್ತಿ ಹೇಳ್ತಾ ಇದ್ದಿದ್ದು ಅಂದ್ರೆ, ಯಾರು ಜಾಸ್ತಿ ಬೈಸ್ಕೋತಿದ್ರು ಅಂದ್ರೆ ನಿಮ್ಮಿಬ್ರಲ್ಲಿ? ನಾನೇನೆ. ನಮ್ಮಣ್ಣ ಕೈಗೆ ಸಿಗ್ತಿರ್ಲಿಲ್ಲ. ನಮ್ಮಣ್ಣ ಏನು ಚಿಕ್ಕ ವಯಸ್ಸಲ್ಲೇನೇನೆ ಬಿಸ್ನೆಸ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದ. ಸಂಪಾದನೆ ಮಾಡಬೇಕು, 18-20ನೇ ವಯಸ್ಸಲ್ಲೇನೆ ಬಿಸ್ನೆಸ್ಸು ಮಾಡಬೇಕು, ನಾನೇನಾದರೂ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ ಎಲ್ಲ ರಂಗಗಳಲ್ಲೂ ಪ್ರಯತ್ನ ಮಾಡಿದ್ದಾರೆ. 20ನೇ ವಯಸ್ಸು 22ನೇ ವಯಸ್ಸಿಗೆನೇ ರಿಯಲ್ ಎಸ್ಟೇಟ್ ಶುರು ಮಾಡಿಬಿಟ್ಟಿದ್ದ. 22ನೇ ವಯಸ್ಸಿಗೆನೇ ಕಣ್ಣು ಬಿಡೋಕ್ಕಿಂತ ಮುಂಚೆನೇ ನಾವೆಲ್ಲ ಯೋಚನೆ ಮಾಡೋಕ್ಕಿಂತ ಮುಂಚೆನೇ ರಿಯಲ್ ಎಸ್ಟೇಟ್ ಶುರು ಮಾಡಿ ಎಲ್ಲೆಲ್ಲಿ ಸೈಟ್ ಸಿಗುತ್ತೆ, ಜಮೀನು ಸಿಗುತ್ತೆ, ತೆಗಿಯೋದು, ಕೊಡೋದು, ಮಾಡೋದು, ಇದರ ಲಾಭ ಬರುತ್ತೆ, ಈಗ ಅಲ್ಲಿ ಬಂಡವಾಳ ಹಾಕಬೇಕು ಅಂತೇಳಿ. ಸೊ ಊರಲ್ಲಿ ಗ್ರನೈಟ್ ಬಿಸ್ನೆಸ್ ಶುರು ಮಾಡಿದರು. ಬಂದು ಇಲ್ಲಿ ಪೌಲ್ಟ್ರಿ ಇಟ್ಟಿದ್ರು ಬೆಂಗಳೂರಲ್ಲಿ, ನಮ್ಮ ದೊಡ್ಡಮ್ಮನ ಜಮೀನಲ್ಲಿ. ಅಲ್ಲಿ ಜಮೀನು ತಗೊಂಡು. ಸೊ ಹಾಗಾಗಿ ಕೈಗೆ ಸಿಗ್ತಾ ಇದ್ದಿದ್ದು ನೀವು ಒಬ್ಬರೇ ಬೈಸ್ಕೊಳ್ಳೋಕ್ಕೆ. ನಮ್ಮ ಅಪ್ಪ ಅಮ್ಮ ನನಗೂ ಏನು ಜಾಸ್ತಿ ಏನು ಬೈದಿಲ್ಲ. ಏನೋ ತರಲೆ ಮಾಡಿದ್ದೀರಾ? ತರಲೆಗಳು ಮಾಡ್ತಾನೆ ಇರ್ತೀವಿ. ತರಲೆಗಳು ಮಾಡೋದು ಯಾವ್ದಾದ್ರು ನೆನಪು ಮಾಡ್ಕೊಳ್ಳಿ, ಇಂಥ ದೊಡ್ಡ ತರಲೆ ಮಾಡಿದ್ದೆ ನಾನು. ತರಲೆ ಮಾಡೋದು ಹೇಳಿದ್ನಲ್ಲ ನಾನು, ಪ್ಯಾಂಟ್ ಕಟ್ ಮಾಡ್ಬಿಟ್ಟಿದ್ದೆ ಅಂತ. ಪ್ಯಾಂಟ್ ನನಗೆ ಅದು ಬಿಟ್ಟರೆ ಊರಲ್ಲಿ ಯಾರಾದರೂ ಬಂದು ಬೈಯೋ ರೀತಿಯಲ್ಲಿ? ಬೈಯೋರು ಆ ಥರ ಏನಿಲ್ಲ. ತರಲೆ ಮಾಡೋದು ಅಂತಂದ್ರೆ ನಾನು ಯಾವಾಗಲೂ ಕೂಡ ಸ್ಪೋರ್ಟ್ಸ್ ಕಡೆ ಹೆಚ್ಚು ವಾಲಿಬಾಲ್ ಪ್ಲೇಯರ್ ಆಗಿದ್ದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಟ ಆಡೋದು. ಟೈಮ್ ಸಿಕ್ತು ಅಂತ ಅಂದರೆ ಕೆರೆಗೆ, ಬಾವಿಗೆ ಈಜೊಡಿಯೋಕೆ ಹೊರಟೋಗೋದು. ಹಾಲಿಡೇಸ್ ಬಂತು ಅಂತ ಅಂದರೆ 3 ಗಂಟೆ 4 ಗಂಟೆ ಸ್ವಿಮ್ಮಿಂಗ್ ಹೊರಟೋಗ್ತಾ ಇದ್ವಿ ಎಲ್ಲೋದ್ರು. ಓಕೆ. ಸೊ ಹಾಗಾಗಿ ಯಾವುದೇ ಬೇರೆ ಥರದ ಚಟುವಟಿಕೆಗಳು ನನ್ನ ಹತ್ರ ಇರಲಿಲ್ಲ. ಈಗಲೂ ಇಲ್ಲ ಬಿಡಿ. ಈಗಲೂ ಇಲ್ಲ, ಆಗಲೂ ಇರಲಿಲ್ಲ. ಬಟ್ ನಿಮ್ಗೆ ಒಳ್ಳೆ ಊಟದ ಅಭ್ಯಾಸ ಇದೆ ಅಂತ ಕೇಳ್ಬಿಟ್ಟೆ ನಾನು. ಊಟದ ಅಭ್ಯಾಸ ಅಂತಂದರೆ ಏನು ಸಿಕ್ಕಿದ್ರೆ ಅದು ಊಟ ಮಾಡ್ತೀನಿ. ನಾನೇನಿದೆ ಪರ್ಟಿಕ್ಯುಲರ್ ಇಲ್ಲ. ನಾನು ಊಟದ ಇಷ್ಟ ಅಂತ ಏನಿಲ್ವ? ನಾನು ಪರ್ಟಿಕ್ಯುಲರ್ ಯಾವುದೂ ಊಟ ಇಲ್ಲ. ಊಟ ಮಾಡಬೇಕು ಅಂತ ಹೋದಾಗ, ಎಲ್ಲರೂ ಹೊರಗಡೆ ಹೋದಾಗ ಇಂಥದ್ದು ಏನಾದ್ರು ಸಿಕ್ಕಿದ್ರೆ. ಫೇವ್ರೇಟ್ ಅದರಲ್ಲಿ? ಫೇವರೇಟ್ ಅನ್ನೋದೇನು ಇಲ್ವೇ ಇಲ್ಲ. ನಾನು ಇಲ್ವಾ? ಫೇವರೇಟ್ ಏನು, ಮೊದಲೆಲ್ಲ ಸ್ವೀಟ್ಸ್ ಜಾಸ್ತಿ ತಿಂತಿದ್ದೆ. ಓಕೆ.
ಶುಗರ್ ಶುರು ಆಗೋಯ್ತು ರಾಜಕೀಯಕ್ಕೆ ಬಂದಮೇಲೆ. ಈಗ ಅದು ಕಡಿಮೆ ಮಾಡ್ಬಿಟ್ಟಿದೆ. ಅದು ಅದ್ರ ಜೊತೆಗೆ ಸಂಬಂಧಿನೇ, ಅದು ಬಂದ್ಬಿಡುತ್ತೆ ಈ ಕಡೆಯಿಂದ. ಮೊದಲು ನನಗೆ BP ಇರಲಿಲ್ಲ, ಶುಗರ್ ಇರಲಿಲ್ಲ, ನಾರ್ಮಲ್ ಆಗಿತ್ತು. ಈಗ ನಾನು ಪಾಲಿಟಿಕ್ಸ್ ಬಂದು ಈ MP ಆದಮೇಲೆ ಸುತ್ತಮುತ್ತಲಿರೋರೆಲ್ಲ ಸೇರ್ಕೊಂಡು ಶುಗರು BP ಎಲ್ಲನೂ ಬಂತು. ಇವ್ರು ಊಟ ಅಂತ ಅಂತಿದ್ರು, ಹೀಗಾಗಿ ಪ್ರಶ್ನೆ ಕೇಳ್ತೇನೆ. ಸಾಮಾನ್ಯ ಜನರೆಲ್ಲರೂ ಒಂದ್ಸಲಿ ಆದ್ರೂ ಲೈಫಲ್ಲಿ ಅಡುಗೆ ಮಾಡಿರ್ತಾರೆ. ಅವರು ನಿಮ್ಮಿಬ್ಬರಲ್ಲಿ ಒಂದ್ಸಲಿ ಆದ್ರೂ ನೀವು ಅಡುಗೆ ಮಾಡಿಕೊಂಡು ನೀವೇ ಎಂಜಾಯ್ ಮಾಡಿದಿದ್ಯಾ, ನೆನಪಿದೆಯಾ? ಇಲ್ಲ, ನಾನು ನಮ್ಮ ತಂದೆ ತಾಯಿ ಇಲ್ಲಿ ಊರಲ್ಲಿದ್ದಾಗ ನಾವೇ ನನ್ನ ತಂಗಿ ನಾನು ನಮ್ಮಣ್ಣನೇ ಏನಾದರೂ ಮಾಡ್ಕೊಳ್ತಾ ಇದ್ವಿ. ನಮ್ಮಣ್ಣ ಏನು ಮಾಡಕ್ ಬರ್ತಿರ್ಲಿಲ್ಲ, ನಾನು ನನ್ನ ತಂಗಿ ಮಾಡ್ಕೊಡೋಳು. ನಮ್ಮ ದೊಡ್ಡವನ ಮನೆಯಿಂದ ಸಾರ್ಗೀರು ತಂದು ಕೊಡ್ತಿದ್ರು, ಅಲ್ಲೇ ಕೆಳಗಡೆ ಹೋಗಿ ಊಟ ತರ್ತಿದ್ವಿ, ನಾವು ಊಟ ಮಾಡ್ತಾ ಇದ್ವಿ. ಅಡುಗೆ ಮಾಡ್ತೀರಾ ನೀವು? ಅಡುಗೆ ಮಾಡಕ್ ಬರಲ್ವಾ? ಸ್ವಲ್ಪ ಕಲ್ತಿದ್ದೆ ಆ ಟೈಮಲ್ಲಿ. ಏನ್ ಬೇಕೋ ನಾನು ನನ್ನ ಅಣ್ಣಗೂ ಬರಲ್ವಾ? ಅಣ್ಣನೂ ಮಾಡ್ತಿದ್ದ, ಆದ್ರೆ ಫುಲ್ ಟೈಮ್ ಪಾಲಿಟಿಷಿಯನ್ ಆಗ್ಬಿಟ್ಟಿದ್ನಲ್ಲ ಅವರು. ಬಿಸ್ನೆಸ್ಸು ಇಲ್ಲ ಪಾಲಿಟಿಕ್ಸ್. ಓಕೆ, ನಿಮ್ಮಿಬ್ಬರಲ್ಲಿ ಹಠಮಾರಿ ಯಾರು ಅಂತ ನಂಗೆ ಬಹಳ ಆಸೆ ಇದೆ, ನೀವು ಕೇಳಬೇಕಂತ ಇತ್ತು. ನಾನೇ ಸ್ವಲ್ಪ ಹಠಮಾರಿ. ನೀವೇನಾ? ಅಣ್ಣ ಇಲ್ವಾ? ಇಲ್ಲ, ಅವರು ಸರೆಂಡರ್ ಆಗ್ಬಿಡ್ತಾರ? ಫ್ಲೆಕ್ಸಿಬಲ್ ಆಗಿದ್ದಾರೆ. ಇವಾಗ ಈ ರಾಜಕೀಯ ವಿಚಾರಗಳನ್ನ ನೀವು ಅವ್ರು ಹೇಳ್ದಂಗೆ ಕೇಳ್ತಾರ, ಅವ್ರು ನೀವು ಹೇಳ್ದಂಗೆ ಕೇಳ್ತಾರ? ಇಬ್ಬರಲ್ಲೂ ಸಮನ್ವಯತೆ ಇದೆ. ಈ ಸಮನ್ವಯತೆ ಅತಿ ಮುಖ್ಯ. ಇಬ್ಬರಲ್ಲೂ ಕೂಡ ಒಂದೇ ಥರದ ಚಿಂತನೆಗಳು. ಬಟ್ ಒಂದು ಮಾತಿದೆ ನಿಮ್ಮ ವಿಚಾರದಲ್ಲಿ, ಕಮಿಟ್ಮೆಂಟ್ ಅಂತ ಏನಾದರೂ ಬಂದರೆ ನೀವು ಒಂದ್ಸಲ ಕಮಿಟ್ ಆದರೆ ಆ ಕಮಿಟ್ಮೆಂಟಿಗೆ ಹಿಂದೆ ಸರಿಯೋ ಮಾತೇ ಇಲ್ಲ, ಅದು ಎಂಥದ್ದೇ ಪರಿಸ್ಥಿತಿ ಬರಲಿ ಅಂತಾರೆ. ಅದು ಆ್ಯಕ್ಚುಲಿ ನಿಜ ಅಂತ ಅನಿಸುತ್ತೆ. ಹೇಗೆ ಸಾಧ್ಯ ಆಗುತ್ತೆ? ನೀವು ಆ ಕಮಿಟ್ಮೆಂಟ್ಗೆ ಒಪ್ಕೊಳ್ಬೇಕಾದ್ರೆ ಯೋಚನೆ ಮಾಡ್ತೀರಾ, ಅಥವಾ ಕಮಿಟ್ಮೆಂಟ್ ತೊಗೊಂಡಾದ್ಮೇಲೆ ಇವು ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತೀರಾ? ಇಲ್ಲ, ಕಮಿಟ್ಮೆಂಟು ಅಂತಕ್ಕಂಥದ್ದು ನಾವು ಯಾರಿಗೇ ಒಬ್ರಿಗೆ ಯಾವುದೇ ವಿಚಾರಗಳಿಗೆ ಮಾತು ಕೊಟ್ಟ ಮೇಲೆ, ಸಾರ್ವಜನಿಕವಾಗಿರಲಿ ಅಥವಾ ಬೇರೆ ಸಂದರ್ಭಗಳಲ್ಲಿ, ಅದನ್ನು ಶತಾಯಗತಾಯ ಪೂರ್ಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸುಮ್ಮನೆ ರಾಜಕೀಯದಲ್ಲಿ ಇದ್ದೀವಿ ಅಂತೇಳಿ ಉಡಾಫೆಯಾಗಿ ಮಾತಾಡ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಜನ ನಮ್ಮನ್ನು ಮರಿಬೋದು, ಆದರೆ ನಮಗೆ ನಿರ್ದಿಷ್ಟವಾದಂಥ ಗುರಿ ಇರಬೇಕು. ಆ ಗುರಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದ ಏನು ಮಾತು ಕೊಡ್ತೀವಿ, ಯಾವ ದೃಷ್ಟಿನಲ್ಲಿ ಮಾತು ಕೊಟ್ಟಿರ್ತೀವಿ, ಅದನ್ನು ನಡೆಸ್ಕೊಡೋವಂಥ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಆಗ ನಮ್ಮನ್ನು ನಂಬ್ತಾರೆ. ಓಕೆ, ನಿಮ್ಮ ಹತ್ರ ಯಾರೋ ಏನೋ ಕೇಳ್ಕೊಂಡು ಬರ್ತಾರೆ, ಅವ್ರಿಗೆ ಹೇಳಬೇಕಾದ್ರೆ ಇಂಥದ್ದಾಗತ್ತಾ ಆಗಲ್ವಾ ಅನ್ನೋದನ್ನು ಆವಾಗಲೇ ಹೇಳ್ತೀರಾ, ಇಲ್ಲ ನೋಡಿ ಹೇಳ್ತೀನಿ ಅಂತ? ನಾನು ಸಾಕಷ್ಟು ನೇರವಾಗಿ ಹೇಳ್ತೀನಿ, ಆಗಲ್ಲ ಅಂತ. ಕೆಲವರು ಬಲವಂತ ಮಾಡ್ತಾರೆ, ಬಲವಂತ ಮಾಡಿದಾಗ ಆಯ್ತು ನೋಡ್ತೀನಿ ಅಂತ. ಸೇಫ್ ಅದು. ಓಕೆ, ರಾಜಕಾರಣ ನಿಮ್ಮ ಅಣ್ಣ ಶುರು ಮಾಡಿದ್ಮೇಲೆ ಟಫೆಸ್ಟ್ ಫೇಸ್ ಅಂತ ಅಂದರೆ ತುಂಬ ಕಠಿಣವಾದಂತಹ ಸಮಯ ಅಂತ ಅನಿಸಿದ್ದು ಈ 6 ತಿಂಗಳ, ಅಥವಾ ಅದಕ್ಕೂ ಮುಂಚೆ ಯಾವುದಾದ್ರೂ ಒಂದು ಟಫೆಸ್ಟ್ ಫೇಸ್ ಅಂತ ನೋಡಿದ್ರ ನೀವು? ಇಲ್ಲ, ಟಫೆಸ್ಟ್ ಫೇಸ್ ಅಂತಂದರೆ ಅವರು ಇಂಡಿಪೆಂಡೆಂಟ್ ಎಲೆಕ್ಷನ್ನು ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡಲಿಲ್ಲ, ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಅಂಥೇಳಿ ಎಲ್ಲರೂ ಬಂಡಾಯ ನಿಂತ್ಕೋಬೇಕು ಅಂಥೇಳಿ ಎಲ್ಲರೂ ಒತ್ತಾಯ ಮಾಡಿದ್ರು. ಸೊ ಇಡೀ ನಮ್ಮ ಕ್ಷೇತ್ರದ ಎಲ್ಲರೂ ಕೂಡ. ಸೊ ಆಗ ನಿರ್ಣಯ ತಗೋಬೇಕು ಆದರೆ ಭಾಳ ಗೊಂದಲ. ಸೊ ಕೊನೆಗೆ ಆಗಿದ್ದಾಯಿತು, ನಿಲ್ಲೇಬೇಕು ಅಂಥೇಳಿ ನಾನು ಅವರು ಇಬ್ಬರು ತೀರ್ಮಾನ ಮಾಡಿ ನಿಲ್ಲೋದು, ಹೋರಾಟ ಮಾಡೋದು ಅಂಥೇಳಿ. ಅದು ಭಾಳ ನಮ್ಮ ಕ್ರಿಟಿಕಲ್ ಪೊಲಿಟಿಕಲ್ ಲೈಫಲ್ಲಿ ಅದು ಭಾಳ ಕ್ರಿಟಿಕಲ್ ಪೊಸಿಷನ್. ಸೊ ಭಾಳ ದೊಡ್ಡ ಹೋರಾಟ. ಯಾಕೆ ಅಂತ ಅಂದರೆ ಕಾಂಗ್ರೆಸ್ ಪಕ್ಷ ಸದೃಢವಾಗಿತ್ತು, ಜನತಾದಳ ಪಕ್ಷದ ಅಲೆ ಇತ್ತು, ಜನತಾ ಪಕ್ಷ ಇತ್ತು. ಆವಾಗ ಜನತಾ ದಳ ಇರಲಿಲ್ಲ, ಜನತಾ ಪಕ್ಷ ಇತ್ತು. ಸೊ ಅಲೆನಲ್ಲಿ ಹೋರಾಟ ಮಾಡಿ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇನಿದ್ದಾರೆ 99.9% ಜನ ನಮ್ಮ ಜೊತೆ ಉಳ್ಕೊಂಡು ಅವತ್ತು ಚುನಾವಣೆ ಮಾಡಿದ್ರು. ಕೇವಲ ನಾವು 567 ಮತದಲ್ಲೇ ನಾವು ಗೆದ್ವಿ. ಅದು ನಮಗೆ ಬಹಳ ದೊಡ್ಡ ಸವಾಲಾದಂಥ ಒಂದು ಚುನಾವಣೆ. ವಾಪಸ್ ನಾನು ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಅಪ್ಪ ಇಲ್ಲ, ಅಪ್ಪನ ಜೊತೆ ಕಳೆದಿರುವಂಥ ಒಂದು ಮೆಮೊರಿ ಯಾವುದಿದೆ? ತುಂಬ ನೆನಪಾಗುತ್ತೆ, ಈಗಲೂ ಕೂಡ ನನ್ಗೆ ತುಂಬ ಕಾಡುತ್ತವೆ. ಆ ಥರ ನಿಮಗೆ ಕಾಡುವಂಥದ್ದು ಯಾವುದಿದೆ? ನಮ್ಮ ತಂದೆ ಎಲ್ಲ ಸಂದರ್ಭದಲ್ಲೂ ನಮ್ಮನ್ನು ಭಾಳ ಪ್ರೀತಿಯಿಂದ ನಮಗೇನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಜೊತೆಗೆ ಯಾರಿಗೂ ಜೋರಾಗಿ ಯಾವತ್ತೂ ಮಾತಾಡೋಂಥ ವ್ಯಕ್ತಿತ್ವ ಇರಲಿಲ್ಲ. ಓಕೆ,
ಅವ್ರಿಗೆ ವಯಸ್ಸಾಯ್ತಾ ಸ್ವಲ್ಪ ವಯಸ್ಸಾದ ಮೇಲೆ ನಾನೇನಾರ ಬರ್ತೀನಿ ಅಂತ ಅಂದರೆ ನಮ್ಮಪ್ಪ ನನ್ನ ಮಗ ಬರ್ತಾನೆ ಅಂತ ಹೇಳ್ಬಿಟ್ಟು ಎದುರ್ಕೋತಿದ್ರು. ನಮ್ಮ ಅಣ್ಣನಿಗೆ ಎದುರುತ್ತಿರಲಿಲ್ಲ. ನಿಮಗೆ ಎದುರ್ತಿದ್ರಾ? ನಮ್ಮ ಅಣ್ಣನಿಗೆ ನನಗೆ ಎದುರ್ಕೊಳ್ಳೋರು. ಯಾಕೆ ಅಂತ ಅಂದರೆ ನಮ್ಮಪ್ಪ ಸುಮ್ಮನೆ ಜೀಪ್ ವೆಹಿಕಲ್ ಎತ್ಕೊಂಡು ಜಮೀನುಗಳ ಹತ್ರ ಕೆಲಸ ಮಾಡಿಸ್ತೀನಿ ಅಂತ ಹೋಗೋದು. ಓಕೆ. ಅಲ್ಲಿ ಏನು ಆಗಲ್ಲ ಅಂತ ಅಂದ್ರೂ ಸುಮ್ಮನೆ ಆಗಲಿಲ್ಲ ಅಂತ ಅಂದ್ರೂ ಕರ್ಕೊಂಡು ಈ ಜಮೀನಿಂದ ಆ ಜಮೀನು, ಆ ಜಮೀನಿಂದ ಈ ಜಮೀನು, ಅಥವಾ ಯಾರ್ದು ಅವ್ರ ಮದುವೆ ಐತೆ ಅಂತ ಅಲ್ಲಿಗೆ ಹೋಗೋದು. ನಡೆಯೋಕ್ಕಾಗ್ತಿರ್ಲಿಲ್ಲ. ಆಪ್ರೇಷನ್ ಮಾಡಿಸಿದ್ವಿ, ಮಿನಿ ಆಪ್ರೇಷನ್ ಮಾಡಿಸಿದ್ವಿ. ವಾಕ್ ಮಾಡಿ ಅಂತ ಅಂದರೆ ವಾಕ್ ಮಾಡ್ತಿರ್ಲಿಲ್ಲ, ಕಾಲು ನೋಯ್ತದೆ ಅಂತ ಹೇಳ್ಬಿಟ್ಟು, ನೋವ್ತದೆ ಅಂತ ಹೇಳಿ. ಹಿಂಗಾಗಿ ಕೊನೆ ಹಂತದಲ್ಲಿ ಅವ್ರಿಗೆ ನಾನೇನಾರ ಬರ್ತೀನಿ ಅಂತ ಅಂದರೆ ಇವ್ರಿಗೆ ಅದು ಇದು ಒಂದಷ್ಟು ದುಡ್ಡುಗಳು ಕೊಟ್ಬಿಟ್ಟಿರ್ತಿದ್ರು. ನನಗೆ ಗೊತ್ತಾಗ್ತಿತ್ತು ಇವ್ರಿಗೆ ಯಾರಿಗೋ ದುಡ್ಡುಗಳು ಕೊಟ್ಬಿಟ್ಟವ್ರೆ ಅಂತ. ಸೊ ಹಿಂಗೆ ಸ್ವಲ್ಪ ಲೇವಾದೇವಿನೂ ಮಾಡೋರು ನಮ್ಮಪ್ಪ. ಅದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಮೊದಲಿಂದನೂ ಮಾಡ್ತಿದ್ರು, ನಮ್ಮ ತಾತನೂ ಮಾಡ್ತಿದ್ರು, ಇವರು ಮಾಡ್ತಿದ್ರು. ಸೊ ಹಂಗಾಗಿ ಇದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಸೊ ಸ್ವಲ್ಪ ಇದು ಮಾಡೋರು. ಬಟ್ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಖುಷಿಯಾಗಿ ಕಳೆದಿರುವಂತಹ ನೆನಪನ್ನು ಮಾಡ್ಕೊಳ್ಳೋದಾದ್ರೆ? ಅವ್ರ ಜೊತೆ ಇದ್ದಷ್ಟು ದಿನನೂ ಖುಷಿಯಾಗಿದ್ವಿ. ಅವ್ರ ಎಷ್ಟು ದಿನ ನಮ್ಮ ಜೊತೆ ಇದ್ರೋ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಕ್ಕಳು ಅಂತ ಅಂದರೆ 3 ಜನನೂ ಒಂದೇ ಥರ ನೋಡ್ಕೊಳ್ತಾ ಇದ್ರು. ನನ್ನನ್ನು ಬೇರೆ, ನನ್ನ ಅಣ್ಣನ ಬೇರೆ, ನನ್ನ ತಂಗಿನ ಬೇರೆ ಅಂತಕ್ಕಂಥ ಭಾವನೆ ನನ್ನಿರಲಿಲ್ಲ. ಸೊ 3 ಜನನೂ ಒಂದೇ ದೃಷ್ಟಿಯಿಂದ ಏನು ಬೇಕೋ ಅದನ್ನು ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಅಂಥೇಳಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಮ್ಮನ್ನು ಕಷ್ಟಪಟ್ಟು ಓದಿಸಿದ್ದಾರೆ. ಕಷ್ಟಪಟ್ಟು ನಮಗೇನು ಬೇಕೋ ಚಿಕ್ಕ ವಯಸ್ಸಿನಲ್ಲಿ ಏನೆಲ್ಲ ಕೇಳಿದ್ದೀವಿ, ಯಾವುದನ್ನೂ ಇಲ್ಲ ಅಂತ ಹೇಳಿಲ್ಲ. ಸೊ ಯಾರ ಮನಸ್ಸಿಗೂ ನೋವಾಗದೇ ಇರೋ ರೀತಿ ನಡ್ಕೊಂಡಿದ್ದಾರೆ. ಓಕೆ. ಆ ಸಿಚುವೇಶನ್ನು ಅಲ್ಲಿ ಆಗಿದ್ದು ಘಟನೆ, 50 ದಿನ ನೀವು ಬೆಂಗಳೂರಿಗೆ ಕಾಲಿಡಲಿಲ್ಲ, ಡೆಲ್ಲಿಯಲ್ಲಿ ಉಳ್ಕೊಂಡ್ರಿ. ಆ ಅಣ್ಣನ ವಾಪಸ್ ಕರ್ಕೊಂಡು ಬರೋವರೆಗೂ ಕೂಡ ನೀವು ನಿಂತ್ಕೊಂಡ್ರಿ. ಇಲ್ಲಿ ನೋಡಿದ್ರೆ ಬರಬೇಡಿ ಅಂತ ಹೇಳಿದ್ರಿ. ಅದಕ್ಕೆ ಆ್ಯಡ್ ಮಾಡಿಬಿಡೋದಾದ್ರೆ, ಅಣ್ಣ ಮಾನಸಿಕವಾಗಿ ಕುಗ್ಗೋಗ್ತಾರೆ ಇವ್ರನ್ನ ನೋಡಿದ್ರೆ ಅಂತನಾ, ಅಥವಾ ಇವರು ಅವ್ರನ್ನ ನೋಡಿದ್ರೆ ಡಿಸ್ಟರ್ಬ್ ಆಗ್ತಾರೆ ಅಂತನಾ? ಈ ಪ್ರಶ್ನೆ ನಿಮ್ಮ ಹತ್ರ ಉತ್ತರ ಪಡ್ಕೊಳ್ತೀನಿ ನಾನು, ಆದರೆ ಫೋನ್ ಕಾಲ್ ತೊಗೊಂಡ್ಬಿಡೋಣ. ಹಲೋ, ನಮಸ್ತೆ ಐಶ್ವರ್ಯ ಅವರೇ, ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಚಿಕ್ಕಪ್ಪನ ಜೊತೆಗೆ ಮಾತಾಡ್ತಾ ಇದ್ವಿ, ಅಣ್ಣ ತಮ್ಮನ ಬಾಂಧವ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಇದು ಸಮಾಜಕ್ಕೊಂದು ಮಾದರಿ ಆಗಲಿ ಅಂತ ಹೇಳಿ. ಸೊ ಹಾಗಾಗಿ ಚಿಕ್ಕಪ್ಪನ ಕಡ್ರೆ ಭಯ ಅಂತ ಹೇಳ್ತಾ ಇದ್ರಿ, ಯಾಕೆ? ಚಿಕ್ಕ ವಯಸ್ಸಲ್ಲಿ ಹಂಗೆ ಬೆಳ್ಕೊಂಡ್ ಬಂದ್ವಿ ಅನ್ಸುತ್ತೆ. ಅದಕ್ಕೆ ಇನಿಷಿಯಲಿ ಭಯ ಅನ್ಸಿತ್ತು. ಬಟ್ ಇವಾಗ ನಮ್ ರಿಲೇಶನ್ಶಿಪ್ ಚೇಂಜ್ ಆಗಿದೆ, ಒಬ್ರಿಗೆ ಪ್ರೀತಿ ಜಾಸ್ತಿ ಆಗಿದೆ ಅನ್ಸುತ್ತೆ. ನಾವ್ ಅಪ್ಪ ಎಷ್ಟು ಕ್ರಿಟಿಕ್ ಆಗಿ ಹೇಳ್ತಿರ್ತೀವಿ, ನಮ್ ಚಿಕ್ಕಪ್ಪಂಗೂ ಅಷ್ಟೇ ಕ್ರಿಟಿಕ್ ಆಗಿ ಹೇಳ್ತಿರ್ತೀನಿ ಇವಾಗ ಸ್ವಲ್ಪ ಬೆಳೆದ ಮೇಲಿಂದ. ಚಿಕ್ಕಪ್ಪ ಹೆಂಗೆ ಐಶ್ವರ್ಯ ಅವರೇ? ಸ್ಟ್ರಿಕ್ಟಾ, ತುಂಬಾ ಟೆರರಾ, ನೋಡಿದ್ರೆ ಭಯ ಆಗ್ತಿತ್ತಾ ಹೆಂಗೆ ಅಂತ? ನೋಡಕ್ ಹಂಗ್ ಕಾಣಿಸ್ತಾರೆ, ಬಟ್ ಅವರ ಸಾಫ್ಟ್ ಪರ್ಸನ್ ಇಲ್ಲ ಅನ್ಸುತ್ತೆ. ನಾವ್ ಅಪ್ಪಗಿಂತ ಎಕ್ಸ್ಟ್ರಾ ಸಾಫ್ಟ್ ಇರ್ತಾರೆ ಅವರು. ಬೇಗ ಅಳ್ತಾರೆ, ಬೇಗ ನಗ್ತಾರೆ. ನಾವಪ್ಪ ಸ್ವಲ್ಪ ಟೈಮ್ ತಗೊಂಡ್ ನಕ್ಕು ಎಲ್ಲ ಮಾಡ್ತಾರೆ. ಚಿಕ್ಕಪ್ಪ ಹಂಗಲ್ಲ, ಬೇಜಾರಾದ್ರೆ ಬೇಗ ಬೇಜಾರಾಗೋಗುತ್ತೆ, ಖುಷಿ ಆದ್ರೂ ಅಷ್ಟೇ ಬೇಗ ಖುಷಿನೂ ಆಗುತ್ತೆ. ಸೊ ಐ ಥಿಂಕ್ ಬೇರೆ ಜನಕ್ಕೆ ಗೊತ್ತಿರೋ ಡಿ ಕೆ ಸುರೇಶ್ಗೂ ಒಳಗಡೆ ಇರೋ ಡಿ ಕೆ ಸುರೇಶ್ಗೂ ತುಂಬಾ ವ್ಯತ್ಯಾಸ ಇದೆ. ಎಸ್ ನಾನು ನೋಡಿದ್ದೀನಿ ಅದನ್ನ. ಬಟ್ ನಿಮಗೆ ನಾನು ಸ್ವಲ್ಪ ಹಿಂದ್ಗಡೆಗೆ ತಗೊಂಡು ಹೋಗ್ತೀನಿ. ಅವಾಗ ಆ ಹಳೆಯ ನೆನಪುಗಳನ್ನು ತಗೊಂಡಾಗ ನಿಮಗೆ 50 ದಿನ ಬೆಂಗಳೂರಿಗೆ ಬರ್ದೇನೆ ಚಿಕ್ಕಪ್ಪ ಅಲ್ಲಿ ದೆಹಲಿಯಲ್ಲಿ ಉಳ್ಕೊಂಡು ತಂದೆಯವ್ರನ್ನ ಕರ್ಕೊಂಡು ಬರೋವರೆಗೂ ಕೂಡ ಅಲ್ಲೇ ಉಳ್ಕೊಂಡಾಗ ಆ ಕ್ಷಣ ಹೇಗಿತ್ತು? ನೀವು ದೆಹಲಿಗೆ ಹೋದಂಥ ಸಂದರ್ಭ, ಚಿಕ್ಕಪ್ಪನನ್ನು ಆ ಕ್ಷಣದಲ್ಲಿ ಹೇಗೆ ಮೀಟ್ ಆದ್ರಿ? ಆಯ್ತಾ ಆಗ್ಲಿಲ್ವಾ ಅಲ್ಲಿ? ನಂಗೆ ಅದೊಂದು ಭಾಳ ಕುತೂಹಲ ಇದೆ. ಆಕ್ಚುಲಿ ನಾವೆಲ್ಲ ನೆಮ್ಮದಿಯಾಗಿ ಮನೇಲಿ ಬೆಂಗಳೂರಲ್ಲಿ ಇದ್ದಿದ್ದೆ ನಮ್ ಚಿಕ್ಕಪ್ಪ ಅಲ್ಲಿದ್ದಾರೆ, ಎಲ್ಲ ನೋಡ್ಕೊಂತಾರೆ ಅಂತ. ಸೊ ನಮ್ಗೆ ಇಲ್ಲಿ ಆರಾಮಾಗಿ ಅಟ್ಲೀಸ್ಟ್ ಒಂದು ತುಂಬಾ ಜಾಸ್ತಿ ಬೇಜಾರಾಗದೆ ಮನೆಯಲ್ಲಿ ನಾವ್ ಇದ್ವಿ ಅಂತಂದ್ರೆ ನಮ್ ಸ್ಟ್ರೆಂತ್ ಅಲ್ಲಿ ಡೆಲ್ಲಿಲಿ ಇದಾರೆ, ಅವರೇ ಎಲ್ಲ ನೋಡ್ಕೊಂತಾರೆ ಅಂತ. ಸೊ ಅವ್ರ ಮಾತನ್ನ ಮೀರ ಯಾವ್ದೇ ಆಲೋಚನೆ ನಮ್ಗಿರ್ಲಿಲ್ಲ. ಬಟ್ ಆದ್ರೂ ನಾವ್ ಅಪ್ಪನ್ ನೋಡ್ಲೇಬೇಕಿತ್ತು. ಸೊ ಅವ್ರು ಬೇಡ ಅಂತಂದ್ರು ಹೋಗ್ಲೇಬೇಕಿತ್ತು. ಅದು ಒಂದು ಟೈಮಿಂಗ್ ಅಂತ ಅನ್ಸುತ್ತಷ್ಟೇ. ಸೊ ಆ ಸಮಾಧಾನಕ್ಕೆ ಹೋದೆ ಬಿಟ್ರೆ ಅವ್ರ ಮಾತನ್ನ ಮೀರ ಯಾವ್ದೇ ಯೋಚನೆನೂ ನಮ್ಗಿರ್ಲಿಲ್ಲ.
ಬಟ್ ನಾವ್ ಇಲ್ಲಿ ಇದ್ದಿದ್ದೆ ಆರಾಮಾಗಿ ಬಿಕಾಸ್ ನಮ್ ಚಿಕ್ಕಪ್ಪ ಅಲ್ಲಿದ್ದಾರೆ, ಅವ್ರು ನೋಡ್ಕೊಂತಾರೆ. ನಮ್ಗಿಂತ ಹೆಚ್ಚಾಗಿ ನಮ್ ಕುಟುಂಬದ ಜವಾಬ್ದಾರಿ ಅವ್ರ ಮೇಲಿದೆ. ನನ್ಗೆ ಇವತ್ತಿಷ್ಟು ತಿಳುವಳಿಕೆ ಬಂದಿರ್ಬೋದು, ಅವತ್ತಷ್ಟು ತಿಳುವಳಿಕೆನೂ ಇರ್ಲಿಲ್ಲ. ಸೊ ಇಲ್ದೇದಾಗೂ ನಾವ್ ಜಸ್ಟ್ ಅವ್ರ ಮೇಲೆ ಫುಲ್ ನಂಬಿಕೆ ಮಾಡ್ಕೊಂಡು ಅವ್ರಿದ್ರೆ ನಮ್ಗೆಲ್ಲ ಸರಿ ಹೋಗುತ್ತೆ ಅನ್ನೋ ಒಂದೇ ನಂಬಿಕೆ ನಾವ್ ಜೀವನ ಮಾಡ್ತೀವಿ. ಅಲ್ಲಿ ಹೋದಾಗ ಚಿಕ್ಕಪ್ಪ ಸಿಕ್ಕಾಗ ಬೈದ್ರಾ ಅಥವಾ ಏನ್ ಹೇಳಿದ್ರು? ಇಲ್ಲ, ಅವ್ನ ಅಪ್ಪ ಬರೋವರೆಗೂ ನಮ್ ಚಿಕ್ಕಪ್ಪಂಗ್ ಹೇಳೇ ಇರ್ಲಿಲ್ಲ. ಗೊತ್ತೇ ಇರ್ಲಿಲ್ವಾ ಅಲ್ಲಿವರೆಗೂ? ನನಗೆ ಗೊತ್ತೇ ಇಲ್ಲ ಅವಳು ಬಂದಿರೋದು. ನಾವ್ ಅಪ್ಪ ಈಚೆ ಬಂದು ಒಂದ್ ದಿವಸ ನಾನು ಅವರು ಕಾರಲ್ಲಿ ಹೋಗ್ಬೇಕಾದ್ರೆ ಹೇಳ್ದೆ ಅವ್ರಿಗೆ ಹಿಂಗಾಯ್ತು ಅಂತ. ಹೌದಾ ಅಂತ ಕೇಳಿದ್ರೆ ಅಷ್ಟೇ. ಏನು ಗದರ್ಲಿಲ್ಲ ಅಥವಾ ಹೇಳಕ್ಕೆ ಈಗ ಸ್ವಲ್ಪ ಹಿಂದೇಟ್ ಆಗ್ತಿದ್ದೀರಾ ಚಿಕ್ಕಪ್ಪ ಇಲ್ಲೇ ಇರೋದ್ರಿಂದ? ಇಲ್ಲ, ನಮ್ಗೆ ಯಾವತ್ತೂ ಅವ್ರು ಗದ್ರಿಲ್ಲ. ನನಗ್ ಬೈದಿದೆ ನಂಗೆ ನೆನ್ಪಿಲ್ಲ ನಮ್ ಚಿಕ್ಕಪ್ಪ. ಲಕ್ಕಿ ಅಷ್ಟು. ಚಿಕ್ಕಪ್ಪನ ಬೆಸ್ಟ್ ಕ್ವಾಲಿಟಿ ಏನು ಐಶ್ವರ್ಯ ಅವರೇ, ನೀವು ನೋಡ್ದಂಗೆ ಇನ್ಸ್ಪೈರ್ ಆಗೋದು ಬೆಸ್ಟ್ ಕ್ವಾಲಿಟಿ? ಐ ಥಿಂಕ್ ಈಸ್ ಅ ವೆರಿ ಫ್ಯಾಮಿಲಿ ಮ್ಯಾನ್. ಅಂಡ್ ಸೆಕೆಂಡ್, ಅವ್ರು ತುಂಬಾ ಪ್ರಾಬ್ಲಮ್ ಸಾಲ್ವರು. ಒಂದ್ ಸಮಸ್ಯೆ ಬಂದ್ರೆ ಸುಮ್ನೆ ಸಮಸ್ಯೆ ತರ ನೋಡ್ದೆ ನಾವ್ ಹೆಂಗ್ ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಫಸ್ಟ್ ಯೋಚನೆ ಮಾಡ್ತಾರೆ. ಸೊ ಅದನ್ನ ನಾನು ಅವ್ರ ಹತ್ರ ನೋಡ್ ಕಲ್ತಿದೀನಿ. ಬರೀ ಒಂದ್ ಫ್ಯಾಮಿಲಿ ಪ್ರಾಬ್ಲಮೇ ಆಗಿಲ್ದೇ ಇರ್ಬೋದು, ಇವನ್ ಒಂದ್ ಸಮಾಜಕ್ಕೆ ಏನೋ ಆಗ್ತಾ ಇದೆ, ಇಲ್ಲ ನಾವೇನೋ ಒಂದು ಎಕ್ಸಿಕ್ಯೂಷನ್ ಮಾಡ್ಬೇಕು, ಈಗ ನನ್ನ ಎಜುಕೇಶನ್ ಫೀಲ್ಡ್ ಅಲ್ಲೇ ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಹೆಂಗ್ ನಾವ್ ಅವ್ರಿಗೆ ಎಜುಕೇಶನ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ ತಕ್ಷಣ he tries to solve it, and ಅದು ಸಾಲ್ವ್ ಆಗೋವರೆಗೂ ಅವ್ರು ಅದನ್ನ ಬಿಡಲ್ಲ. ಅದನ್ನ ನಾನು ಅವ್ರ ಹತ್ರ ಹತ್ರದಿಂದ ನೋಡಿ ಕಲ್ತಿದ್ದೀನಿ. ನೈಸ್ ನೈಸ್. ಅಪ್ಪನ್ ಬೆಸ್ಟ್ ಕ್ವಾಲಿಟಿ ಏನು, ಏನ್ ನೋಡಿ ತುಂಬಾ ಇನ್ಸ್ಪೈರ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂತ? ಅಪ್ಪ ಒಂದು ಫೈಟರ್ ಅನ್ಸುತ್ತೆ. ಏನೇ ಬಂದ್ರು ಅದನ್ನ ಅದನ್ನ ಅಬ್ಸ್ಟಕಲ್ ಆಗಿ ತಗೊಳ್ದೆ ಅದಕ್ಕೊಂದು ದಾರಿ ತೋರಿಸ್ತಾ ಹೋಗ್ತಾನೆ ಇರ್ತಾರೆ. ನಾವ್ ಒಂದೊಂದ್ಸತಿ ಗಿವ್ ಅಪ್ ಬೇಗ ಮಾಡ್ತೀವಿ. ನಾವ್ ಅಪ್ಪ ಗಿವ್ ಅಪ್ ಮಾಡೇ ಇಲ್ಲ ಅನ್ಸುತ್ತೆ, ಅದಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ ಚೇರ್ ಮೇಲೆ ಕೂತಿದ್ದಾರೆ. ಇಲ್ಲಾಂದ್ರೆ ನಾವ್ ಅವ್ರ ಜಾಗದಲ್ಲಿ ಇದ್ದಿದ್ರೆ ಎಷ್ಟೋ ಸಂದರ್ಭ ನಾನು ನೋಡಿದೀನಿ. ನಮ್ಗೆ ಅನ್ಸಿತ್ತು ಇದಾಗಲ್ವೇನೋ, ನಾವ್ ಗಿವ್ ಅಪ್ ಮಾಡ್ಬೇಕೇನೋ ಅಂತ ಸಂದರ್ಭ ಬಂದ್ರು. ಆತರ ಬಂದಿತ್ತ ನಿಮ್ಗೆ? ಆಗಲ್ಲ, ಇನ್ನು ಕಷ್ಟ ಇದು ಅಂತ ಹೇಳಿ? ಆತರ ಅಲ್ಲ, ಬಟ್ ಒಂದ್ ಪೇಷನ್ಸ್ ಲೆವೆಲ್ ಇಷ್ಟು ಲೈಫ್ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಇಷ್ಟು ವರ್ಕ್ ಮಾಡಿದ್ರು ನಮ್ಗೇನು ಆಗ್ತಾ ಇಲ್ವಲ್ಲ ಅನ್ನೋದು ಅಟ್ಲೀಸ್ಟ್ ನನಗಿತ್ತು. ನನ್ ಗೊತ್ತಿಲ್ಲ ನನ್ ತಂದೆಗಿತ್ತು, ನಮ್ ಚಿಕ್ಕಪ್ಪಂಗಿತ್ತು. ಆ ತರ ಒಂದ್ ಯೋಚನೆ ನನಗ್ ಡೆಫಿನೆಟ್ಲಿ ಬಂದಿತ್ತು. ಅವಾಗ್ಲೂ ನಮ್ಮ ಅಪ್ಪನ್ ನೋಡಿದಾಗ ಅವರು ಹೋಪ್ ಕಳ್ಕೊಳ್ದೆ, ಇಲ್ಲ ನಾವ್ ಕೆಲ್ಸ ಮಾಡ್ಬೇಕು, ದೇವ್ರ ಒಂದ್ ದಿವಸ ನಮ್ಗೆ ವರ ಕೊಟ್ಟೆ ಕೊಡ್ತಾನೆ ಅನ್ನೋ ಯೋಚನೆಯಲ್ಲಿ ಇದ್ರಲ್ಲ. ಸೊ ಅದು ನೋಡಿ ನಾನು ಎಷ್ಟೋ ಕಲ್ತಿದೀನಿ. ನೀವ್ ಆ ಫ್ರಸ್ಟ್ರೇಷನ್ ನ ಹೇಳ್ತಾ ಇದ್ರ ಅಪ್ಪನ ಹತ್ರ? ಅಪ್ಪ ನೀವ್ ಅಷ್ಟು ಹಾರ್ಡ್ ವರ್ಕಿಂಗ್ ಇದೀರಾ, ಅನ್ಕೊಂಡಂಗ್ ಸಿಕ್ತಿಲ್ಲ ಅಂತ ಫ್ರಸ್ಟ್ರೇಷನ್ ಹೇಳ್ಕೊಂಡಿದ್ದೀರಾ? ಇಷ್ಟೊಂದೆಲ್ಲ ನಾವು ಅವ್ರ ಪೊಲಿಟಿಕಲ್ ಲೈಫ್ ಮೇಲೆ ಕ್ವಶನ್ ಮಾಡೋ ರಿಲೇಶನ್ಶಿಪ್ ಅಲ್ಲಿ ಇಲ್ಲ. ನಾನು ಒಂದ್ ಅಡ್ವೈಸ್ ಕೊಡ್ಬೋದು ಅಷ್ಟೇ, ಬಟ್ ಕ್ವಶನ್ ಮಾಡಕ್ ಆಗಲ್ಲ. ನನ್ನ ತಂದೆನ ಯಾವತ್ತೂ ನಮ್ನ ಹಂಗೆ ಬೆಳೆಸ್ಕೊಂಡ್ ಬಂದಿರೋದು. ಸೊ ನಾನೇ ಎಷ್ಟೊಂದ್ಸರಿ ಯೋಚನೆ ಮಾಡಿದ್ರು ಇದೇನ್ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದಾರಲ್ಲ ಅಂತ. ಬಟ್ ಆ ಹಾರ್ಡ್ ವರ್ಕ್ ಪ್ರತಿಫಲ ಇದ್ದೇ ಇದೆ ಅಂತ ನಮ್ಮಪ್ಪ ಇವತ್ತು ನಮ್ಗೆ ತೋರಿಸಿದಾರಲ್ವಾ. ಸೊ ನಾವ್ ಅದನ್ನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮನುಷ್ಯನಿಗೆ ತಾಳ್ಮೆ ಅತ್ಯಂತ ಮುಖ್ಯ ಆಗುತ್ತೆ. ಅಪ್ಪ ಮತ್ತು ಚಿಕ್ಕಪ್ಪನ ನಡುವೆ ವ್ಯತ್ಯಾಸ ಏನ್ ಕಾಣಿಸುತ್ತೆ? ಒಬ್ರು ಸ್ಟ್ರಾಟಜಿ ಮಾಡಿದ್ರೆ ಒಬ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ಸುತ್ತೆ, ಇನ್ನೊಬ್ರು ಸ್ಟ್ರಾಟಜಿ ಮಾಡಿದ್ರೆ ಇನ್ನೊಬ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ಸುತ್ತೆ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಅವ್ರ ಸ್ಟ್ರೆಂತ್ ಏನಂದ್ರೆ ಒಬ್ರ ಮೇಲೆ ಒಬ್ರು ಇಟ್ಕೊಂಡಿರೋ ನಂಬಿಕೆ ಮತ್ತೆ ಪ್ರೀತಿ ಅನ್ಸುತ್ತೆ. ಎಸ್, ಎಕ್ಸಾಕ್ಟ್ಲಿ. ಅದನ್ನೇ ನಾವು ಹೇಳಕ್ ಬಯಸ್ತಾ ಇರೋದು. ಅನೇಕ ಕಡೆಗಳಲ್ಲಿ ಜಗಳ ನೋಡ್ತೀವಿ ಅಣ್ಣ ತಮ್ಮದಿರ ನಡುವೆ. ಅದು ಆಗ್ಬೇಡ್ರಪ್ಪ, ಜೊತೆಗೆ ನಿಂತ್ಕೊಂಡ್ರೆ ಏನೆಲ್ಲ ಸಾಧಿಸ್ಬೋದು ನೋಡಿ ಅಂತ ದಿಸ್ ಮೆಸೇಜ್ ಶುಡ್ ಗೋ ಅಂತ ಅನ್ಸುತ್ತೆ ನಮಗೆ. ಯಾರಿಗೆ ಕೋಪ ಜಾಸ್ತಿ, ಅಪ್ಪನಿಗೆ ಜಾಸ್ತಿನಾ ಚಿಕ್ಕಪ್ಪನಿಗೆ ಜಾಸ್ತಿನಾ? ಸಂದರ್ಭದ ಮೇಲೆ ಡಿಸೈಡ್ ಆಗುತ್ತೆ. ವೆರಿ ಸ್ಮಾರ್ಟ್. ಅಲ್ಲ, ಒಂಥರ ನೀವು ಅಲ್ಲ ಅದರಲ್ಲಿ ಪೂರ್ತಿ ಹೇಳೋದು ಬೇಡ, ಈಗ ಸುಮ್ಮನೆ ಸ್ವಲ್ಪ ಬಿಟ್ಬಿಡೋಣ ಆಯಾ ಸಂದರ್ಭಕ್ಕೆ ಅನ್ನೋ ರೀತಿಯಲ್ಲಿನ? ಇಲ್ಲ, ಅದನ್ನ ನೋಡಿದೀನಲ್ಲ, ಒಂದೊಂದ್ಸತಿ ಒಬ್ಬೊಬ್ರಿಗೆ ಜಾಸ್ತಿ ಕೋಪ ಬರುತ್ತೆ. ಒಬ್ರು ಕೋಪ ಬಂದ್ರೆ ಇನ್ನೊಬ್ರು ತಾಳ್ಮೆ ತಗೊಂತಾರೆ. ಐ ಥಿಂಕ್ ಅದು ಅವ್ರಿಬ್ರು ಸ್ಟ್ರೆಂತ್ ಅಂತ ನಂಗೆ ಅನ್ಸುತ್ತೆ. ನಾನು ಇಬ್ರು ಒಟ್ಟಿಗೆ ಕೋಪ ಮಾಡ್ಕೊಂಡಿರೋದು ನೋಡಿಲ್ಲ. ಒಬ್ರು ಕೋಪ ಮಾಡ್ಕೊಂಡಿದ್ರೆ ಇನ್ನೊಬ್ರು ಅವ್ರಿಗೆ ತಾಳ್ಮೆ ತಂದು ಇಲ್ಲ ನೋಡ್ಕೊಂಡು ಹೋಗೋಣ ಅಂತಾರೆ. ಇನ್ನೊಬ್ರು ಮಾಡ್ಕೊಂಡಿದ್ರೆ ಇನ್ನೊಬ್ರು ಸಪೋರ್ಟ್ ಆಗಿ ನಿಂತ್ಕೊಂತಾರೆ. ಅದೇ ಅವ್ರಿಬ್ರು ಸ್ಟ್ರೆಂತ್ ಅಂತ ನಂಗೆ ಅನ್ಸುತ್ತೆ. ಅದಕ್ಕೆ ಇಲ್ಲಿವರೆಗೂ ಬಂದು ನಿಂತ್ಕೊಂಡು ಅಣ್ಣನಿಗೆ ಸಿಎಂ ಪಟ್ಟಕ್ಕೆ ಏರಿಸೋದ್ರಲ್ಲೂ ಅವರ ಪಾತ್ರ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ. ಬಿಸ್ನೆಸ್ ವಿಚಾರದಲ್ಲಿ ನಿಮಗೆ ಯಾರು ಸಲಹೆ ಕೊಡ್ತಾರೆ? ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಇದನ್ನ ಎವ್ರಿ ಡೇ ಕನ್ಸಾಗಿ ಅದೊಂದು ನನ್ಸಾಗತ್ತೆ ಅಂತ ಯೋಚನೆ ಮಾಡಿದ್ ನಮ್ ಚಿಕ್ಕಪ್ಪ ಅನ್ಸುತ್ತೆ.
ಆ ದಿನದ ಬಗ್ಗೆ ಮಾತಾಡಬೇಕು ಐಶ್ವರ್ಯ. ಈಗ ಗೊತ್ತಾಯ್ತಲ್ಲ, ಎಲ್ರಿಗೂ ಗೊತ್ತಾಯ್ತು, ರಾಜ್ಯ ಜನರಿಗೆ, ದೇಶದ ಜನರಿಗೆ ಎಲ್ರಿಗೂ ಗೊತ್ತಾಯ್ತು DK ಶಿವಕುಮಾರ್ ಅವರು CM ಆಗ್ತಿದ್ದಾರೆ ಅಂತ. ನಿಮಗೆ ಪರ್ಸ್ನಲಿ ನೀವು ಬ್ರೇಕ್ ಡೌನ್ ಆದ್ರ ಖುಷಿಗೆ, ಕೆಲವೊಂದ್ಸಲ ನಾವು ತುಂಬ ಎಕ್ಸೈಟ್ಮೆಂಟ್ ಆದರೂ ಕೂಡ ಟಿಯರ್ಸ್ ರೋಲ್ ಔಟ್ ಆಗುತ್ತೆ. ಸೊ ಹತ್ರ ವಿಪರೀತ ಖುಷಿ ಆಯ್ತಾ? ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಹೇಗೆ ಎಂಜಾಯ್ ಮಾಡಿದ್ರಿ ಆ ಮೂಮೆಂಟ್ನ ಅಂತ? ನಮ್ ಕುಟುಂಬಕ್ಕೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಬೇಕಾಯ್ತು ಅನ್ಸುತ್ತೆ. So ಸ್ಟಿಲ್ ಜನ ಚಿಕ್ಕಪ್ಪ ಇನ್ನೂ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ವಂತೆ ಅವರಿಗೆ. ನಾವು ಅದೇ ಕೇಸ್ ಅಲ್ಲಿ ಇದೀವಿ. ನಮ್ ಲೈಫಲ್ಲೂ ಅದನ್ನ ಇನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ಲ ಅನ್ಸುತ್ತೆ. ನಿಮ್ ಮಾಧ್ಯಮದವ್ರು ತೋರಿಸ್ತಿದ್ರು, ನಾವ್ ಹೌದಾ ಆಗೋಯ್ತಾ, ನಾವ್ ಇಷ್ಟು ದಿವಸ ಯೋಚನೆ ಮಾಡಿದ್ದು ಇವತ್ ಆಗಿದ್ಯಾ ಅಂತ. ನಾವ್ ಈಗ್ಲೂ ನಾನ್ ಟಿವಿ ನೋಡ್ತಿದ್ರೆ ಓ ರಾಜ್ಯದ ಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಅಂತ ಹೆಡ್ಲೈನ್ಸ್ ಅಲ್ಲಿ ಬರ್ತಿದ್ರೆ ನಾನು ಯೋಚನೆ ಮಾಡ್ತಿರ್ತೀನಿ, ಓ ದಿಸ್ ವಾಸ್ ದ ಡೇನಾ ಅಂತ. ಸೊ ನಮ್ಗಿನ್ನ ಟೈಮ್ ಬೇಕನ್ಸುತ್ತೆ ಕುಟುಂಬಕ್ಕೆ. ಬಟ್ ನೀವು ಒಂದು ಐಶ್ವರ್ಯ ಅವರೇ, ಒಂದು ನೀವು ತಾಯಿ ಆದ್ರಿ, ಮಗಳು ಬಂದ್ಲು, ಮಗಳು ಕಾಲಿಟ್ಟ ಸಂದರ್ಭನೇ ಬಹಳ ಚೆನ್ನಾಗಿತ್ತ ಅಂತ ರಾಜ್ಯದ ಜನ ಮಾತಾಡ್ತಿದ್ರು, ತುಂಬಾ ಭಾಗ್ಯಲಕ್ಷ್ಮಿ ಅದು ಬಹಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ಅದೃಷ್ಟ ತಂದು ಕೊಟ್ಬಿಟ್ಟಿದೆ, ಇಷ್ಟು ದಿನ ಶ್ರಮಕ್ಕೆಲ್ಲ ಸಿಗಬೇಕಾಗಿದ್ದು ಮೊಮ್ಮಗಳೇ ಬರ್ಬೇಕಾಯ್ತು ನೋಡು ಅನ್ನೋದು. ಅದು ಹೇಳ್ಬೇಕು. ಬಟ್ ನಂಗೆ ಅನ್ಸುತ್ತೆ ನಾವ್ ಅಪ್ಪ ಪಟ್ಟಿದ್ದ ಶ್ರಮ, ನಮ್ ಕುಟುಂಬ ಪಟ್ಟಿದ್ದ ಶ್ರಮ, ನಮ್ ಚಿಕ್ಕಪ್ಪ ಪಟ್ಟಿದ್ದ ಶ್ರಮ, ಅವಳು ಹುಟ್ಟಿ ಅವಳು ಕ್ರೆಡಿಟ್ ತಗೋತಾ ಇದ್ದಾಳೆ ಅಷ್ಟೇ. ನನ್ನ ಮಗಳು ಅದು ಬಿಟ್ರೆ ಬೇರೆ ಏನಿಲ್ಲ ಅಂತ. ಓಕೆ, ಮನೇಲಿ CM ಆದ ಬಳಿಕ, DK ಶಿವಕುಮಾರ್ ಅವರು CM ಆದ ಬಳಿಕ ಫಸ್ಟ್ ಚೇಂಜ್ ಏನ್ ನೋಡಕ್ ಸ್ಟಾರ್ಟ್ ಮಾಡಿದ್ರಿ? ನೀವು ಮನೆಗೆ ಬಂದಾಗ ಏನ್ ಚೇಂಜ್ ನೋಡಕ್ ಸ್ಟಾರ್ಟ್ ಮಾಡಿದ್ರಿ? ಬೆಳಗ್ಗೆ ಅಟ್ಲೀಸ್ಟ್ 1 hour ಸಿಕ್ತಿದ್ರು ನಾವ್ ಅಪ್ಪ ಮಾತಾಡ್ಸಕ್ಕೆ. ಇವಾಗ 1 hour ಕೈಗೆ ಸಿಗಲ್ವೇನೋ ಇವಾಗ? ಬೆಳಗ್ಗೆಯಿಂದನೂ ಯೋಚನೆ ಮಾಡ್ತಿರ್ತಾರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಐ ಥಿಂಕ್ ಇನ್ನ ಜವಾಬ್ದಾರಿ ಹೆಚ್ಚಾಗಿದೆ. ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರಾ ಫ್ಯಾಮಿಲಿ ಜೊತೆಗೆ? ಅದು ಐ ಥಿಂಕ್ ಇವಾಗ ರಾಜ್ಯದ ಜನಕ್ಕೆ ಅವ್ರ ಟೈಮ್ ಜಾಸ್ತಿ ಇಂಪಾರ್ಟೆಂಟ್ ಅಂತ ನಾವೆಲ್ಲ ಅರ್ಥ ಮಾಡ್ಕೊಂಡಿದೀವಿ. ಚಿಕ್ಕ ವಯಸ್ಸಿಂದಾನು ನಾವು ಅಮ್ಮ ಅದನ್ನೇ ನಮ್ಗೆ ಹೇಳ್ಕೊಟ್ಟು ಬಂದಿದ್ದಾರೆ. ಇವತ್ತು ಆ ಡೇ ಬಂದಿದೆ, ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ವಿ ಆರ್ ಹ್ಯಾಪಿ ಫಾರ್ ಹಿಮ್ ಟು ಸರ್ವ್ ದಿಸ್ ಪೀಪಲ್ ಆಫ್ ಕರ್ನಾಟಕ ಮೋರ್ ದೆನ್ ಅಸ್. ವೆರಿ ನೈಸ್. ನಂಗೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಐಶ್ವರ್ಯ ಅವರೇ. ಸಾಮಾನ್ಯವಾಗಿ ನಾವೆಲ್ಲ ಇದ್ದಾಗ ನಮ್ಮ ಆಫೀಸದ್ದು ಏನಾಯಿತು ಇವೆಲ್ಲ ಮನೇಲಿ ಏನಾದರೂ ಬಂದಾಗ ಸಣ್ಣ ಪುಟ್ಟದಿದ್ರೆ ಒಂಚೂರು ಚರ್ಚೆ ಆಗುತ್ತೆ. ರಾಜಕೀಯದ ವಿಚಾರದಲ್ಲಿ ಏನಾದರೂ ಅಪ್ಪನ ಜೊತೆಗೆ ಚರ್ಚೆ ಆಗುತ್ತಾ, ಚಿಕ್ಕಪ್ಪನ ಜೊತೆಗೆ ಚರ್ಚೆ ಆಗುತ್ತಾ ಮನೆಯಲ್ಲಿ? ರಾಜಕೀಯದಿಂದ ನಾವೆಲ್ಲರೂ ಕುಟುಂಬದವ್ರು ಸ್ವಲ್ಪ ದೂರನೇ. ನೀವ್ ಅದನ್ನ ನೋಡ್ಕೊಂಡ್ ಬಂದಿದೀರಾ, ನಾವ್ ಹಿಂಗೆ ಇದೀವಿ. ಓಕೆ, ನಾನ್ ಇವಾಗ ಸ್ವಲ್ಪ ಈಚೆ ಕೆಲಸ ಮಾಡ್ತಿರೋದ್ರಿಂದ ನಂಗೆ ಏನಾದ್ರು ಒಂದ್ ಸ್ವಲ್ಪ ಸಜೆಷನ್ಸ್ ಅಂತ ಅನ್ಸಿದ್ರೆ ನಾನು ಆ ಸಜೆಷನ್ಸ್ ನ ಕೊಡ್ತೀನಿ. ಬಟ್ ಆ ಸಜೆಷನ್ಸ್ ನ ತಗೊಳ್ಳೋದು ಬಿಡೋದು ಅದು ಕರೆಕ್ಟಾ ಇಲ್ವಾ ಅಂತ ಯೋಚನೆ ಮಾಡೋದು ಅವ್ರಿಬ್ರಿಗೆ ಬಿಟ್ಟಿದ್ದು. ಅಲ್ಲಲ್ಲ, ನಾನು ಹಾಗೆ ಕೇಳ್ತಾ ಇಲ್ಲ. ಒಂದು ರಾಜಕೀಯದಲ್ಲಿ ಅತಿಯಾದಂಥ ಸಂತೋಷನೂ ಆಗುತ್ತೆ, ದುಃಖನೂ ಆಗುತ್ತೆ. ದುಃಖ ಆದಾಗ ಬಂದು ಹೇಳ್ಕೊಳ್ಬೇಕಾಗಿರುವಂಥದ್ದು ಮನೇಲಿರೋರು ಕೇಳಿಸ್ಕೊಳ್ಬೇಕಾಗಿರೋರು ಇರುತ್ತೆ. ಸೊ ಹಾಗಾಗಿ ಅದನ್ನ ಹೇಳ್ಕೊಂಡಿದಾರ, ಸಂತೋಷದ ಕ್ಷಣಗಳನ್ನ ಬಂದು ಮನೇಲಿ ಹೇಳ್ಕೊಳ್ತಾರ, ಆ ಘಟನೆಗಳೇನಾದ್ರೂ ಇದಾವ? ಇದಾವೆ ಅನ್ಸುತ್ತೆ. ಡಿಸ್ಕಷನ್ ನಡೆಯುತ್ತೆ, ನಾವ್ ಕೇಳಿಸ್ಕೊಂತೀವಿ. ನನ್ಕಿಂತ ಹೆಚ್ಚಾಗಿ ನಾವ್ ಅಮ್ಮ ಕೇಳಿಸ್ಕೊಂತಾರೆ ಅನ್ಸುತ್ತೆ. ಸೊ ಕೇಳಿಸ್ಕೊಂಡು ಓಕೆ ಒಂದ್ ಹೋಪ್ ಇದೆ ಮುಂದಕ್ಕೆ ಅಂತ ಆಲೋಚನೆ ಮಾಡ್ತೀವಿ. ಬಿಟ್ರೆ ಅದಕ್ಕೆ ಒಂದ್ ಸೊಲ್ಯೂಷನ್ ಹುಡ್ಕೋದಾಗ್ಲಿ, ಅದಕ್ಕೆ ಒಂದು ಆನ್ಸರ್ ಕೊಡೋದಾಗ್ಲಿ ಅದ್ ನಾವ್ ಯಾರು ಮಾಡಕ್ ಹೋಗಲ್ಲ. ನಮ್ಗೆ ಅಷ್ಟು ತಿಳುವಳಿಕೆನೂ ಇಲ್ಲ ರಾಜಕೀಯದ ಬಗ್ಗೆ ಅಂತ ನಾವ್ ಅನ್ಕೊಂಡಿದ್ವಿ. ಚಿಕ್ಕಪ್ಪಂಗೆ ಏನಂತ ಕರಿತೀರಾ? ಚಿಕ್ಕಪ್ಪ ಅಂತಾನೆ ಕರಿತೀವಿ. ಚಿಕ್ಕಪ್ಪ ಅಂತಾನೆ ಕರೆಯೋದಾ? ನೀವೇನಂತ ಕರಿತೀರಾ ಸರ್? ನಾನು ಐಶು ಅಂತ ಕರಿತೀನಿ. ಒಂದ್ಸಲ ಕರೀರಿ. ಏನ್ ಐಶು, ಮಗಳು ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾಳೆ. ಏನ್ ಮಾಡ್ತಾವಳೆ? ಇವಾಗ ವ್ಯಾಕ್ಸಿನೇಷನ್ ಕೊಟ್ಕೊಂಬಂದ್ ಮಲ್ಸ್ತೀವಿ. ಹೌದಾ, ಸರಿ ಆಯ್ತು. ಓಕೆ, ಲಾಸ್ಟ್ ಕ್ವೆಶ್ಚನ್ ಐಶ್ವರ್ಯ ಅವರೇ. ಅಲ್ಲ, ಅವ್ರೊಂದ್ಸಲ ಚಿಕ್ಕಪ್ಪ ಅಂತ ನೀವೊಂದ್ಸಲ ಕರೆದ್ಬಿಡಿ. ಹಂಗೆ ಓಕೆ, ಕರ್ದಿದ್ದೀನಲ್ಲ, ಇನ್ನೊಂದ್ಸಲ ಕರೆದ್ಬಿಡಿ. ಚಿಕ್ಕಪ್ಪ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಅಣ್ಣ ಇವಾಗ CM ಆಗಿ ನಿಂತಿದ್ದಾರೆ. ನಿಮ್ ಮೇಲೆ, ನಿಮ್ಮ ಅಣ್ಣನ ಮೇಲೆ ತುಂಬಾ ಜಾಸ್ತಿ ಜವಾಬ್ದಾರಿ ಇದೆ. ನಾವೆಲ್ಲರೂ ಕಾಯ್ತಾ ಇದೀವಿ ರಾಜ್ಯದ ಜನ ಏನ್ ಮಾಡ್ತೀರಾ ಅಂತ. ರಾಜ್ಯದ ಜನನಾ ನೀನಾ? ನಾನು ಕಾಯ್ತಾ ಇದ್ದೀನಿ, ರಾಜ್ಯದ ಜನನೂ ಕಾಯ್ತಾ ಇದ್ದಾರೆ. ಐಶ್ವರ್ಯ ಅವರೇ, DK ಶಿವಕುಮಾರ್ ಮಗಳಾಗಿ ಮೊದಲೇ ಜಾಸ್ತಿ ಜವಾಬ್ದಾರಿ ಇತ್ತು, ಈಗ ಇನ್ನೂ ಜಾಸ್ತಿ ಆಗಿದೆ ಅನ್ನೋ ಪ್ರೆಷರ್ ಫೀಲ್ ಆಗ್ತಾ ಇದೆಯಾ? ಹಂಗೇನಿಲ್ಲ, ನಂಗೆ ನಾವು ಅಪ್ಪನ ಕೆಲ್ಸದ ಮೇಲೆ ನಂಬಿಕೆ ಇದೆ. ನಿಮ್ಗೆ ಮೊದಲೇ ಆ ಹೆಸರು ದೊಡ್ಡ ಹೆಸರು, ಸೊ ಈಗ CM ಮಗಳು, ಸೊ ಅದಿನ್ನೂ ಜಾಸ್ತಿ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದೆಯಾ ಅಂತ ಕೇಳಿದೆ. ಪ್ರೆಷರ್ ಇದ್ದೇ ಇದೆ. ನಾನು ಹುಟ್ಟಿದಾಗಿಂದಾನು DK ಶಿವಕುಮಾರ್ ಮಗಳಂತ ಪ್ರೆಷರ್ ಇದ್ದೇ ಇದೆ ಅನ್ಸುತ್ತೆ. ಬಟ್ ಅಷ್ಟೇ ಜವಾಬ್ದಾರಿನೂ ಇದೆ ಅಲ್ಲ, ನಾನು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬೇಕು. ಜನ ನೋಡ್ತಾ ಇದ್ದಾರೆ DK ಶಿವಕುಮಾರ್ ಮಗಳು ಹೆಂಗೆ ಅಂತ. ಸೊ ನಾನು ಐ ಡು ಮೈ ಬೆಸ್ಟ್ ಅಂತ ಅನ್ಸುತ್ತೆ. ಎಸ್. ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ ಅವರೇ, ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ. ನಿಮ್ಮ ತಂದೆ ಮತ್ತು ನಿಮ್ಮ ಚಿಕ್ಕಪ್ಪ ಹೀಗೆ
ಮಾದರಿಯಾಗಿರಲಿ, ಅಣ್ಣ ತಮ್ಮಂದಿರು ಹೇಗಿರಬೇಕು ಅನ್ನೋದನ್ನು ಸಮಾಜಕ್ಕೆ ತೋರಿಸ್ಕೊಡ್ತಾ ಇರಲಿ. ಅದಕ್ಕೆ ನೀವು ಕೂಡ ಒಂದಿಷ್ಟು ಸ್ಫೂರ್ತಿಯಾಗಿ ನಿಂತ್ಕೊಂಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಮಾತಾಡೋಣ. ನೆಕ್ಸ್ಟ್ ಫುಲ್ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾ ಬರಬೇಕು ಹೋಗೋಣ ಒಂದೊಂದೇ ಮೆಲ್ಲಿಗೆ. ವಿಚಾರಗಳು. ಬಟ್ ನಾನು ಆಗಲೇ ಕೇಳ್ತಾ ಇದ್ದೆ, ನೀವು ಟಫ್ ಮ್ಯಾನ್ ಅಂತ ಭಾಳ ಜನಕ್ಕೆ ಅನಿಸುತ್ತೆ. ಆ ವಿಚಾರ ಬಂತು, ನನಗೆ ಕೇಳಬೇಕು ಅಂತಿದ್ದೆ. ಎಲ್ಲರೂ ನೋಡಿದರೆ ಟಫ್ ಮ್ಯಾನ್ ಅಪ್ಪ, ಮಾತಾಡಿಸ್ಬೇಕೋ ಬೇಡವಾ, ಭಯ ಆಗುತ್ತೆ. ಹೆದರ್ಕೊಳ್ತಾರೆ. ಆದರೆ ನಾನು ಹತ್ತಿರದಿಂದ ನೋಡಿರೋದನ್ನು ಯು ಆರ್ ನಾಟ್ ಲೈಕ್ ದ್ಯಾಟ್. ನೀವು ಹಂಗಿಲ್ಲ. ನೀವು ಒಂಥರ ಹೆಂಗರಳು ಅಂತ ಕರೀತಾರಲ್ಲ, ಆ ಥರ ಮನುಷ್ಯ. ಬಟ್ ಹೊರಗಡೆ ನೋಡೋಕೆ ಟಫ್ ಮ್ಯಾನ್ ಥರ ಯಾಕೆ? ಅದು ಇರಬೇಕಾ? ರಾಜಕೀಯಕ್ಕೆ ಅದು ಅನಿವಾರ್ಯನಾ? ರಾಜಕೀಯಕ್ಕೆ ಅನಿವಾರ್ಯ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ನಾನು ಬೆಳೆದು ಬಂದಿರೋ ದಾರಿ ಅದು. ನಾನು ಅಳವಡಿಸ್ಕೊಂಡಿರೋ ಸ್ಟೈಲು, ಓಕೆ, ನಾನು ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು. ಯಾಕಂತಂದರೆ ನಾವು ಎಲ್ಲವನ್ನೂ ಕ್ಯಾಶುವಲಾಗಿ ತೊಗೊಳಕ್ಕಾಗೋದಿಲ್ಲ. ಒಂದು ಸ್ವಲ್ಪ ನಮ್ಮದೇ ಆದಂಥ ಒಂದು ಬದ್ಧತೆ ಇರಬೇಕಲ್ಲ. ಸೊ ನಾವು, ನನಗೆ ಯಾರ ಮೇಲೂ ಅಗೌರವ ಆಗಲಿ ಕ್ರೋಧ ಆಗಲಿ ಇಲ್ಲ. ನಾನು ಎಲ್ಲರನ್ನೂ ಗೌರವಿಸ್ತೀನಿ, ಎಲ್ಲರನ್ನೂ ಪ್ರೀತಿಸ್ತೀನಿ. ಏನು ಮಾತು ಕೊಡ್ತೀನಿ ಅದನ್ನು ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. Okay. ಸುಮ್ಮನೆ ಫಾಲ್ಸ್ ಇದನ್ನು ಯಾವತ್ತೂ ಕೂಡ ಪ್ರಾಮಿಸಸ್ನ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅಣ್ಣನೂ ಹಾಗೇನಾ? ನೋಡೋಕೆ ಟಫ್ ಗಾಯ್ ಥರ, ಆಮೇಲೆ ಒಳಗಡೆ ಹೆಂಗರಳ? ಅವರು ಅಷ್ಟೇನೇನೆ. ಸುಮ್ಮನೆ ಯಾರೋ ಹೇಳ್ಬೋದು ಹಂಗೆ ಓಡಾಡ್ತಾರೆ ಅವರು, ಇದು ಮಾಡೋದಿಲ್ಲ ಅಂಥೇಳಿ. ಓಕೆ. ನನ್ನ ಮಣ್ಣಂದು ಏನಪ್ಪ ಒಂದು ಕ್ಯಾರೆಕ್ಟ್ರು ಅಂದರೆ ಮಲ್ಟಿ ಡೈಮೆನ್ಷನಲ್ಲಿ ಥಿಂಕ್ ಮಾಡೋದು ಜಾಸ್ತಿ. ಇಲ್ಲಿ ಕೂತಿರ್ತಾರೆ, ಅಲ್ಲೇನೋ ಯೋಚನೆ ಮಾಡ್ತಾ ಇರ್ತಾರೆ, ಇಲ್ಲೇನೋ ಆ್ಯಕ್ಷನ್ ಮಾಡ್ತಾ ಇರ್ತಾರೆ, ಯಾರ್ದೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಇನ್ನೇನೋ ಕೆಲಸ ಮಾಡ್ತಾ ಇರ್ತಾರೆ. ಸೊ ಪ್ರೆಸೆನ್ಸ್ ಆಫ್ ಮೈಂಡು. ಅಲ್ಲ, ನಾನು ಯಾಕೆ ಈ ವಿಚಾರ ಕೇಳಿದೆ ಅಂತಂದರೆ, ಹಲವು ಸಂದರ್ಭಗಳಲ್ಲಿ ನೀವು ಕಣ್ಣೀರು ಹಾಕಿರೋದಿದೆ. ನೀವು ಬ್ರೇಕ್ ಡೌನ್ ಆಗಿದೆ. MP ಸೋತ ಸಂದರ್ಭದಲ್ಲೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ನಿಂತ್ಕೊಂಡ್ಬಿಟ್ಟು ಮಾತಾಡಿ ಕಣ್ಣೀರು ಹಾಕಿರೋದಿದೆ. ನಿಮ್ಮ ಅಣ್ಣ ಜೈಲಿಗೆ ಹೋಗಿ ಬಂದಂಥ ಸಂದರ್ಭದಲ್ಲೂ ಕೂಡ ಕಣ್ಣೀರು ಹಾಕಿರೋದಿದೆ. ಕೆಲವು ಕಡೆ ಮಾತಾಡೋಕ್ಕೂ ಆಗಿಲ್ಲ ನಿಮಗೆ, ನಿಮ್ಮ ಮಾತುಗಳೇ ನಿಂತು ಹೋಗಿದೆ. ಆ ಕ್ಷಣಗಳನ್ನು ನೆನಪು ಮಾಡಿಕೊಂಡಾಗ ನೋಡಿ, ನಮ್ಮಣ್ಣ ಬೆಂಗಳೂರು, ನಾನು ED ಅವರು ಸಮನ್ ಮಾಡಿದಾಗ, ಬಂದು ಇಲ್ಲಿ ಸಮನ್ ಮಾಡಿದಾಗ ಕರ್ಕೊಂಡು ಹೋಗ್ಬೇಕು ಅಂತ, ನಾನು ಅವಾಗ ಚೈನಾದಲ್ಲಿದ್ದೆ. ಸೊ ನನಗೆ ಫೋನ್ ಮಾಡಿದ್ರು, ಹೀಗಾಗಿದೆ, ಈಗ ನಾನು ಡೆಲ್ಲಿಗೆ ಹೊರಡಬೇಕು ಅಂಥೇಳಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ. ಸೊ ನಾನಾಯಿತು ಅಂಥೇಳಿ ನಾನು ಇಮಿಡಿಯೇಟ್ ಓವರ್ ನೈಟು ಟಿಕೆಟ್ ಮಾಡಿಕೊಂಡು ಅವರು ಡೆಲ್ಲಿಗೆ ಬರೋ ಅಷ್ಟೊತ್ತಿಗೆ ನಾನು ಡೆಲ್ಲಿಗೆ ಬಂದಿದ್ದೆ. ಒಂದಾದಮೇಲೆ ಭಾಳಷ್ಟು ಸೀಕ್ವೆನ್ಸ್ಗಳು, ಒಂದು 3-4 ದಿನ ಇನ್ವೆಸ್ಟಿಗೇಷನ್ಸು ಅದು ಇದು ಎಲ್ಲ ಆಯಿತು. ಇನ್ವೆಸ್ಟಿಗೇಷನ್ ಆಫೀಸರ್ಸು ನಾನು ಒಳಗಡೆನೇ ಹೋಗಿದ್ದೆ. ಸೊ 10 ಮಿನಿಟ್ಸ್ ಬಿಫೋರ್ ಹೇಳಿದ್ರು ಅವರು ನನಗೆ, ಇಲ್ಲ ಇನ್ನು 5 ನಿಮಿಷಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇಲ್ಲ, ಹೊರಗಡೆ ಮೀಡಿಯಾ ನ್ಯೂಸ್ ಬರ್ತಾ ಇದೆ, ಯು ಆರ್ ಗೋಯಿಂಗ್ ಟು ಅರೆಸ್ಟ್ ಅಂಥೇಳಿ. ವಾಟ್ ಈಸ್ ದಿಸ್ ಅಂತ ಅಂದೆ. ನೋ ವಿ ಆರ್ ಗೋಯಿಂಗ್ ಟು ರಿಲಿ ಒಂದು ಸ್ಟೇಟ್ಮೆಂಟ್ ಮಾಡೋದಿದೆ, ಮಾಡಿದ ತಕ್ಷಣ ಸೈನ್ ಹಾಕ್ಬಿಟ್ಟು ಇನ್ನೊಂದು 10 ನಿಮಿಷದಲ್ಲಿ ಕಳಿಸ್ಕೊಡ್ತೀವಿ, ಡೋಂಟ್ ವರಿ ಅಂತ ಹೇಳಿದ್ರು. ಆಮೇಲೆ ನನ್ನನ್ನು ಕರೀಲಿಲ್ಲ, ನಮ್ಮ ಇನ್ನೊಬ್ಬರು ನನ್ನ ಸ್ನೇಹಿತರು ಚಿನ್ರಾಜ್ ಅವ್ರನ್ನ ಅವ್ರನ್ನ ಕರೆದ್ಬಿಟ್ಟು ನೀವು ಸೈನ್ ಹಾಕಿ ಅಂಥೇಳಿ. ಎಂತಕ್ಕೆ ಅಂತ ಅಂದರೆ, ಈ ಥರ ಅರೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಸಿಕ್ಕಾಬಟ್ಟೆ ಕೋಪ ಬಂತು, ಟೆನ್ಷನ್ ಆಯಿತು. ಸೈನ್ ಹಾಕಿದ್ವಿ, ಅರೆಸ್ಟ್ ಮಾಡಿದ್ರು, ಕರ್ಕೊಂಡೋದ್ರು. ಅದಾದಮೇಲೆ ಸೊ ಏನು ಮಾಡಬೇಕು ಅಂತ ತೋಚಲಿಲ್ಲ. ಜೈಲಿಗೆ ಹೋದೆ ನೋಡಬೇಕು ಅಂಥೇಳಿ, ತಿಹಾರ್ ಜೈಲಿಗೆ. ಕಂಬಿ ಹಿಂದೆ ನೋಡಿದಾಗ ಅಲ್ಲಿ ನನಗೆ ಏನು ಮಾಡಬೇಕು ಅಂಥೇಳಿ ಇದು ಮಾಡಲಿಲ್ಲ. ಆ ಕ್ಷಣ ಈಗ ನೆನೆಸ್ಕೊಂಡ್ರೆ ಅದನ್ನು ನೆನಪು ಮಾಡ್ಕೊಳ್ಳೋಕ್ಕೂ ಕಷ್ಟ ಇದೆ. ಆಗ ನಾನು ತೀರ್ಮಾನ ಮಾಡಿದೆ, ನಾನು ನಮ್ಮ ಚಿನ್ರಾಜು ಅಂಥೇಳಿ ಇಬ್ಬರು ಹೋಗಿದ್ವಿ. ನಾನು ಅವ್ರಿಗೆ ಹೇಳಿದೆ, ಈ ವಿಚಾರ ನಾನು ನೋಡಿದ ಘಟನೆನ ನೀವು ಹೊರಗಡೆ ಯಾರಿಗೂ ಹೇಳ್ಬಾರ್ದು, ಯಾವುದೇ ಕಾರಣಕ್ಕೂ ಮನೆಯವರು ಡೆಲ್ಲಿಗೆ ಬರಬಾರ್ದು, ಉಳಿದಿದ್ದೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ಒಳಗಡೆ ಅಣ್ಣ ಕೂತಿದ್ದ ನೋಡಿದಾಗ ಆ ಘಟನೆ ವಿವರಣೆ ಮಾಡೋದಕ್ಕೂ ಕೂಡ ಕಷ್ಟ ಇದೆ. ಎಷ್ಟು ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದ್ರಿ? ಸಾಕಷ್ಟು ದಿನ ನಿದ್ರೆ ಮಾಡಿಲ್ಲ.
ಏನು ಮಾಡ್ತಾ ಇದ್ದೀವಿ ಅಂತಲೂ ಗೊತ್ತಿಲ್ಲ. ನಾನು ಯಾರ ಹತ್ರನೂ ಮಾತಾಡ್ತಾನೂ ಇರಲಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನಾನು ಏನು ಮಾಡಬೇಕು ಅಂತಿದ್ದೀನಿ ಅಂಥೇಳಿ ನನ್ನ ಹತ್ರ ಸಾವಿರಾರು ಜನ ಪ್ರತಿದಿನ ಊರಿಂದ, ಕ್ಷೇತ್ರದಿಂದ, ಬೇರೆ ಬೇರೆ ಕಡೆಯಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾಯಿದ್ರು, ಹೋಗ್ತಾಯಿದ್ರು, ನಮ್ಮನ್ನು ಮಾತಾಡಿಸ್ತಾಯಿದ್ರು. ಆದರೆ ನಮ್ಮ ಗುರಿ ಒಂದೇ ಆಗಿತ್ತು, ನಮ್ಮ ಅಣ್ಣನ ಆಚೆ ತರಬೇಕು ಅಂಥೇಳಿ. ಹೇಗಿದ್ರು ಒಳಗಡೆಗೆ? ಅದೊಂದು ಭಯಾನಕವಾದಂಥ ದೃಶ್ಯಗಳು, ಸಂದರ್ಭಗಳು. ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೂ ಕೂಡ, ಚಿಂತನೆ ಮಾಡಲಿಕ್ಕೂ ಕೂಡ ಅಸಹ್ಯ ಆಗುತ್ತೆ. ಇಲ್ಲ, ಗೊತ್ತಾಗ್ಬೇಕು ಜನಕ್ಕೆ ಏನಾಯಿತು, ಹೇಗಾಯಿತು, ಒಳಗಡೆ ಹೇಗಿದ್ರು. ಹೇಳಿದ್ನೆಲ್ಲ ಭಾಳ ಅಸಹ್ಯ ಆಗುತ್ತೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಶ್ರಮದಿಂದ, ಒಂದು ಚಿಂತನೆಯಿಂದ ಇವತ್ತು ಆ ಏನು ಕಷ್ಟಪಟ್ಟಿದ್ದಾರೆ ಅದಕ್ಕೆ ಫಲ ಸಿಕ್ಕಿದೆ ಅಂಥೇಳಿ ಅಂದ್ಕೊಂಡಿದ್ದೇನೆ. ಹೇಗೆ ಒಬ್ಬರೇ ನುಂಗ್ಕೊಂಡ್ರಿ ಆ ನೋವನ್ನು? ಯಾಕಂದರೆ ಅತ್ತಿಗೆಗೆ ಹೇಳ್ತಾ ಇಲ್ಲ, ಮಗಳಿಗೆ ಹೇಳ್ತಾ ಇಲ್ಲ, ಯಾರಿಗೂ ಯಾವ ವಿಚಾರ ಹೇಳ್ತಾರೆ. ನೀವು ಒಬ್ಬರೇ ಇದ್ದಿದ್ದು ದೆಹಲಿಯಲ್ಲಿ, 50 ದಿನ ದೆಹಲಿ ಬಿಟ್ಟು ಆಚೆ ಬಂದಿಲ್ಲ. ಹೇಗೆ ಒಬ್ಬರೇ ನುಂಗಿದಿರ ಆ ನೋವನ್ನು ಅಂತ? ಅಲ್ಲ, ಹೇಳಿದ್ವಲ್ಲ, ಪ್ರತಿ ಕ್ಷಣನೂ ಕೂಡ ನಮಗೆ ಸವಾಲಿತ್ತು. ಸೋತೆ ಅಂತ ಫೀಲ್ ಆಯ್ತಾ ಯಾವಾಗ್ಲಾದ್ರೂ? ಅಯ್ಯೋ ಎಲ್ಲ ಇದ್ರೂ ಅಣ್ಣನ್ ಬಿಡಿಸ್ಕೊಳಕ್ಕಾಗ್ತಿಲ್ವಲ್ಲ ನಂಗೆ? ಇಲ್ಲ, ಯಾವತ್ತೂ ಕೂಡ ಸೋತಿದ್ದೀವಿ ಅಂತಕ್ಕಂಥ ಭಾವನೆ ನನಗೆ ಬರಲೇ ಇಲ್ಲ. ನನಗೆ ಕಾನ್ಫಿಡೆನ್ಸ್ ಇತ್ತು, ಏನಾದರೂ ಮಾಡಿ ಈಚೆ ತಂದೆ ತರ್ತೀವಿ ಅಂತ ಹೇಳ್ಬಿಟ್ಟು ಅದೊಂದು ಸವಾಲು. ಸೊ ನ್ಯಾಯಾಲಯ ಆರಂಭದ 2-3 ದಿನ ನೀವು ಕಣ್ಣೀರು ಹಾಕಿದ್ರಿ ಅಂತ ನಾನು ಕೇಳ್ಪಟ್ಟೆ. ತುಂಬ ಹತ್ತಿರದಲ್ಲಿ ನೋಡಿದವ್ರು ನಾನು ಕೇಳಿರೋದು. ಕಣ್ಣೀರು ಹಾಕಿದ್ದೀನಿ, ಹಂಗೆ ಅಂದ್ಬಿಟ್ಟು ಎದೆಗುಂದಿಲ್ಲ. ಅವ್ರ ಫೇಸಲ್ಲಿ ನೋವು ತಿಂದಿರೋದ್ರ ಗೊತ್ತಾಗ್ತಾ ಇತ್ತಾ ನಿಮಗೆ? ಅವ್ರು ನಮ್ಮ ಅಣ್ಣ ಹೇಳ್ಕೊಳ್ಳಿ. ಧೈರ್ಯವಾಗಿದ್ರು. ನಮ್ಮ ಅಣ್ಣ ಒಳಗಡೆ ಇದ್ದರೂ ಕೂಡ ನಮ್ಮ ಅಣ್ಣ ಧೈರ್ಯವಾಗಿದ್ರು. ನಾನು ವಾರದಲ್ಲಿ 2 ಸಾರಿ ಭೇಟಿ ಮಾಡ್ತಿದ್ದೆ, ಮಾತಾಡ್ತಾ ಇದ್ದೆ. ಏನಾಗ್ತಾ ಇತ್ತು ಅಂತ ಅಂದರೆ, ನಮ್ಮಣ್ಣ ಏನು ಮಾಡಿದ್ದಾನೆ, ಏನು ಮಾಡಿಲ್ಲ ಅಂಥೇಳಿ 100ಗೆ 100% ನನಗೆ ಗೊತ್ತು. ಎಲ್ಲ 0.1%, 0.01% ನನಗೆ ಗೊತ್ತಿಲ್ಲದೆ ಇರ್ಬೋದು. ಇನ್ನು ಮಿಕ್ಕಿದ್ದೆಲ್ಲ ವಿಚಾರಗಳು ಕೂಡ ನನಗೆ ಗೊತ್ತು. ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಮೋಸ ಮಾಡಿ ಯಾವತ್ತೂ ಕೂಡ ಏನು ಮಾಡಿದಂಥವನಲ್ಲ, ಅನ್ಯಾಯ ಮಾಡಿದಂಥವನಲ್ಲ. ವಿನಾಕಾರಣ ಅವನು ಜೈಲಿಗೆ ಹೋಗಬೇಕಾಗಿ ಬಂತು. ಜೈಲಿಗೆ ಹೋಗೋದನ್ನು ನಾನು ನಿರೀಕ್ಷೆ ಮಾಡಿದ್ದೆ. ಮಾಡಿದ್ದೆ. ಯಾವತ್ತು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಹೋಯ್ತೋ ಅವತ್ತೇ ನಾನು ನಮ್ಮ ಅಣ್ಣನಿಗೆ ಹೇಳಿದ್ದೆ, ಇದರಲ್ಲಿ 2 ಆಯ್ಕೆ ಇದೆ ನಿನಗೆ. ಮೊದಲನೇದು ನೀನು ಸರೆಂಡರ್ ಆಗೋದು, ಎರಡನೇದು ನಿನ್ನ ಲೀಡರ್ಶಿಪ್ಪು, ನಿನ್ನ ನಾಯಕತ್ವನ ಉಳಿಸ್ಕೊಳ್ಳೋದಕ್ಕೆ ನೀನು ಜೈಲಿಗೆ ಹೋಗ್ಬೇಕಾಗತ್ತೆ ಅಂಥೇಳಿ. ನಾನು, ನಮ್ಮಣ್ಣ, ನನ್ನ ಕಸಿನ್ ರವಿ ಅಂತಿದ್ದಾರೆ MLC, 3 ಜನನು ಮಾತಾಡುವಂಥ ಸಂದರ್ಭದಲ್ಲಿ ಅವತ್ತೇ ನಾನು ಎಚ್ಚರಿಕೆ ಕೊಟ್ಟಿದ್ದೆ, ಇದಾಗೇ ಆಗುತ್ತೆ ಅಂತೇಳಿ. 2 ಆಯ್ಕೆ ಇದೆ, ಜೈಲಿಗೆ ಹೋಗ್ಬೇಕಾ, ನಿನ್ನ ಸ್ವಾಭಿಮಾನ, ನಿನ್ನ ನಾಯಕತ್ವ, ನಿನ್ನ ಹೋರಾಟ ಉಳಿಬೇಕು ಅಂತ ಅಂದರೆ ನೀನು ಜೈಲಿಗೆ ಹೋಗ್ಬೇಕಾಗುತ್ತೆ. ಇದನ್ನು ತೀರ್ಮಾನ ಮಾಡಿ ಮುಂದಿನ ಜೈಲು ಅಂತ ಹೇಳಿದ್ದೆ. ಒಂದೇ ಒಂದು ಮೂಮೆಂಟ್ ನಿಮಗೆ ಅನಿಸ್ಲಿಲ್ವಾ, ಇಷ್ಟು ಕಿರಿಕಿರಿ ಆಗ್ತಿದೆ, ಸುಮ್ಮನೆ ಪಕ್ಕದ ಮನೆಗೆ ಹೋಗ್ಬಿಡೋಣ, ಪಕ್ಕದ ಮನೆ ಅಂದರೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಹೋಗ್ಬಿಡೋಣ ಅಂತ ಅನಿಸ್ತಾ? ಹೇಳಿದ್ನಲ್ಲ, ಅನೇಕ ರೀತಿಯ ಆಫರ್ಗಳು ಬಂತು, ಬೇರೆ ಬೇರೆ ಚರ್ಚೆಗಳಾಯಿತು, ಅದಂಗೆ ಇದಂಗೆ ಅಂಥೇಳಿ. ಬಟ್ ಯಾವತ್ತೂ ಕೂಡ ನಾವು ಆ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ. ನಮ್ಮನೆನೇ ಹೊರತು ಬೇರೆ ಮನೆ, ಬಾಡಿಗೆ ಮನೆ ನಮ್ದಾಗಲ್ಲ. ಬಟ್ ಅಣ್ಣ ಅದನ್ನು ನಿಧಾನಕ್ಕೆ ನೀವು ಸ್ವಂತ ಮಾಡ್ಕೋಬೋದು, ಆದರೆ ನೀವು ಕಟ್ಟಿದ ಮನೆ ನಿಮ್ಗೆ ತೃಪ್ತಿ ಕೊಡುತ್ತೆ ಹೊರತು ಬೇರೆಯವ್ರು ಕಟ್ಟಿರೋ ಮನೆ ಅಲ್ಲೋಗಿ ವಾಸ ಮಾಡ್ತು ಅಂತ ಅಂದರೆ ಅದು ಯಾವುದೋ ಒಂದು ಕಡೆ ಇದು ನಾನು ಕಟ್ಟಿದ್ದಿಲ್ಲ, ನಾನೊಂದು ಮನೆ ಕಟ್ಕೋಬೇಕು ಕಷ್ಟಪಟ್ಟು ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬನಿಗೂ ಇರುತ್ತೆ. ಸೊ ಇದು ನಾವು ಕಟ್ಟಿರೋ ಮನೆ, ನಾವು ಜೊತೆಯಲ್ಲಿದ್ದು ಬೆಳೆದಿರೋ ಮನೆ, ಈ ಮನೆಯಲ್ಲೇ ಎಲ್ಲ ಸುಖ, ಶಾಂತಿ, ನೆಮ್ಮದಿ ಎಲ್ಲ. ಕಷ್ಟನೂ ಇಲ್ಲೇ ಇದೆ, ಸುಖನೂ ಇಲ್ಲೇ ಇದೆ. ಇಷ್ಟೆಲ್ಲ ಹಾದ್ಕೊಂಡು ಬಂದ್ರಿ, ಸ್ವಲ್ಪ ಅದೇ ವಾಪಸ್ ಹೋದರೆ ಆ ಕ್ಷಣಗಳನ್ನು ಮೆಲುಕು ಹಾಕಿದಾಗ ಅವತ್ತು ಹೇಳ್ತಾರೆ DK ಶಿವಕುಮಾರ್ ಅವರು, ನಾನು ಗಡ್ಡ ಬಿಟ್ಟಿದ್ದ ವಿಚಾರದಲ್ಲಿ ಮಾತಾಡ್ತಾರೆ. ಬಟ್ ಯಾಕೆ ಇನ್ನೂ ಗಡ್ಡನೇ ತೆಗೀಲಿಲ್ಲ? ಸಮಯ ಬರುತ್ತೆ. ಅವ್ರು ಹೇಳಿದರು, ನನಗೆ ನೀವು ಅವಕಾಶ ಕೊಡಿ, ಆಮೇಲೆ ನಾನು ತೆಗಿತೀನಿ ಅಂತೇಳಿ, ಅಲ್ಲಿವರೆಗೂ ನಾನು ಹಂಗೆ ಇಡ್ತೀನಿ ಅಂತ. ಇನ್ನೂ ಸವಾಲುಗಳಿದೆಯಲ್ಲ ಅವ್ರ ಮುಂದೆ, ಅಲ್ಲಿವರೆಗೂ ಇನ್ನೂ ಕಾಯ್ತಾ ಇದ್ದಾರೆ. ಸವಾಲಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಗಡ್ಡ ಬಿಟ್ಟರೆ ಚೆನ್ನಾಗಿದೆ, ಗಡ್ಡನೇ ಬಿಡಿ ಅಂತ, ತೆಗಿಬೇಡಿ ಅಂತ. ಪೂಜೆ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ ಅನ್ನೋದು. ನೀವು ಅಲ್ಲೇ ಇದ್ರಿ ಹಿಂದ್ಗಡೆಗೆ. ಅವತ್ತು ಅಣ್ಣ ಎಷ್ಟು ಒದ್ದಾಡಿದ್ರು ಅಂತ ವಿಚಾರದಲ್ಲಿ?
ನೋಡಿ, ನಾವು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಗೌರಿ ಹಬ್ಬದಲ್ಲಿ ನಾವು ಪೂಜೆ ಮಾಡೋಕ್ಕೆ ಹೋಗ್ತೀವಿ. ಅದು ನಮ್ಮ ಸಂಪ್ರದಾಯ. ನಮ್ಮ ಹಿರಿಯರಿಗೆ ಕೆಲವರು ಪಕ್ಷ ಮಾಡ್ತಾರೆ, ನಾವು ಗೌರಿ ಹಬ್ಬದಲ್ಲಿ ನಾವು ನಮ್ಮ ತಂದೆ ತಾಯಿಗೆ, ನಮ್ಮ ತಂದೆಗೆ, ನಮ್ಮ ಪಿತೃಗಳ ಇದು ಮಾಡೋದಕ್ಕೆ ನಾವು ಅಲ್ಲಿ ಹೋಗ್ತೀವಿ. ಸೊ ಮೊದಲಿಂದನೂ ಕೂಡ ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ನಮ್ಮಣ್ಣ. ಹೌದು, ಎಲ್ಲ ರೀತಿನಲ್ಲೂ Cultured man. ಕಲ್ಚರ್ಪ ಎಲ್ಲ ಒಂದು ಕಡೆ ಏನಾರ ಏನೇ ಒಂದು ಪೂಜೆ ಮಿಸ್ ಆಯಿತು ಅಂತ ಅಂದ್ರೂ ರಾತ್ರಿ ಎಷ್ಟೊತ್ತಾದರೂ ಹೋಗಿ ಪೂಜೆ ಮಾಡಬೇಕು ಅಂತಕ್ಕಂಥದ್ದು. ಏನಾರ ಒಂದು ಅಂದ್ಕೊಂಡ್ರೆ, ಏನಾರ ಹೇಳಿದ್ರೆ ಒಂದು ವಿಶೇಷವಾದಂಥ ನಂಬಿಕೆ, ಭಕ್ತಿಯನ್ನು ಇಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸೊ ಯಾರು ಎಷ್ಟೇ ಟೀಕೆ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ ಪೂಜೆ ಮಾಡ್ತಾರೆ, ಇಲ್ಲಿ ಪೂಜೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಸೊ ಒಂದು ನಂಬಿಕೆಯ ಮೇಲೆ ಒಂದು ಶಕ್ತಿಯನ್ನು ಇಟ್ಕೊಂಡು, ಏನೋ ಒಂದು ಶಕ್ತಿ ನನಗೆ ಸಹಾಯ ಮಾಡೇ ಮಾಡುತ್ತೆ, ಆ ಶಕ್ತಿ ಜೊತೆ ನಾನು ಇದ್ದೀನಿ ಅಂಥೇಳಿ ಕೆಲಸ ಮಾಡುವಂಥವ್ರು. ಸೊ ಹಾಗಾಗಿ ನಮ್ಮ ಅಪ್ಪನ ಬಗ್ಗೆ ಭಾಳ ಪ್ರೀತಿ ಜಾಸ್ತಿ ನಮ್ಮಣ್ಣನಿಗೆ. ನಮ್ಮಣ್ಣನಿಗೆ ನಮ್ಮ ಅಪ್ಪ ಅಂತಂದರೆ ನಾವು ಸಖತ್ತು ಪ್ರೀತಿ. ಸೊ ಅದೇ ಫಸ್ಟ್ ಟೈಮ್ ಅವತ್ತು ಪೂಜೆ ಮಾಡೋಕ್ಕಾಗದೇ ಇದ್ದಿದ್ದು? ಹಾಂ, ಅದೇ ಫಸ್ಟ್ ಟೈಮ್. ಸೊ ಹಾಗಾಗಿ ಈ ಥರ ನಮಗೆ ಒಂದು ಅವಕಾಶ ಕೊಡದೆ ಈ ಥರ ಮಾಡ್ತಾ ಇದ್ದಾರಲ್ಲ. ಆಚೆ ಬಂದ್ಬಿಟ್ಟು ಕಣ್ಣೀರು ಹಾಕ್ಬಿಟ್ರ? ಕಣ್ಣೀರು ಅಂದರೆ ಇಲ್ಲ, ಏನು ಮಾಡ್ತಾರೋ ಮಾಡ್ಕೊಳ್ಳಿ, ಹೋಗೋಣ ಅನ್ನೋ ಪರಿಸ್ಥಿತಿಗೆ, ಪೂಜೆ ಮಾಡ್ಕೊಂಡು ಬರೋಣ ಅನ್ನೋ ಪರಿಸ್ಥಿತಿಗೆ ಬಂದಿದ್ರು. ಆಮೇಲೆ ಸುಮ್ಮನೆ ಅನ್ನೆಸೆಸರಿ ನಾವೇನೇ ಅವರಿಗೆ ಸೆಕೆಂಡ್ ಆಪ್ಷನ್ ಕೊಟ್ಟಂಗೆ ಆಗುತ್ತೆ. ಇದನ್ನೇ ಅವರು ನೀವಿಬ್ಬರು ಸೇರ್ಕೊಂಡು ಈ ವಿಚಾರದಲ್ಲಿ ಭಾವುಕರಾಗಿದ್ದಿದೆಯಾ? ಅದೇ ಹೇಳಿದ್ನಲ್ಲ ನಾನು, ಈ ವಿಚಾರದಲ್ಲಿ ಚರ್ಚೆ ಮಾಡಿ, ಬೇಡ ಅವ್ರೇನು ಸಮನ್ ಮಾಡಿದ್ದಾರೆ ಆ ಸಮನ್ಗೆ ನಾವು ಉತ್ತರ ಕೊಟ್ಟು ಹೋಗೋಣ, ಸುಮ್ಮನೆ ಯಾಕೆ. ಬಟ್ ನೀವೇನೋ ಧೈರ್ಯ ತಗೊಂಡ್ರಿ. ನಮ್ಮ ಜೊತೆಗೆ ಈಗ ಮೇಡಮ್ ಇದ್ದಾರೆ, ಉಷಾ ಮೇಡಮ್. ಮೇಡಮ್ ನಮಸ್ತೆ, ಅರುಣ್ ಬಡಿಗೇರ್ ಮಾತಾಡ್ತಿದ್ದೀನಿ. ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಾನು ಇಲ್ಲಿ ನಿಮ್ಮ ಮೈದೂರನ್ನ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ, DK ಸುರೇಶ್ ಅವರನ್ನ. ಅಣ್ಣ ತಮ್ಮಂದಿರು ಹೇಗಿರಬೇಕು ಅನ್ನೋದನ್ನು ಸಮಾಜಕ್ಕೊಂದು ಮೆಸೇಜ್ ಕೊಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಅವರ ಬಾಲ್ಯದಿಂದ ಬೆಳ್ಕೊಂಡು ಬಂದಿದ್ದು ಮತ್ತು ಪಟ್ಟಂಥ ಕಷ್ಟಗಳು, ಈಗ ಒಂದು ಪೊಸಿಷನಿಗೆ ಇರುವಂಥ ಸಮಾಧಾನ, ಎಲ್ಲವನ್ನ ಒಂದು ಮಾತಾಡ್ತಾ ಇದ್ವಿ. ನೀವು ನೋಡಿರೋ ರೀತಿಯಲ್ಲಿ ನಿಮ್ಮ ಮೈದುನ ಹೇಗೆ? ಅವರಿಬ್ರು ಅಣ್ಣ ತಮ್ಮಂದಿರ ಸಂಬಂಧ ಅಷ್ಟೇ ಅಲ್ಲ, ಹಾಂ ಹಾಂ, ಅವ್ರ ಮಧ್ಯೆ ಇದ್ದಿದ್ದು ನಂಬಿಕೆ, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ, ತ್ಯಾಗ, ಅವರಿಬ್ರ ಮೇಲೆ ಇದ್ದಿದ್ದು ಒಂದು ಗೌರವ, ಇಷ್ಟನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ ಮದ್ವೆ ಆಗಿ 30 ವರ್ಷದಿಂದನೂ. ಓಕೆ ಅವರು ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ಓಕೆ, ನಮ್ಮ ಕುಟುಂಬದಲ್ಲಿ ಏನೇ ಒಳ್ಳೇದಾಗ್ಲಿ, ಏನೇ ಕಷ್ಟ ಬಂದಿದ್ರು ಆ ಖುಷಿ ಹಂಚ್ಕೊಂಡಿದ್ದಾರೆ. ಒಂದು ಕಷ್ಟದಲ್ಲಂತೂ ಅವರು ನಂಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತಿದ್ದಾರೆ. ನಾನು ಆ ಕ್ಷಣವನ್ನು ನೆನಪಾಕೊಳ್ತಾ ಇದ್ದೆ. ಮಾನ್ಯ DK ಶಿವಕುಮಾರ್ ಅವರು ಜೈಲಿನಲ್ಲಿದ್ದಂಥ ಸಂದರ್ಭ, ನೀವು ಬೆಂಗಳೂರಿನಲ್ಲಿದ್ರಿ, ಇವರು ದೆಹಲಿಯಲ್ಲಿದ್ದಾಗ ಫೋನ್ ಮಾಡಿ ಕೇಳ್ತಾ ಇದ್ರ, ಆ ಪ್ರಯತ್ನವನ್ನ ಮಾಡಿದಾಗ ಏನು ಹೇಳ್ತಾ ಇದ್ರು? ಇಲ್ಲ, ಅವ್ರು ಒಂದೇ ಮಾತು ಹೇಳಿದ್ದು, ನೀವೆಲ್ಲ ಧೈರ್ಯವಾಗಿರಿ, ನಾನಿದ್ದೀನಿ, ನಾನು ಕರ್ಕೊಂಡ್ ಬರ್ತೀನಿ ನಮ್ಮ ಅಣ್ಣನ್ನ ಅಂತ ಅವ್ರು ಹೇಳಿದ್ರು. ಓಕೆ, ನೀವ್ ಯಾರು ಏನೋ ತಲೆ ಕೆಡ್ಸ್ಕೋಬೇಡಿ, ಏನೇ ಇದ್ರೂ ನಾನು ಫೋನ್ ಮಾಡ್ತೀನಿ, ನೀವ್ ಧೈರ್ಯವಾಗಿರಿ, ಅವ್ರು ಚೆನ್ನಾಗಿದ್ದಾರೆ, ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಅಷ್ಟೇ ಒಂದ್ ಮಾತು ಹೇಳಿದ್ರು. ನಾನು ಯಾವಾಗ್ಲೂ ಕೇಳ್ತಾ ಇದ್ದೆ, ನಾನು ಒಂದ್ಸತಿ ಬಂದ್ ನೋಡ್ಬೇಕು ಅಂತ. ಬಟ್ ಅವ್ರು ಹೇಳಿದ್ರು, ಇಲ್ಲ ಬೇಡ, ನಾನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ. ನಾನು ಆಯ್ತು ಅವ್ರು ಇದಾರಲ್ಲ ಅಂತ ಹೇಳಿ ಸುಮ್ನೆ ಬಿಟ್ಟೆ. ಬಟ್ ಹಾಗೆ ನಡ್ಕೊಂಡ್ರು, ಅದು ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಕ್ಕೆ ಆಗಲ್ಲ. ನಾನು ತುಂಬಾ ಕೇಳ್ಪಟ್ಟಿದ್ದೆ, ಅವರು ಆದ ತಕ್ಷಣ ಒಂದು 2-3 ದಿನ ಮಾತ್ರ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ತುಂಬ ಸಲ ಕಣ್ಣೀರು ಹಾಕಿರುವಂಥ ಕ್ಷಣಗಳು ಕೂಡ ಇವೆ ಅಂತ ಹೇಳಿ. ಬಟ್ ನಿಮ್ಮ ಹತ್ರ ಆ ಥರ ಯಾವ ಸಂದರ್ಭನೂ ತೋರಿಸ್ಕೊಟ್ಟಿಲ್ಲ ಅನ್ಸುತ್ತೆ. ನನ್ನ ಹತ್ರ ತೋರಿಸ್ಕೊಳ್ಳಿಲ್ಲ. ನಾವು ತುಂಬಾ ಡಿಪ್ರೆಷನ್ ಒಂಥರ ಹೊಟ್ಟೋಗ್ಬಿಡ್ತೀವಿ ಅಂತ ಯಾವತ್ತೂ ನನ್ನ ಹತ್ರ ಬಂದು ಆತರ ಹೇಳ್ಕೊಳ್ಳಿಲ್ಲ ಅವರು. ನೀವ್ ಧೈರ್ಯವಾಗಿರಿ ಅಂತ ಮಾತ್ರ ಯಾವಾಗ್ಲೂ ಧೈರ್ಯ ತುಂಬ್ತಾ ಇದ್ರು ಅಷ್ಟೇ, ನನಗಾಗ್ಲಿ ನನ್ನ ಮಕ್ಳಿಗಾಗ್ಲಿ. ನಾನು ಇದೀನಿ, ನಾನು ಕರ್ಕೊಂಡ್ ಬರ್ತೀನಿ ನಮ್ಮ ಅಣ್ಣನ್ನ ಅಂತ ಅಷ್ಟೇ ಹೇಳಿದ್ದು. ಕರ್ಕೊಂಡು ಬಂದ ಕ್ಷಣ ಹೇಗಿತ್ತು? ಅದು ಹೇಳಕ್ಕೆ ಆಗಲ್ಲ ಬಿಡಿ, ಅಷ್ಟು ಖುಷಿ ಆಯ್ತು. ಅವ್ರು ಏನ್ ಹೇಳಿದ್ರು, ನಂಗೆ ಮಾತು ಕೊಟ್ಟಿದ್ರು, ಹಾಗೆ ನಡ್ಕೊಂಡ್ರು. ನನ್ ಕೈಲಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅವ್ರ ಇರೋದ್ರಿಂದ ನಂಗೊಂದು ಶಕ್ತಿಯಾಗಿ ನಿಂತಿದ್ರು, ಮುಂದಕ್ಕೂ ನಿಂತ್ಕೋತಾರೆ. ಅಲ್ಲ, ಮಗಳನ್ನ ಕಳಿಸ್ಕೊಟ್ಟಿದ್ರಲ್ಲ ನೀವು ದೆಹಲಿಗೆ, ಅದು ಯಾವ ಧೈರ್ಯದ ಮೇಲೆ ಕಳಿಸ್ಕೊಟ್ಬಿಟ್ರಿ? ಇಲ್ಲ, ನನಗೆ ಅವಳು ಹೋಗ್ತೀನಿ ಅಂತ ತುಂಬಾ ಹಳಕ್ ಶುರು ಮಾಡಿದ್ಲು. ಆಮೇಲೆ ನಾನ್ ಹೋಗಕ್ಕಾಗಿರ್ಲಿಲ್ಲ, ಆಯ್ತು ಅಂತ ನಾನು ಅವಳಿಗೆ ಧೈರ್ಯ ಕೊಟ್ಟೆ. ನಾನಾದ್ರೂ ನೋಡಕ್ಕಾಗಿಲ್ಲ, ಇವಳಾದ್ರೂ ಅಟ್ಲೀಸ್ಟ್ ನನಗೆ ಬಂದ್ ರಿಪೋರ್ಟ್ ಕೊಡ್ತಾಳೆ ಅಂತ ಅವಳನ್ನ ಕಳಿಸ್ದೆ.
ಬಟ್ ಅವತ್ತು ನಾನು ಅನ್ಕೋತಿತ್ತು ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಅವ್ರಿಗೆ ಹೇಳಿಲ್ಲ ನಮ್ಮ ಮೈದಿನ್ಗೆ ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ನನಗೂ ಗೊತ್ತಾಗ್ಬೇಕಾಯ್ತು, ಅವ್ರೇನು ಹೇಳ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಧೈರ್ಯ ಮಾಡಿ ಅವಳನ್ನ ಕಳ್ಸ್ಕೊಟ್ಟೆ. ಉಷಾ ಮೇಡಮ್, CM ಸ್ಥಾನ ಸಿಕ್ಕಿದೆ ಈಗ. ಸೊ ರಾಜ್ಯದ ಜನರಿಗೆ ವಿಪರೀತವಾದಂತಹ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ನಂಗೆ ಕುತೂಹಲ ಇರೋದು ನಿಮ್ಮ ಮನೇಲಿ ಏನೇನು ಚೇಂಜಸ್ ಆಗಿದೆ DK ಶಿವಕುಮಾರ್ ಅವ್ರು CM ಆದ್ಮೇಲೆ ಅಂತ. ನಮ್ಮ ಮನೇಲಿ ಏನು ಚೇಂಜಸ್ ಇಲ್ಲ. ಅಟ್ಲೀಸ್ಟ್ ಅವರು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಗುರಿ ತಲುಪಿದ್ದಾರೆ ಅಂತ ಸಂತೋಷ ಪಡ್ತೀನಿ ಅಷ್ಟೇ. ಬಟ್ CM ಸ್ಥಾನ ಕೈ ತಪ್ಪುತ್ತೆ ಅಂತ ಭಯ ಆಗಿತ್ತಾ ನಿಮ್ಗೆ 6 ತಿಂಗಳಲ್ಲಿ? ಇಲ್ಲ 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 ಇದ್ದೇ ಇತ್ತು. ಅವ್ರಿಗೆ ಸಿಕ್ಕತ್ತೆ, ಒಂದಲ್ಲ ಒಂದು ದಿನ ಅವ್ರು ಬಂದೇ ಬರ್ತಾರೆ, CM ಆಗ್ತಾರೆ ಅಂತ ನನ್ಗೆ ನಂಬಿಕೆ ಇತ್ತು. ಫ್ಯಾಮಿಲಿ ಜೊತೆಗೆ DK ಶಿವಕುಮಾರ್ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು? ಅವ್ರಿಗೆ ಅಫ್ಕೋರ್ಸ್ ಸಿಕ್ತಿದ್ದಿದೆ ಕಡಿಮೆ ಸಮಯ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು? ಎಲ್ಲರನ್ನ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಎಂಡ್ ಆಫ್ ದ ಡೇ ಅವರು ಫ್ಯಾಮಿಲಿ ಮ್ಯಾನು. ಸೊ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರು? 30 years ಇಂದ ಅರ್ಥ ಮಾಡ್ಕೊಂಡಿದ್ದೀನಿ, ಹಾಗೆ ಜೀವನ ಮಾಡಿದ್ದೀನಿ. ಏನೋ ಒಂದ್ ಜನಕ್ಕೆ ಕರ್ನಾಟಕ ಜನಕ್ಕೆ ಒಂದ್ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾನೇ ಸಮಾಧಾನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನೈಸ್. ಈ ಕಿರಿಕಿರಿ ಎಲ್ಲ ಆಗ್ತಿತ್ತು ರಾಜಕೀಯ, ಅವ್ರಿಗೆ ಜೈಲಿಗೆ ಕಳಿಸಿದ್ದು, ಆಮೇಲೆ ಜಟಾಪಟಿ, CM ಸ್ಥಾನ ಸಿಗದೆ ಇರೋದು, ಇವೆಲ್ಲ ನೋಡಿದಾಗ ನಿಮ್ಗೆ ಅನಿಸ್ಲಿಲ್ವಾ ಅಯ್ಯೋ ಯಾಕೆ ಬೇಕು ಬರ್ರಿ ಸುಮ್ಮನೆ ರಾಜಕೀಯ ಹತ್ಲಕ್ಕೆ ಸುಮ್ಮನೆ ಚಂದಾಗಿ ನೀವು ಜೀವನ ಮಾಡೋಣ ಅಂತೇಳಿ? ಯಾವಾಗ್ಲೂ ಎಂಕರೇಜ್ ಮಾಡ್ತಾ ಇದ್ದೆ ಅವ್ರಿಗೆ. ಓಕೆ, ಎನ್ಕರೇಜ್ ಮಾಡ್ಕೊಂಡು ಬಂದಿರಿ, ಯಾವತ್ತೂ ಹೇಳಿಲ್ಲ ರಾಜಕೀಯ ಬೇಡ ಅಂತ ಹೇಳಿ? ಇಲ್ಲ ಇಲ್ಲ. ಬಟ್ ಇದ್ರ ಮಧ್ಯದಲ್ಲಿ ನಮಗೆ ಬಹಳ ಕಾಡೋದು ಅಜ್ಜಯ್ಯನ ಬಾಂಡಿಂಗ್ ಯಾವಾಗ ಬೆಳೀತು ಅಂತ. ಅಂದ್ರೆ ಹೇಗೆ ಗೊತ್ತಾಯ್ತು ಅಜ್ಜಯ್ಯನ ಪವಾಡದ ಬಗ್ಗೆ ನಿಮ್ಮ ಫ್ಯಾಮಿಲಿಗೆ ಫಸ್ಟ್ ಗೊತ್ತಾಗಿದ್ದು ಹೇಗೆ, ಯಾರ ಮೂಲಕ ಅಂತ? ಇಲ್ಲ, ನಂಗೆ ಅವ್ರ ಫ್ರೆಂಡ್ ಒಬ್ರು ಇದ್ರು, ಅವ್ರ ಮೂಲಕ ಗೊತ್ತಿತ್ತು. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನನ್ನ ಆಮೇಲೆ ಕರ್ಕೊಂಡು ಹೋಗಿದ್ದಷ್ಟೇ ಅವರು ಅಜ್ಜಯ್ಯನ ಹತ್ರ. ಓಕೆ. ಸೊ ನಂಬಿಕೆ ಶುರು ಆಗಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಾಗಿರುತ್ತಲ್ಲ, ಅಂಥದ್ದು ಏನಾದ್ರೂ ಒಂದು ಶುರು ಆಯ್ತಾ ನಂಬಿಕೆ ಶುರು ಆಗಕ್ಕೆ? ಇಲ್ಲ, ಅದೆಲ್ಲ ತುಂಬಾ ಇದೆ, ಹೇಳಕ್ ಆಗಲ್ಲ ಅನ್ಕೋತೀನಿ. ನಂಬಿಕೆ ನಮ್ಮಲ್ಲೇ ಇರ್ಬೇಕಲ್ವಾ, ಅದನ್ನೆಲ್ಲ ಹೇಳ್ಕೊಡೋದು ಚೆನ್ನಾಗಿರಲ್ಲ. ಕರೆಕ್ಟ್, ಐ ಎಗ್ರಿ. ಆಮೇಲೆ ನಾನು ಆವಾಗಲೇ ಹಂಗೆ ಕ್ಯಾಶುವಲ್ ಆಗಿ ಉಳಿದಿದ್ದೆಲ್ಲ ಮಾತಾಡ್ತಾ ಇದ್ದೆ. ಏನು ಇಷ್ಟಪಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ತಿನ್ನಕ್ಕೆ? ಏನು ಅಡುಗೆ ಮಾಡಿಕೊಡ್ತೀರಾ? ಅವ್ರು ರೆಗ್ಯುಲರ್ ಫುಡ್ ಇಷ್ಟಪಡ್ತಾರೆ, ರಾಗಿ ಬಾಲು. ಓಕೆ, ವೆಜಿಟೇರಿಯನ್ ಫುಡ್. ಹಾ, ಅಂದಂಗೆ ಅದನ್ನೇ ಕೇಳ್ತಾ ಇದ್ದೀನಿ. ನಾನ್ ವೆಜ್ ತಿನ್ನೋದು ಯಾವಾಗ ಶುರು ಮಾಡಿಸ್ತೀರಾ? ಬಿಟ್ಬಿಟ್ಟಿದ್ರಲ್ವಾ? ಇಲ್ಲ, ಹೆಲ್ತ್ ಇಶ್ಯೂ ಸುಮ್ನೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾರಲ್ಲ, ಬೇಡ ಅಂತ ನಾನ್ ವೆಜ್ ಬೇಡ ಅಂತ ಬಿಡಿಸ್ಬಿಟ್ಟಿದೀವಿ. ಓಕೆ, ಆಮೇಲೆ ಬಿಯರ್ಡ್ ಒಂದು ಗಡ್ಡ ಒಂದು ತೆಗಿತೀನಿ ಅಂತ ಹೇಳಿದ್ರು, ಅದನ್ನ ಯಾವಾಗ ತೆಗಿಸ್ತೀರಾ? ಅದೇ ಇದೆ ಎಲ್ಲ ಚೆನ್ನಾಗಿದೆ, ಕಂಟಿನ್ಯೂ ಮಾಡ್ತಾರೆ. ಓ, ಅದೇ ಚೆನ್ನಾಗಿದ್ಯಾ? ನಿಮ್ಗೂ ಇಷ್ಟ ಆಗೋಯ್ತಾ? ನಮ್ಗೂ ಫಸ್ಟ್ ಇಷ್ಟ ಇರ್ಲಿಲ್ಲ, ಇವಾಗ ಇಷ್ಟ ಆಗೋಗಿದೆ, ಕಂಟಿನ್ಯೂ ಆಗ್ಲಿ. ಓ, ವೆರಿ ನೈಸ್. ರಾಜಕೀಯ ಟೆನ್ಷನ್ ಅನ್ನ ಮನೆಗೆ ಬಂದು ತೋರಿಸಿದ್ಯಾ ಯಾವತ್ತಾದ್ರೂ? ವಿಪರೀತ ಡೆವಲಪ್ಮೆಂಟ್ ಇದೆ ತಡೀರಿ ಅಂತ ಏನಾದ್ರೂ ನಿಮ್ ಮುಂದೆ ತೋರಿಸಿದ್ಯಾ? ಇಲ್ಲ, ಏನ್ ಆತರ ಏನಿಲ್ಲ. ತುಂಬಾ ಪೇಷನ್ಸ್ ಆಗಿದ್ದಾರೆ, ನನ್ಗಿಂತ ಅವ್ರಿಗೆ ಜಾಸ್ತಿ ಪೇಷನ್ಸ್. ಬಟ್ ಹೇಳ್ತಾರೆ. ನಿಮ್ಮ ಮೇಲೆ ಆಕ್ಚುಲಿ ಮ್ಯಾಮ್, ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇತ್ತು. ಒಂದು ಮನೆ ನಿಭಾಯಿಸ್ಬೇಕು, ಇನ್ನೊಂದು ಮಕ್ಕಳ ಶಿಕ್ಷಣ ಚೆನ್ನಾಗಿ ನೋಡ್ಕೊಳ್ಬೇಕು, ಆಮೇಲೆ ದೊಡ್ಡವ್ರ ಮನೆ ಮಕ್ಕಳಿಗೆ ಸಂಸ್ಕೃತವನ್ನ ಮತ್ತು ಸಂಸ್ಕಾರವನ್ನು ಕಲಿಸ್ಬೇಕು. ಎಲ್ಲಾ ಜವಾಬ್ದಾರಿಯನ್ನ ನೀವು ನಿಭಾಯಿಸಿದಿರಿ. ನೀವು ಸೈಲೆಂಟ್ ಪಿಲ್ಲರ್ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ಜವಾಬ್ದಾರಿ ಜಾಸ್ತಿ ಹೊರೆ ಅಂತ ಅನಿಸ್ತಾ ಇತ್ತಾ ನಿಮ್ಗೆ ಯಾವತ್ತಾದ್ರೂ? ಯಾವತ್ತೂ ಅನ್ಸ್ತಿರ್ಲಿಲ್ಲ. ಬಟ್ ನಾನ್ ಪ್ರೂವ್ ಮಾಡ್ಬೇಕಾಗಿತ್ತು, ನನ್ ಮಕ್ಳು ಎಜುಕೇಟೆಡ್ ಆಗ್ಬೇಕು, DK ಶಿವಕುಮಾರ್ ಅವ್ರ ಮಕ್ಳು ಎಜುಕೇಟೆಡ್ ಆಗಿದ್ದಾರೆ ಅಂತ ಒಂದು ಸೊಸೈಟಿಗೆ ಪ್ರೂವ್ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ಒಳ್ಳೆ ಸ್ಕೂಲಲ್ಲೇ ಹಾಕ್ಬೇಕು, ಅವ್ರು ಎಜುಕೇಟೆಡ್. ನನ್ ಸ್ವಲ್ಪ ಮುಂಚೆಯಿಂದಾನೇ ಎಜುಕೇಶನ್ ಮೇಲೆ ಇಂಪಾರ್ಟೆನ್ಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಓಕೆ, ಪೇರೆಂಟ್ ಟೀಚರ್ ಮೀಟಿಂಗ್ ಎಲ್ಲ ಬರ್ತಿದ್ರಾ DK ಶಿವಕುಮಾರ್ ಅವರು? ಇಲ್ಲ, ಯಾವತ್ ನಮ್ನ ಕರ್ದೇ ಇಲ್ಲ. ನನ್ ಮಕ್ಳು ಆತರ ಕರಿಯೋ ತರ ಮಾಡ್ಕೊಂಡೇ ಇಲ್ಲ. ಓಕೆ, ನೀವು ಮಹಿಳೆ ಆಗಿದ್ದೀರಾ. ಈಗ ರಾಜ್ಯದ ಮಹಿಳೆಯರಿಗಂತೂ ಸ್ವಲ್ಪ ಗೃಹಲಕ್ಷ್ಮಿ ಎಲ್ಲ ಕೊಟ್ಟಿದ್ದಾರೆ, ಫ್ರೀ ಬಸ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ದು ಏನಾದ್ರೂ ಬೇಡಿಕೆ ಇದೆಯಾ ಮೇಡಮ್, ಇಂಥದ್ದು ಕೊಡಬೇಕು ರಾಜ್ಯದ ಮಹಿಳೆಯರಿಗೆ ಅಂತ? ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ. ನಾನು ಪಾಲಿಟಿಕ್ಸ್ ಬಗ್ಗೆ ಹೇಳ್ತಾ ಇಲ್ಲ ಮೇಡಮ್, ನೀವು ಒಳ್ಳೆ ಕತೆ. ನಾನು ಪಾಲಿಟಿಕ್ಸ್ ಕೇಳ್ತಾ ಇಲ್ಲ. ರಾಜ್ಯದ ಮಹಿಳೆಯರಿಗೆ ಇಂಥದ್ದು ಕೊಟ್ರೆ ಒಳ್ಳೇದಾಗತ್ತೆ ಅಂತ. ಗೃಹಲಕ್ಷ್ಮಿ ಎಲ್ಲ ಪಾಲಿಟಿಕ್ಸ್ ಅಲ್ಲ, ನಂಗೆ ಸ್ವಲ್ಪ ಪಾಲಿಟಿಕ್ಸ್. ಗೃಹಲಕ್ಷ್ಮಿ ಬಿಟ್ಬಿಡೋಣ ಬಿಡಿ, ಬಸ್ ಫ್ರೀನೂ ಬಿಟ್ಬಿಡೋಣ. ಅಲ್ಲ ಮೇಡಮ್, ಈಗ ಅವೆರಡು ಬಿಟ್ಬಿಡೋಣ. ಇಂಥದ್ದು ಮಹಿಳೆಯರಿಗೆ ಇಂಥದ್ದು ಇನ್ನೊಂದು ಒಳ್ಳೇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರು ಒಂದು ಹೇಳಿ, ಏನಾದ್ರು ಇದೆಯಾ? ಹೌದು, ಈಗ ಇದೆ, ಇಷ್ಟ ಇದೆ. ಯಾವುದು ಮಾಡ್ಲಿ ಅಂತಾನೆ, ಒಳ್ಳೇದ್ ಮಾಡ್ಲಿ. ಏನ್ ಮೇಡಮ್, ಈಗ ನೀವೆಲ್ಲ ನಿಮಗೆ ಎಲ್ಲಾ ರೀತಿಯಲ್ಲೂ ಇದೆ. ಪಾಪ ರಾಜ್ಯದ ಮಹಿಳೆಯರಿಗೆ ಏನಾದ್ರು ಬೇಕಲ್ಲ ಈಗ? ಹೌದು, ಇಷ್ಟೊಂದು ಕೊಟ್ಟಿದೀವಿ, ಇನ್ನೂ ಕೊಡ್ತಾರೆ ಅನ್ಸುತ್ತೆ. ಹೌದಾ? ಮಾಡ್ತಾರೆ. ಓಕೆ. ಈಗ ನಿಮ್ ಮನೇಲಿ
ನೀವು ಯಾವತ್ತಾದ್ರೂ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ಜಗಳ ಮಾಡಿದ್ಯಾ? ಮಕ್ಳು ವಿಚಾರಕ್ಕೆ ಇರ್ಬೋದು ಅಥವಾ ಯಾವ್ದಾದ್ರು ವಿಚಾರಕ್ಕೆ ನಂಗೆ ಟೈಮ್ ಕೊಡ್ತಿಲ್ಲ ಅಂತ ಏನಾದ್ರು ಜಗಳ ಮಾಡಿದ್ಯಾ? ಇಲ್ಲ, ಯಾವತ್ತೂ ಆತರ ಜಗಳ ಮಾಡಿಲ್ಲ. ಏನ್ ಮೇಡಮ್ ನೀವು ಹೆಂಗ್ ಗಂಡ ಹೆಂಡತಿ ಅಂದ್ಮೇಲೆ ಒಂಚೂರಾದ್ರೂ ಸಣ್ಣ ಪುಟ್ಟದ್ದು ಇರುತ್ತೆ ಅಂತ ಯಾವ ಸಣ್ಣ ಪುಟ್ಟದ್ದು ಇಲ್ವಾ? ಇಲ್ಲ, ಆತರ ಏನು ಇಲ್ಲ. ಓ ಹೇಳಕ್ ಬಯಸಲ್ಲ ಬಿಡಿ, ಪಾಪ ಈಗ ರಾಜ್ಯದ ಮುಖ್ಯಮಂತ್ರಿಗಳಲ್ವಾ, ಸುಮ್ಮನೆ ಯಾಕೆ ಅಂತ ಅಲ್ವಾ? ಇಲ್ಲ, ಆತರ ಏನಿಲ್ಲ. ಗೊತ್ತಾಯ್ತು ಬಿಡಿ ಮೇಡಮ್, ನೀವು ನಗ್ತಾ ಇರಾಗ್ಲೇ ಗೊತ್ತಾಯ್ತು ನನಗೆ. ಇರ್ಲಿ ಆಯ್ತು. ಈಗ ನಿಮ್ಮ ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಊಟ ರೆಗ್ಯುಲರ್ ಅಂತಾನೆ ಹೇಳಿದ್ರಿ, ಬಟ್ ಮೈದುನಿಗೆ ಏನಾದ್ರು ಊಟ ಅಡಿಗೆ ಇಷ್ಟನಾ? ಇಂಥದ್ದು ಮಾಡಿ ಅತ್ತೆ ನಾನು ಬರ್ತೀನಿ ಅಂತ ಏನಾದ್ರು ಹೇಳಿದ್ರೆ ಅತ್ತೆಗೆ? ಅದನ್ನು ನಾನೇ ನೋಡ್ಕೋತಾ ಇರೋದು, ಅವ್ರಿಗೆ ಏನ್ ಇಷ್ಟ ಏನಿಲ್ಲ ಅನ್ನೋದು ಅವ್ರದ್ದು ನಾನೇ ನೋಡ್ಕೋತಾ ಇರೋದು. ಆಕ್ಚುಲಿ ಅವ್ರು ನಮ್ ಜೊತೆನೆ ಇದ್ದಿದ್ದು, ನನ್ ಮದ್ವೆ ಆಗಿಂದಾನು ನನ್ ಜೊತೆನೆ ಇದ್ರು ಅವರು. ಅಲ್ಲ ಇಂಥದ್ದೇ ಬೇಕು ಅಂತ ಏನಾದ್ರು ಕೇಳ್ತಾರ? ಇಲ್ಲ, ಏನೇ ಸಿಂಪಲ್ ಫುಡ್ ನಾನು ಏನ್ ಕೊಟ್ಟಿದ್ರು ಅವ್ರು ತಿಂತಾ ಇದ್ರು. ಏನ್ ಅದೃಷ್ಟ ಮಾಡಿದೀರಾ ಮೇಡಮ್ ನೀವು. ನಾನು ಏನೇ ಕೊಟ್ರು ಅವ್ರು ತಿಂತಾ ಇದ್ರು. ಇವತ್ ಈ ತರ ಬೇಡ ಅಂತ ಒಂದಿನಾನು ಅವ್ರು ಆತರ ಹೇಳಿಲ್ಲ. ಊಟದ ವಿಚಾರಲ್ಲಂತೂ ಇಬ್ರುನು ಆತರ ಪರ್ಟಿಕ್ಯುಲರ್ ಇರ್ಲಿಲ್ಲ. ಮೇಡಮ್ ಇನ್ನೊಂದು ವಿಚಾರದಲ್ಲಿ ಹಾನೆಸ್ಟ್ ಆಗಿ ಹೇಳ್ಬೇಕು, ಫುಲ್ ನಿಜ ನಿಜ ಹೇಳ್ಬೇಕು ನೀವು. ಇವರಿಬ್ರು ಅಣ್ಣ ತಮ್ಮಂದ್ರು ಯಾವತ್ತೂ ನಿಮ್ ಮುಂದೆ ಒಬ್ರಿಗೊಬ್ರು ಜೋರ್ ಧ್ವನಿಯಲ್ಲಿ ಮಾತಾಡಿದ್ದೇ ಇಲ್ವಾ? ಇಲ್ಲ ಇಲ್ಲ, ಫುಲ್ ಹಾನೆಸ್ಟ್ ಆಗಿ ಹೇಳ್ಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಬ್ರು ಇಲ್ಲ, ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ, ಇಬ್ರು ಯಾವತ್ತೂ ಜಗಳ ಆಡಿಲ್ಲ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ನಮ್ಮ ಜೊತೆಗೆ. ಬ್ಯಾಕ್ಬೋನ್ ಟು ಅವರ್ ಫ್ಯಾಮಿಲಿ. ಅದೇ ಸ್ಟ್ರೆಂತು, ಬ್ಯಾಕ್ ಬೋನು. ಮತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲ ನನ್ನ ಮಗನೇ ಇದ್ದಂಗೆ ಅಂತ ಹೇಳಿ. ಇನ್ನು ಅದಕ್ಕಿಂತಲೂ ಇನ್ನೇನು ಬೇಕಾಗಿದೆ, ಮಗ ಅಂದಮೇಲೆ ಮುಗಿದೋಯ್ತು. ಹೌದು. ಎಸ್. ಇವ್ರ ಪಾತ್ರ ಹೇಗಿತ್ತು ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆಗೋ ವಿಚಾರದಲ್ಲಿ? ಅದಿನ್ನೂ ಗೊತ್ತಿಲ್ಲ. ಅದನ್ನು ಸುಮ್ಮನೆ ನೀವು ನುಣಚ್ಕೊಂಡ್ಬಿಡ್ತೀರಲ್ಲ ಮೇಡಮ್. ತುಂಬಾ ಚೆನ್ನಾಗಿ ಕಲಿಸ್ಕೊಟ್ಬಿಟ್ಟಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಚೆನ್ನಾಗಿ ಕಲ್ತಿದ್ರೆ ನೀವು ರಾಜಕೀಯಕ್ಕೆ ಬರ್ಬೋದಿತ್ತಪ್ಪ. ನೀವು ಇಷ್ಟೆಲ್ಲ ಮಾತಾಡೋದು ಕಲ್ತಿದ್ ನೋಡ್ಬಿಟ್ರೆ, ಅಯ್ಯೋ, ಯಾವ್ದನ್ನ ಹೆಂಗೆ ಗೌಪ್ಯವಾಗಿಡ್ಬೇಕು, ಯಾವ್ದನ್ನ ಮಾತಾಡ್ಬೇಕು ಅನ್ನೋ ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀರಾ. ಇಲ್ಲ. ಬೆಸ್ಟ್ ಗಿಫ್ಟ್ ಯಾವ್ದು ಮೇಡಮ್ ಇಲ್ಲಿ ತನಕ ಸಿಕ್ಕಿರೋದು ಡಿ ಕೆ ಶಿವಕುಮಾರ್ ಇಂದ ನಿಮ್ಗೆ? ಮೂರ್ ಮಕ್ಕಳು. ನೀವು ಅವ್ರಿಗೆ ಕೊಟ್ಟಿರೋದು? ಅವ್ರೇನ್ ಕೊಟ್ರು ಹೇಳಿ? ಅದನ್ನೇ ಅದೇ ಚೆನ್ನಾಗಿದೆ. ಅದೇ ಹೇಳದ್ನಲ್ಲ, ನೀವು ಒಳ್ಳೆ ಪಕ್ಕ ರಾಜಕಾರಣಿಗೆ ಆಗಕ್ಕೆ ಕರೆಕ್ಟ್ ಆಗಿದ್ದೀರಾ ನೀವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇಲ್ಲೇ ಇದ್ದಾರೆ, ಒಂದ್ಸಲ ಮೈದುನ ಜೊತೆಗೆ ಮಾತಾಡ್ಬಿಡಿ. ಏನಂತ ಕರಿತೀರಾ ನೀವು? ಇಲ್ಲ, ನಾವೇನು ಕರೆಯಲ್ಲ, ಬನ್ನಿ ಹೋಗಿ ಅಂತಾನೆ ಕರೀತೀವಿ. ಅಷ್ಟೇ ಕರೆಯೋದಾ? ನೀವೇನಂತ ಕರಿತೀರಾ ಸರ್? ಅತ್ತಿಗೆ ಅಂತಾನೆ ಕರಿತೀರಾ? ಓಕೆ, ಒಂದ್ಸಲ ಕರೆದ್ಬಿಡಿ ಹಂಗೆ ಅತ್ತಿಗೆ ಅಂತ. ಏನಂತ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಮನೇಲೇ ಇದೀವಿ. ಸರಿ ಆಯ್ತು. ಅಡಿಗೆ ಮಾಡಿ ಏನ್ ಮಾಡಿದಿರಾ ಕೇಳಿ, ಊಟಕ್ಕೆ ಹೋಗಲ್ವಾ? ಊಟ ಮಧ್ಯಾಹ್ನದ ಅಪರೂಪ ಮಾಡೋದು. ಹೌದಾ? ಓಕೆ, ಆಯ್ತು ಬಿಡಿ ಮೇಡಮ್. ಏನು ಊಟ ಮಾಡಿದಿರಾ, ಏನು ಅಡಿಗೆ ಮಾಡಿದಿರಾ ಮೇಡಮ್? ವೆಜಿಟೇರಿಯನ್ ಫುಡ್. ವೆಜಿಟೇರಿಯನ್ ಓ ಫುಡ್. ಸರ್, ಇನ್ನೊಂದು ವಿಚಾರ ಕೇಳಬೇಕಿತ್ತು ನೋಡಿ ನಾವು. ಡಿ ಕೆ ಶಿವಕುಮಾರ್ ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಯಾರು ಸ್ಟೈಲ್ ಮಾಡೋದು? ತುಂಬಾ ಲಕ್ಸುರಿಯಸ್ ಆಗಿ ಕ್ಲಾತ್ಸ್ ಹಾಕ್ತಾರೆ, ತುಂಬಾ ಸ್ಟೈಲಿಶ್ ಆಗಿ ಕಾಣ್ತಾರೆ. ಲಕ್ಸುರಿ ಅನ್ನೋದಕ್ಕಿಂತ ತುಂಬಾ ಸ್ಟೈಲಿಶ್ ಆಗಿ ಕಾಣ್ತಾರೆ. ಸೊ ನಿಮ್ಮ ಪಾತ್ರ, ನಿಮ್ಮ ಕೈ ಚಳಕ ಏನಾದರೂ ಇದೆಯಾ ಹೆಂಗೆ ಅಂತ? ನಾನೇ ಸೆಲೆಕ್ಟ್ ಮಾಡೋದು, ನಾನೇ ಹೇಳೋದು. ಅನ್ಕೊಂಡೆ ನಾನಿದು ಇಲ್ಲಿಂದನೇ ಇರುತ್ತೆ ಅಂತ ಹೇಳಿ ಮೂಲ. ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀರ ಅವನ್ನೆಲ್ಲ? ಪಾಪ ಯಾರಿಗಾದ್ರೂ ಗೊತ್ತಾಗ್ಲಿ ಹೇಳಿ ಮೇಡಮ್. ಅದೆಲ್ಲ ಹೇಳಕ್ಕಾಗಲ್ಲ. ಹೇಳಲ್ವಾ? ಅದು ಗೌಪ್ಯವಾಗಿ ಹೇಳ್ತೀರಾ ನೋಡಿ. ತುಂಬ ಚೆನ್ನಾಗಿದೆ. ಆಯಿತು, ಚೆನ್ನಾಗಿ ಕಾಣ್ತಾರೆ ಅವರು, ಲುಕ್ಕಲ್ಲಿ ತುಂಬ ಚೆನ್ನಾಗಿದ್ದಾರೆ. ಆಮೇಲೆ ಈಗ ಇತ್ತೀಚೆಗೆ ಒಂದು ಶಾಲ್ ಹಾಕಕ್ಕೆ ಶುರು ಮಾಡಿದಾರಲ್ಲ, ಏನದು? ಅದು ನೀವೇ ಹೇಳಿದ್ರಾ? ಇಲ್ಲ, ಅದೇ ಹೇಳಿಲ್ಲ ನಾನು. ಮತ್ತು ಅದು ಹೆಂಗೆ ಶುರು ಆಯಿತು ಮೇಡಮ್ ಅದು? ಯಾರೋ ಒಬ್ರು ಗಿಫ್ಟ್ ಅನ್ನು ಕೊಟ್ರು, ಅದನ್ನ ಶುರು ಮಾಡಿದ್ರು, ಆಮೇಲೆ ಕ್ಯಾರಿ ಔಟ್ ಮಾಡಿದ್ರು. ನಿಮ್ಗೆ ಅವ್ರು ಯಾವ ತರ ಡ್ರೆಸ್ ಮಾಡ್ಕೊಂಡ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಸಿಂಪಲ್ ಆಗಿ ಡ್ರೆಸ್ ಮಾಡ್ಕೊಂಡ್ರೆ ಇಷ್ಟ. ಬ್ಲಶ್ ಮಾಡ್ತಾ ಇದ್ದಾರೆ ಅದರಲ್ಲೂ. ಆಯಿತು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಮೊನ್ನೆ ಡಿ ಕೆ ಶಿವಕುಮಾರ್ ನಿಮ್ಮ ಅಣ್ಣ ತುಂಬ ಚೆನ್ನಾಗಿ ಡ್ರೆಸ್ಸಿಂಗ್ ಹಾಕೊಳ್ಳೋದು. ನೀವ್ಯಾಗ ಒಂದು ಪ್ಯಾಂಟು ಶರ್ಟು ಸಿಂಪಲ್ ಆಗಿರ್ತೀರಾ? ಏನಕ್ಕೆ ಡ್ರೆಸ್ ಅಷ್ಟೊಂದು ಆಸೆ ಇಲ್ವಾ ಅದ್ರ ಬಗ್ಗೆ? ನನಗೇನು ಆ ಥರ ಏನು ಆಸೆ ಇಲ್ಲ, ಏನೂ ಇಲ್ಲ. ಒಂದು ಕೋಟ್ ಹಾಕ್ಕೊಳ್ಬೇಕು, ಅಲ್ಲ, ನಾನು ಡೆಲ್ಲಿಲಿ ಇದ್ದಾಗ ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ಅಷ್ಟೇ, ಚಳಿಗೋಸ್ಕರ ಆಗ್ತಾ ಇದ್ರಿ. ಚಳಿ ಪಾರ್ಲಿಮೆಂಟ್ಗೆ ಹೋಗುವಾಗ ಎಲ್ಲರ ಆಫೀಸ್ಗಳಿಗೆ ಹೋಗ್ಬೇಕಾದ್ರೆ ಎಲ್ಲರ ಕಾರ್ಯಕ್ರಮಗಳಿದ್ದಾಗ ಅಟೆಂಡ್ ಆಗ್ತಾ ಇದ್ದೆ. ಆ ಥರ ಏನು ನಾನು ಇದೇ ಡ್ರೆಸ್ ಹಾಕ್ಬೇಕು, ಹಿಂಗೆ ಹಾಕ್ಬೇಕು, ಅದು ಇದು ಅಂತ ಪರ್ಟಿಕ್ಯುಲರ್ ಇರುವಂತ ಕ್ರೇಜ್ ನಿಮಗೆ ಹಾಕಿಲ್ಲ ಡ್ರೆಸ್ ವಿಚಾರದಲ್ಲಿ? ನನಗೆ ಅದೇನೋ ಯಾವ್ದ್ರಲ್ಲೂ ಕ್ರೇಜ್ ಇಲ್ಲ. ಅಲ್ಲ ರೀ, ನೀವು ಅವಾಗ್ಲೇನೋ ಪ್ಯಾಂಟ್ ಕಟ್ ಮಾಡಿದೆ ಅಂತ ಹೇಳಿದ್ರಿ ನೀವು ಸಣ್ಣವರಿದ್ದಾಗ. ಪ್ಯಾಂಟ್ ಬೇಕು ಅಂತ ಅಷ್ಟೇನೆ. ನಾನು ಯಾವುದೇ ಬೇಕು ಅದನ್ನ ಆ ಟೈಮ್ಗೆ ಏನು ಬೇಕೋ ಅದನ್ನ ಉಪಯೋಗಿಸ್ತೀನಿ ಅಷ್ಟೇ, ಬೇರೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ ಜಾಸ್ತಿ.
ಸರಿ, ಈಗ ರಾಜಕೀಯ ಆಸಕ್ತಿ ಬಗ್ಗೆ ನಿಮ್ಗೆ ಸ್ವಲ್ಪ ಲೇಟಾಗಿ ಆಸಕ್ತಿ ಯಾಕೆ ಸ್ಟಾರ್ಟ್ ಆಯಿತು? ಅಣ್ಣ ಆಲ್ರೆಡಿ ತುಂಬ ಸಾಧನೆಯನ್ನು ಮಾಡಿದ್ರು, ನೀವು ಬಯಸಿದ್ರೆ ಬೇಕಾದ್ರೆ ಅವ್ರ ಹಿಂದೆನೇ ಹೋಗ್ಬೋದಾಗಿತ್ತು, ಯಾಕೆ ಲೇಟಾಗಿ ಬಂದ್ರಿ? ಅಲ್ಲ, ನನಗೆ ರಾಜಕೀಯ ಈಗಲೂ ಆಸಕ್ತಿ ಇಲ್ಲ. ಹಾಂ, ನನಗೀಗಲೂ ಆಸಕ್ತಿ ಇಲ್ಲ. ಯಾಕೆ? ಸಾಕು, ಒಬ್ಬರಿದ್ದಾರಲ್ಲ ಮಾಡ್ಕೊಂಡು ಹೋಗ್ಲಿ ಅಂತ. ಅವ್ರಿಗೆ ಬ್ಯಾಕ್ ಬೋನೇ ನೀವು ಅಂತಾರೆ, ಅವ್ರಿಗೆ ಸ್ಟ್ರೆಂತ್ ನೀವು ಬ್ಯಾಕ್ ಬೋನ್ ಆಗಿರೋದಕ್ಕೂ ರಾಜಕೀಯದಲ್ಲಿ ರಾಜಕೀಯ ಮಾಡಲಾರ್ದೆ ಬ್ಯಾಕ್ ಬೋನ್ ಹೆಂಗಾಗಿರಕ್ಕಾಗತ್ತೆ? ವಿಶ್ವಾಸ ಹೆಂಗ್ ಸಂಪಾದನೆ ಮಾಡ್ತೀರಿ? ರಾಜಕೀಯದಲ್ಲಿ ಇದ್ದು ಏನಾರ ಅದಾಗಬೇಕು ಇದಾಗಬೇಕು ಅನ್ನೋರಿದ್ರೆ, ಏನಾದರೂ ಬೇಕು ಅನ್ನೋದಿದ್ರೆ ನಾನು ರಾಜಕೀಯ ಮತ್ತೊಂದು ಅಂತ ಹೇಳಿ, ನಾವು ಜೊತೆಲಿದ್ದು ಕೆಲಸ ಮಾಡಬೇಕು ಅಂತ ಅಂದರೆ ಇರಲೇಬೇಕು, ಮಾಡಲೇಬೇಕು, ಅಧಿಕಾರ ಇರಲೇಬೇಕು ಅಂತೇನಿಲ್ಲ. ಅಥವಾ ಏನು ಆ್ಯಕ್ಟಿವ್ ಪಾಲಿಟಿಕ್ಸ್ ಇದರೊಳಗಡೆ ಎಲೆಕ್ಟ್ರಲ್ ರೋಲ್ ಇರಲೇಬೇಕು ಅನ್ನೋದೇನಿಲ್ಲ. ಬಟ್ ನಾವು ಕೇಳ್ಪಡ್ತಾ ಇದ್ವಿ, ಅಧಿಕಾರಿಗಳಿಗೆಲ್ಲ ಫುಲ್ ಗದರಿಸಿ ಹೆದರಿಸಿ ಕೆಲಸ ತೆಗ್ಸೋರೆ ನೀವು. ಅಲ್ಲ, ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಹೌದು, ನಾನು ಸಾರ್ವಜನಿಕರ ಹಿತದೃಷ್ಟಿಯಿಂದ, ಕ್ಷೇತ್ರದ ಹಿತದೃಷ್ಟಿಯಿಂದ ಕೆಲವು ಟಫ್ ಡಿಸಿಷನ್ಸ್ನ ತಗೋತಿದ್ದೆ, ಟಫ್ ಆಗಿ ಮಾತಾಡ್ತಾ ಇದ್ದೆ. ಯಾಕೆ ಅಂತ ಅಂದರೆ ಕೆಲಸಗಳಾಗಬೇಕು ಅಂತ ಅಂದರೆ ಟಫ್ ಆಗೇ ಇರಬೇಕಾಗತ್ತೆ. ಕೆಲಸ ಇಲ್ಲ ಅಂತಂದರೆ ಕೆಲಸ ಆಗೋದಿಲ್ಲ. ಎಕ್ಸ್ಕ್ಯೂಸ್ಗಳು ಜಾಸ್ತಿ ಇರ್ತದೆ ಅಧಿಕಾರಿಗಳಲ್ಲಿ. ನಾನು ನೋಡಿರೋ ರೀತಿನಲ್ಲಿ ಎಕ್ಸ್ಕ್ಯೂಸೇ ಜಾಸ್ತಿ, ಕೆಲಸನೇ ಕಡಿಮೆ. ಸೊ ಚೇಂಜಸ್ ಇದ್ದೇ ಇರುತ್ತಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇರ್ತಾರೆ ಅಧಿಕಾರಿಗಳು, ಚೇಂಜಸ್ ಇದ್ದೇ ಇರುತ್ತೆ. ಸೊ ಕೆಲಸ ಮಾಡಬೇಕು ಅಂತ ಅಂದರೆ ಟಫ್ ಡಿಸಿಷನ್ಸ್ನ ತಗೋಬೇಕಾಗುತ್ತೆ, ಟಫ್ ಆಗಿ ಮಾತಾಡಬೇಕಾಗುತ್ತೆ. ಈ ಒಂದು ವರ್ಷದಿಂದ ನಿರಾಸಕ್ತಿ ಯಾಕೆ? ನಿರಾಸಕ್ತಿ ಜಾಸ್ತಿ ಆಗಾಗ ಅದನ್ನು ಹೇಳ್ತಾ ಇದ್ದೀರಿ. ಅಲ್ಲ, ನಿರಾಸಕ್ತಿ ಅಂತ ಅಂದರೆ ನಾನು ಲೋಕಸಭೆನಲ್ಲಿ ನಾನು ಸೋಲ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಯಾವತ್ತೂ ಕೂಡ ನಾನು ಸುಮಾರು 10.5 ವರ್ಷ ನಾನು ಲೋಕಸಭೆನಲ್ಲಿದ್ದೆ, 3 ಟರ್ಮು. ಯಾವತ್ತೂ ಕೂಡ ನನ್ನ ಪರ್ಸ್ನಲ್ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಳೇ ಇಲ್ಲ ನಾನು. ಅಷ್ಟು ದಿನನೂ ಕೂಡ ಸಾರ್ವಜನಿಕರಿಗೋಸ್ಕರ ಕ್ಷೇತ್ರದ ಹಿತದೃಷ್ಟಿಯಿಂದ ಎಲ್ಲ ಕ್ಷೇತ್ರಗಳನ್ನು ಸಮಾನಾಂತರವಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗದೇ ರೀತಿ ನಡ್ಕೊಂಡಿದ್ದೀನಿ. ಸೊ ಯಾರೋ ಹೊಸಬ್ರು ಬಂದರು ಅಂಥೇಳಿ ಏಕಾಏಕಿ ನನಗೆ ಸೋಲಾಯಿತು. ಸೋತಿದ್ದಕ್ಕೂ ನನಗೇನು ಬೇಜಾರಿಲ್ಲ. ಸೊ ಈ ಏನೇ ಕೆಲಸ ಮಾಡಿದ್ರೂ ಜನ ತೀರ್ಮಾನ ಮಾಡೋದು ಆ ಕ್ಷಣಕ್ಕೆ ಬೇಕಾದಂಥ ವಿಚಾರನೇ ಹೊರತು ಮೀಡಿಯಾ ಪರ್ಸೆಪ್ಷನ್ ಏನಿರುತ್ತೆ ಆ ಪರ್ಸೆಪ್ಷನ್ ಮೇಲೆ ಜನ ತೀರ್ಮಾನ ಮಾಡ್ತಾರೆ ಹೊರತು ಬೇರೆ ಕೆಲಸಗಳ ಮೇಲೆಲ್ಲ ಅಂಥೇಳಿ ನನಗೆ ಬೇಜಾರಾಯಿತು. ಸೊ ಹಂಗಾದ್ಮೇಲೆ ಮೀಡಿಯಾ ಪರ್ಸೆಪ್ಷನ್ನೇ ಮುಖ್ಯ ಅಂತ ಜನ ತೀರ್ಮಾನ ಮಾಡಿದ್ರೆ, ಮೀಡಿಯಾದೋ ಸೋಷಿಯಲ್ ಮೀಡಿಯಾದೋ ಇಂಪ್ಯಾಕ್ಟೇ ಅವ್ರ ಮೇಲೆ ಮುಖ್ಯ ಆಯಿತು ಅಂತಂದರೆ ಬೇರೆ ವಿಚಾರಗಳಿಗೆ ಬೆಲೆ ಇರೋದಿಲ್ಲ. ಪಾರ್ಶಿಯಲಿ ಐ ಅಗ್ರಿ. ಬಟ್ ನಿಮ್ಮ ಕೆಲಸಗಳ ವಿಚಾರದಲ್ಲಿ ನಾನು ನಿಮ್ಮ ಕ್ಷೇತ್ರಗಳಲ್ಲಿ ತುಂಬ ಓಡಾಡಿದ್ದೀನಿ ಚುನಾವಣೆ ಸಂದರ್ಭದಲ್ಲಿ. ಬಟ್ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಸೂರ್ಯ ಅಣ್ಣಕ್ಕೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಬಟ್ ಈ ಸಲ ಒಂದು ಅವಕಾಶ ಕೊಡೋಣ, ಅವ್ರು ಋಣ ತೀರಿಸಬೇಕು, ನಾವು ಡಾಕ್ಟ್ರದ್ದು ಅನ್ನುವಂಥ ಮಾತನ್ನು ಮಾತ್ರ ಹೇಳ್ತಾ ಇದ್ರು. ಬಟ್ ನಿಮ್ಮ ಕೆಲಸದ ಬಗ್ಗೆ ಎಲ್ಲೂ ಕೂಡ ಯಾರೂ ಅಬ್ಜೆಕ್ಷನ್ ಎತ್ತಿರಲಿಲ್ಲ. ಬಟ್ ಜನರಲ್ಲಿ ಇನ್ನೂ ಅಚ್ಚಳಿ ಇದೆ, ನಿಮ್ಮ ಕೆಲಸಗಳು ಉಳಿದಿವೆ. ಅಲ್ಲ, ಕೆಲಸಗಳು ಉಳಿದಿದೆ, ಅವಕಾಶ ಮುಕ್ತಾಯ ಆಗಿದೆಯಲ್ವಾ? ಅವಕಾಶ ಏನು ಮುಕ್ತಾಯ ಆಗೋದಿಲ್ಲ, ಒಂದು ಅವಕಾಶ ಅವ್ರಿಗೆ ಕೊಡೋಣ ಅನ್ನೋ ಮಾತುಗಳು ಕೇಳ್ತಾರೆ. ಒಂದು ಅವಕಾಶ ಕೊಟ್ಟಿರ್ಬೋದು, ನನ್ನಲ್ಲಿ ತಪ್ಪೇನು ಹುಡುಕಿದ್ರು? ತಪ್ಪಿನ ಪ್ರಶ್ನೆ ಬರೋದಿಲ್ಲ. ಒಳ್ಳೆ ಚೆನ್ನಾಗಾಯ್ತಲ್ಲ. ಈಗ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಮುಖ್ಯನೇ ಹೊರತು ಬೇರೆ ಯಾವುದೇ ವಿಚಾರಗಳು ಮುಖ್ಯ ಆಗೋದು ಅಲ್ಲ. ಸರ್, ಈ ಕೆಟ್ಟ ಕನ್ಸು ಬಿತ್ತು ಅಂತ ನಾನು ನಿದ್ದೆ ಮಾಡೋದನ್ನೇ ಬಿಟ್ಬಿಡಕ್ಕಾಗತ್ತಾ? ಅಲ್ಲ, ಕೆಟ್ಟ ಕನ್ಸು ಬೀಳೋದಲ್ಲ. ಈಗ ನೀವು ಅವ್ರಿಗೊಂದು ಚಾನ್ಸ್ ಕೊಡೋಣ ಅಂತ ಅಂದರೆ ಅವ್ರೇನು ಯಾತಕ್ಕೋಸ್ಕರ ಋಣ ಸಂದಾಯದ ಬಗ್ಗೆ ಮಾತಾಡಿದರು. ನಾನು ನಿಮ್ಮ ಕ್ಷೇತ್ರದಲ್ಲಿ ತುಂಬ ಓಡಾಡಿದಾಗ ಹೇಳಿದೆ, ಋಣ ಸಂದಾಯದ ಬಗ್ಗೆ ಮಾತಾಡಿದರು. ಡಾಕ್ಟರ್ ಅಷ್ಟೆಲ್ಲ ಕೆಲಸ ಮಾಡಿದರೆ, ತುಂಬ ನಮಗೂ ಆರೋಗ್ಯದ ವಿಚಾರದಲ್ಲಿ ನಮ್ಮ ಕುಟುಂಬದಲ್ಲಿ ಅನೇಕರಿಗೆ ಹೆಲ್ಪ್ ಆಗಿದೆ, ಆ ಋಣವನ್ನು ತೀರಿಸಬೇಕಾದಂಥ ಅವಕಾಶ ಸಿಕ್ಕಿದೆ, ಹಾಗೆ ಹಾಕಿದ್ದೀವಿ ಅಂತೇಳಿ. ಬಟ್ ಸೂರ್ಯಣ್ಣನ ಬಿಡೋದಿಲ್ಲ ಅಂತ ಇದೇ ಮಾತನ್ನು ಹೇಳಿದರು. ಬಟ್ ನೀವು ಯಾಕೆ ಅಷ್ಟು ಬೇಗ ಡಿಸ್ಟರ್ಬ್ ಆಗ್ತೀರಾ? ಸರ್, ನಾನು ಡಿಸ್ಟರ್ಬ್ ಆಗಿದ್ದರದಲ್ಲ, ನನಗೆ ಇನ್ನೊಬ್ರಿಗೆ ಅವಕಾಶ ಕೊಟ್ಟ ಮೇಲೆ ಅವರು ಸುಸೂತ್ರವಾಗಿ ಕೆಲಸ ಮಾಡಲಿ, ಅವ್ರ ದಾರಿಲಿ ಅವ್ರು ಮುನ್ನಡಿಲಿ, ಅವ್ರೇನು ಜನ ಏನು ನಿರೀಕ್ಷೆ ಮಾಡಿದ್ದಾರೆ ಅವರಿಂದ ಇನ್ನೂ ಹೆಚ್ಚಿನದನ್ನು ಒಳ್ಳೇದಾಗಲಿ. ಸೊ ನಮಗಿನ್ನ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ತಿಳುವಳಿಕೆ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವ್ರು ಇವತ್ತು ಆಡಳಿತದಲ್ಲಿದ್ದಾರೆ. ಸೊ ಇನ್ನೂ ಹೆಚ್ಚಿನ ಸೇವೆ ಸಿಗಲಿ ಅನ್ನೋ ದೃಷ್ಟಿಯಿಂದ ಮಾಡಲಿ ಅಂತ. ಮುಂದಿನ ಚುನಾವಣೆ ಬಗ್ಗೆ ನಾನು
ಕ್ಷೇತ್ರ ಪುನರ್ವಿಂಗಡಣೆ ಬೇರೆ ಆಗುತ್ತೆ. ಅದ್ರ ಬಗ್ಗೆ ನಾನೇನು ಚಿಂತೆ ಮಾಡಿಲ್ಲ. ನನಗೆ ಒಂದೇ ಆಸೆ ಇದ್ದಿದ್ದು, ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ಅದಾಗಿದೆ. ಅಲ್ಲ ನಿಮ್ಮ ಕ್ಷೇತ್ರದ ಜನರಿಗೆ ಅದಷ್ಟೇನಾ? ನಿಮ್ಗೆ ಆಸೆ ಯಾವುದೂ ಇಲ್ವಾ? ನನಗೇನು ಇಲ್ಲ. ನಿಮ್ಗೆ ರಾಜಕೀಯದಲ್ಲಿ ಅದಾಗಬೇಕು ಇದಾಗಬೇಕು ಏನೂ ಇಲ್ವಾ? ನನಗೇನು ಇಲ್ಲ ಸದ್ಯಕ್ಕೆ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಜ ಹೇಳ್ತೀನಿ. ನಾನು ಹಿಂಗೆ ಇದ್ದಂಗೆನೆ ನಾನು ಯಾರ ಹತ್ರನೂ ಕೆಟ್ಟವನು ಅನ್ಸ್ಕೊಳ್ದೆ ನಾನು ಕೊನೆ ವರ್ಷ ಎಳಿಬೇಕು ಅಂತ ಬಿಡ್ತು ಅನ್ನಿ ಸರ್, ಯಾಕೆ ಹಿಂಗೆ ಮಾತಾಡ್ತೀರಾ? ನನ್ನ ಆಸೆ ಅದು. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಯಾರಿಂದನೂ ಏನನ್ನು ಅನ್ನಿಸ್ಕೊಳ್ದೇ ಇರೋ ರೀತಿಯಲ್ಲಿ ನನ್ನ ಜೀವನ ಮುಗಿಬೇಕು ಅನ್ನೋದು. ಬಟ್ ಅಣ್ಣ ಅಷ್ಟೊಂದು ಸ್ಫೂರ್ತಿಯಾಗಿ ನಿಂತ್ಕೊಳ್ತಾರೆ, ಅಣ್ಣ ಅಷ್ಟೊಂದು ಧೈರ್ಯವಾಗಿ ನಿಂತ್ಕೊಳ್ತಾರೆ, ಏನೇ ಬಂದರೂ ಕೂಡ ಛಲವಾಗಿ ನಿಂತ್ಕೊಳ್ತಾರೆ ಅಂತಾರೆ. ಆದರೆ ತಮ್ಮ ಯಾಕೆ ಇಷ್ಟು ಬೇಗ ಛಲವನ್ನು ಕಳ್ಕೊಳ್ತಾರೆ? ಛಲ ನಾನು ಕಳ್ಕೊಂಡಿಲ್ಲ, ಛಲ ಕಳ್ಕೊಂಡಿಲ್ಲ ನಾನು. ನನಗೇನು ಆಸೆ ಇಲ್ಲ. ಆಸೆ ಇಲ್ಲ ಅಂದ ಮಾತ್ರಕ್ಕೆ ಹೋಗ್ಬೇಕು ಅನ್ನೋಂಥದ್ದು ಬಯಸೋದು ಯಾಕೆ? ಸಾಕು, ಜೀವನ ಸಾಕು. ವೈರಾಗ್ಯ ಯಾಕೆ ಸರ್? ವೈರಾಗ್ಯ ಏನಿಲ್ಲ ನಂದು. ನಾನು ಇರೋವರೆಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ನಾನು ಇರೋವರೆಗೂ ಸಾರ್ವಜನಿಕವಾಗಿ ಒಳ್ಳೆಯದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ಆದರೆ ಏನೂ ನಿರೀಕ್ಷೆ ಮಾಡೋದಿಲ್ಲ. ನಾನು ಇದಾಗಬೇಕು, ನಾನು ಅದಾಗಬೇಕು, ನನ್ನ ಕನಸು, ನನ್ನ ಹತ್ರ ಬಂದು ನೀವು ಅದಾಗಬೇಕು, ನಾನು ಇದಾಗಬೇಕು ಅಂತ ಹೇಳ್ತಾ ಇರ್ತಾರೆ ನನಗೆ. ನನ್ನ ಸುತ್ತಮುತ್ತ ಇರೋರು ರೈಲು ಹತ್ಸೋರು ಎಲ್ಲ ಹತ್ತಿಸ್ತಾ ಇರ್ತಾರೆ. ನನಗೆ ಅದು ಯಾವುದೂ ಇಷ್ಟ ಇಲ್ಲ. ನನಗದು ಯಾವುದೂ ಇಷ್ಟ ಇಲ್ಲ. ಸಾಕು. ಏನೇನು ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ, ಏನು ಕೊಟ್ಟಿಲ್ಲ ಅನ್ನೋಂಗಿಲ್ಲ, ಎಲ್ಲನೂ ಕೊಟ್ಟಿದ್ದಾನೆ. ಸಾಕು, ಸಂತೃಪ್ತಿ ಇದೆ ಜೀವನದಲ್ಲಿ, ಸಂತೃಪ್ತಿ ಇದೆ ನನಗೆ. ಸಂತೃಪ್ತಿಯ ಜೊತೆಗೆ ದೊಡ್ಡ ನೋವಿದೆ ಅನ್ನೋದು ಕಾಣಿಸ್ತಾ ಇದೆ ನೀವು ಹೇಳ್ತಾ ಇರೋದೆಲ್ಲ ನೋಡ್ತಾ ಇದ್ರೆ. ಅದೇನು ನೋವು ಅಂತ ನೀವು ಓಪನ್ ಅಪ್ ಆಗ್ತಾ ಇಲ್ಲ. ಇಲ್ಲ, ನೋವೇನಿಲ್ಲ ನನಗೆ, ನೋವೇನಿಲ್ಲ. ಯಾವ ವಿಚಾರದಲ್ಲೂ ನೋವಿಲ್ಲ. 2028-29 ಚುನಾವಣೆ ನಿಮ್ಮನ್ನು ನೋಡಬೇಕು ಅಂತ ನಿಮ್ಮ ಕ್ಷೇತ್ರ ಜನ ಬಯಸ್ತಾ ಇದ್ದಾರೆ. 28ರಲ್ಲಿ ಅಟ್ಲೀಸ್ಟ್ MLA ಆಗಿ ನೋಡಬೇಕು, ಅಥವಾ 29ರಲ್ಲಿ MP ಆಗಬೇಕು ಅಂತ ಒಂದು ಕ್ಲಾರಿಟಿ ಕೊಟ್ಬಿಡಿ. ನಿಲ್ತೀರಾ ನಿಲ್ಲಲ್ವಾ? ನಾನು ಹೇಳಿದ್ನಲ್ಲ, ನನಗೆ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ. ಅಣ್ಣ ಹೇಳಿದ್ರೆ ಆ ಸಂದರ್ಭಕ್ಕೆ ಏನು ತೀರ್ಮಾನ ಆಗುತ್ತೆ ಗೊತ್ತಿಲ್ಲ ನನಗೆ. ನನಗೆ ನಮ್ಮ ಅಣ್ಣ ಒಳ್ಳೆ ಆಡಳಿತ ಕೊಡಬೇಕು, ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಹೆಸರು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದೇ ಅಣ್ಣ ಹೇಳಿದ್ರೆ ಹೇಳದ್ನಲ್ಲ, ಅದು ಪಕ್ಷದ ತೀರ್ಮಾನಗಳು. ಓಕೆ, ಪಕ್ಷದ ತೀರ್ಮಾನಗಳು, ಅದನ್ನು ನಾವು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಒಂಚೂರು ರಾಜಕೀಯಕ್ಕೆ ಬಂದ್ಬಿಡ್ತೀನಿ ಡೈರೆಕ್ಟಾಗಿ. ನಿಮ್ಮನ್ನು 2028 ಚುನಾವಣೆ ಬರ್ತಾ ಇದೆ, 2 ವರ್ಷ ಮಾತ್ರ ಬಾಕಿ ಇದೆ. ನಿಮ್ಮನ್ನು ಕರ್ಕೊಂಡು ಬಂದು ಒಂದು ರೀತಿಯಾಗಿ ಸಿಲುಕಿಸ್ಬಿಟ್ರ ಅಂತ? ಯಾರಿಗೆ? ಡಿ ಕೆ ಶಿವಕುಮಾರ್ ಅವ್ರನ್ನ 2 ವರ್ಷ ಇರಬೇಕಾ ಟೈಮಲ್ಲಿ ತಗೊಳ್ಳಿ ನೀವೇ ಅಂತ ಹೇಳ್ಬಿಟ್ಟು ಕೊಟ್ಟು? ಇಲ್ಲ, ಆ ಥರ ಏನಿಲ್ಲ. ಪಕ್ಷದ ತೀರ್ಮಾನ, ಪಕ್ಷ ಎಲ್ಲವನ್ನು ಅಳೆದು ಸುರಿದು ನೋಡಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅಲ್ಲ, ಏನೇ ಆದರೂ 2028ಕ್ಕೆ ನಿಮ್ಮ ತಲೆಗೆ ಕಟ್ತಾರೆ. ಒಳ್ಳೇದಾದ್ರಂತೂ ಇನ್ನೊಂದು ಅವಕಾಶ ಸಿಗದೆ ಇದ್ರೆ ಅವ್ರು ನೋಡಪ್ಪ ಕಾಡಿ ಬೇಡಿ ಇಸ್ಕೊಂಡ್ಬಿಟ್ಟು ಪಕ್ಷನ ಕೆಳಗಿಳಿಸಿದ್ರು ಅಂತ ಈ ಆರೋಪ ಬರುತ್ತೆ. ಅದಕ್ಕೆ ನಿಮ್ಮನ್ನು ಕೊಟ್ಬಿಟ್ರ ಅಂತ? ಇಲ್ಲ, ಎಲ್ರಿಗೂ ಆ ಸವಾಲು ಇದ್ದೇ ಇದೆ. ಎಸ್, ಎಲ್ರಿಗೂ. ಇವರೊಬ್ಬರಿಗೆ 5 ವರ್ಷ ಇರೋದಕ್ಕೂ 2 ವರ್ಷ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. 1.5 ವರ್ಷ ಆಫ್ಟರ್ ಆಲ್ ನಿಮ್ಗೆ. ಆಕ್ಚುಲಿ 6 ತಿಂಗಳು ನಿಮ್ಗಿಲ್ಲ. 6 ತಿಂಗಳು ನಮ್ದಲ್ಲ, 1.5 ವರ್ಷ. ಪ್ರತಿದಿನನೂ ಕೂಡ ನಮ್ಮ ಮುಂದೆ ಸವಾಲಿದೆ. ನಾವು ಡೇಸ್ನ ಕೌಂಟ್ ಮಾಡ್ತಾ ಇದ್ದೀವಿ. ಸರಿ, ನಮ್ಮ ಗುರಿ 2028ಕ್ಕೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮ ಡೇ 1 ಗುರಿ. 1.5 ವರ್ಷ ದೊಡ್ಡ ಸವಾಲು. 1.5 ವರ್ಷ ಪ್ರತಿ ಕ್ಷಣನೂ ಸವಾಲೆ. ಪಕ್ಷದಲ್ಲಿರುವಂಥ ಸವಾಲುಗಳೇ ಭಾಳ ಇದೆ. ಪಕ್ಷದಲ್ಲಿರಲಿ, ಹೊರಗಡೆ ಇರಲಿ, ಎಲ್ಲ ಕಡೆನೂ ಕೂಡ ಸವಾಲಿದೆ. ಕಾಲೆಳೆಯವರು ಇದ್ದಾರಾ ಇನ್ನೂ ಪಕ್ಷದಲ್ಲಿ? ಆ ಥರ ಕಾಣಿಸ್ತಾ ಇಲ್ಲ. ಬಟ್ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ, ಅಲ್ಲಲ್ಲಿ ಹೊಗೆ ಆಡ್ತಾ ಇದೆ. ಎಲ್ರಿಗೂ ಆಸೆ ಇರುತ್ತೆ. ಓಕೆ, ಆಸೆ ಇರಬಾರ್ದು ಅಂತಿಲ್ಲ, ಎಲ್ರಿಗೂ ಆಸೆ ಇರುತ್ತೆ. ಒಂದು ಆರೋಪ ಕೇಳಬಾರ್ದು. ದೇಶದ ರಿಚೆಸ್ಟ್ CMಗೆ ಬಡವರ ಶೋಷಿತರ ಧ್ವನಿ ಹೆಂಗೆ ಕೇಳಿಸುತ್ತೆ, ಹೆಂಗೆ ಅರ್ಥ ಆಗುತ್ತೆ? ರಿಚೆಸ್ಟ್ CM ರೀ ಅವರು, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಒಂದು ಆರೋಪ. ನೋಡಿ, ಎಲ್ಲ ಜೀವನದ ಎಲ್ಲ ಆಯಾಮಗಳಲ್ಲೂ ಕೂಡ ಎಲ್ಲವನ್ನೂ ಕೂಡ ನೋಡಿದ್ದಾರೆ. ಅವರಷ್ಟು ಗ್ರಾಸ್ ರೂಟ್ಗೆ ಹೋಗಿ ಕೆಲಸ ಮಾಡಿರುವಂಥವ್ರು ಯಾರೂ ಇಲ್ಲ. ನಿಮಗೆ ರಿಚೆಸ್ಟ್ CM ಅಂತ ಕಾಣ್ಬೋದು, ಇರ್ಬೋದು. ಆದರೆ ಎಲ್ಲ ಹಂತಗಳಲ್ಲೂ ಕೆಲಸ ಮಾಡಿದ್ದಾರೆ, ಎಲ್ಲ ಆಯಾಮಗಳಲ್ಲೂ ಚಿಂತನೆಯನ್ನು ಮಾಡಿದ್ದಾರೆ. ತಾವು ನೋಡ್ತೀರಾ,
ಉತ್ತಮವಾದಂಥ ಆಡಳಿತವನ್ನು ಈ ರಾಜ್ಯದ ಜನರಿಗೆ ಮುಂದಿನ 2 ವರ್ಷಗಳ ಕಾಲ ಇನ್ನು ಉಳಿದಿರ್ತಕ್ಕಂಥ ಏನು 2 ವರ್ಷ 10 ತಿಂಗಳಿದೆ ಅಷ್ಟು ದಿನ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು ಕರ್ನಾಟಕ ಭಾರತದಲ್ಲಿ ಒಂದು ಹೆಸರನ್ನು ಮಾಡುತ್ತೆ. ವರ್ಡ್ ಪವರ್ ಇಸ್ ಎ ವರ್ಲ್ಡ್ ಪವರ್ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅವಾಗ ಹೇಳಿದರು ಹಿಂದೆ. ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಅವತ್ತೇ ನೀವೇನಾದರೂ ಕೆಣಕಿದ್ದಿದ್ರೆ ಕಷ್ಟ ಆಗ್ತಿತ್ತಾ? ಇಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರು ಕೊಡ್ತಾ ಇರಲಿಲ್ವಾ? ಇಲ್ಲ, ಅದು ಪಕ್ಷದ ತೀರ್ಮಾನ. ಅವರು ಕೂಡ ಏನು ಚರ್ಚೆ ಆಗಿತ್ತು, ಆ ಚರ್ಚೆಗೆ ಅವರೇನು ಮಾತು ಕೊಟ್ಟಿದ್ರು, ಯಾರು ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತೇಳಿ ಸಾರ್ವಜನಿಕವಾಗಿ ಹೇಳಿದರು. ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಅವರು ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ನಾಯಕತ್ವದಲ್ಲೇ ನಾವು ಕೆಲಸ ಮಾಡ್ತೇವೆ. ಬಟ್ ಅದಕ್ಕೆ ರಿಲೇಟೆಡ್ ಆಗಿ ಕೇಳ್ತೀನಿ, ನಂಗಿರುವಂಥ ಮಾಹಿತಿ ಪ್ರಕಾರ ಅದ್ರ ಬಗ್ಗೆ ತುಂಬ ಚರ್ಚೆನೂ ಇದೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ಅವತ್ತು ಒಪ್ಪಂದ ಆಗಿರೋದ್ರಲ್ಲಿ ನಿಮ್ಮ ತಲೆ ಮೇಲೇ ಕೈ ಇಟ್ಬಿಟ್ಟು ಸಿದ್ದರಾಮಯ್ಯನವರು ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಅಂತ. ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ ಮುಗಿದೋಗಿದೆ, ಆಗೋಗಿರುವಂತ. ಈಗ ಎಲ್ಲ ಮುಗಿದೋಗಿರುವಂತ ಆಗಿತ್ತ ಅವತ್ತು ಅವ್ರೇನು ನಮ್ಮ ಮಾತು ಹೇಳಿದ್ರು ಅದರಂತೆ ಇವತ್ತು ಆಗಿದೆ. ಅಲ್ಲ, ಆಣೆ ಮಾಡಿದ್ರಾ? ಅಲ್ಲ, ಇದೆಲ್ಲ ಮುಗಿದೋದ ಅಧ್ಯಾಯ. ಓಕೆ. ಜಮೀರ್ ಅಹಮದ್ ಖಾನ್ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತೀರಾ? ಮೊನ್ನೆ ನೀವಿಬ್ರು ಭೇಟಿಯಾದಾಗ ರಾಜಿ ಸಂಧಾನಗಳಾಯ್ತು ಅನ್ನೋ ಮಾತಿತ್ತು. ಸೊ ಅವ್ರಿಗೆ ಸಂಪುಟದಲ್ಲಿ ಅವಕಾಶ ಇದೆಯಾ ಇಲ್ವಾ? ನನಗೆ ಅದ್ರ ಜವಾಬ್ದಾರಿ ಇಲ್ಲ. ಬಟ್ ನಿಮಗೊಂದು ಮಾಹಿತಿ ಇರುತ್ತಲ್ಲ. ನನಗೆ ಪಕ್ಷದ ಅದೇನು ತೀರ್ಮಾನ ಮಾಡುತ್ತೆ ಅದಕ್ಕೆ ಒಳ್ಳೆಯದು. ಅವರೊಬ್ಬ ಹಿರಿಯ ನಾಯಕರು, ಒಂದು ಸಮುದಾಯಕ್ಕೆ ಒಂದು ಶಕ್ತಿ. ಸೊ ಹಾಗಾಗಿ ಅವ್ರು ಇರಬೇಕು ಅಂತಕ್ಕಂಥ ಇಚ್ಛೆ ಸಾಕಷ್ಟು ಜನರದಿದೆ. ಸೊ ಬಹುಶಃ ಅವರು ಕೂಡ ಇದ್ದರೆ ಪಕ್ಷ ಬಲವಾಗಿರ್ತದೆ. ಬಟ್ ನೀವು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ನಡುವೆ 2.5 ವರ್ಷ ಆದ ತಕ್ಷಣ ಒಂಚೂರು ಗ್ಯಾಪ್ ಅಪ್ ಆಗಿತ್ತು ಅಂತ ಹೇಳ್ತಾರೆ. ಅದನ್ನು ನೀವೇ ಪ್ಯಾಚಪ್ ಮಾಡುವಂಥ ಕೆಲಸ ಮಾಡಿದ್ರಿ ಅಂತೇಳಿ, ಹೌದಾ? ಇಲ್ಲ, ಆ ಥರ ಏನಿಲ್ಲ. ನಾನು ಕೂಡ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಜಿ ಮುಖ್ಯಮಂತ್ರಿಗಳಿಗೆ ಅವ್ರು ನಮ್ಮ ನಾಯಕರೇ. ಯಾವತ್ತಿದ್ರೂ ಕೂಡ ನಾನು ಮಾಜಿ ಅಂತ ಹೇಳೋಕ್ಕೂ ಕೂಡ ನನಗೆ ಕಷ್ಟನೇನೆ ಅವ್ರನ್ನ. ಯಾಕಂತಂದರೆ ಭಾಳ ಹತ್ರದಿಂದ ನಮ್ಮನ್ನು ಭಾಳ ಚೆನ್ನಾಗಿ, ಎಸ್ಪೆಷಲಿ ನನ್ನ ವಿಚಾರದಲ್ಲಿ ಅವರೆಲ್ಲ ಹಂತದಲ್ಲೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ, ಗೌರವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅವರ ನೇತೃತ್ವದಲ್ಲೇ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಗ್ಯಾಪ್ ಅಪ್ ಆಗಿದ್ದೊಂದು ಸ್ವಲ್ಪ ಇತ್ತ? ಆ ಥರ ಏನಿಲ್ಲ. ಮುನಿಸ್ಕೊಂಡಿದ್ರು? ಇಲ್ಲ 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 ಇಲ್ಲ. ಯಾವತ್ತೂ ನೀವು ಪ್ರತಿದಿನದ ಈವೆಂಟ್ಸ್ನ ನೋಡಿ, ಯಾವತ್ತೂ ಕೂಡ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಆ ಥರ ನಡ್ಕೊಂಡಿಲ್ಲ. 3-4 ಬಾರಿ ಪ್ರತ್ಯೇಕವಾಗಿ ಇಬ್ಬರು ಮಾತನಾಡಿದ್ದಾರೆ. ಅವರು ಹೇಳಿದ್ದಾರೆ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಬದ್ಧ ಅಂತೇಳಿ. ಇವರು ಹೇಳಿದ್ದಾರೆ ಪಕ್ಷದ ಮೇಲೆ ಜವಾಬ್ದಾರಿ ಹಾಕಿ ಇವರು ಬಿಟ್ಟಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡಿದ್ರೆ ಹೊರತು ಆ ಥರದ ಮನಸ್ತಾಪ ಆಗಲಿ ಅಥವಾ ಏನು ಮಾತಾಡಬಾರ್ದು ಅಂತಕ್ಕಂಥದ್ದೇನೂ ಇಲ್ಲ. ಏನೇ ವಿಚಾರಗಳಿದ್ರು ಕೂಡ ಅವರು ಇವ್ರ ಗಮನಕ್ಕೆ ತರ್ತಿದ್ರು, ಇವರು ಅವ್ರ ಗಮನಕ್ಕೆ ತರ್ತಾ ಇದ್ರು. ಅದು ಈಗಲೂ ಕೂಡ ಇದೆ, ಮುಂದೆನೂ ಕೂಡ ಇರುತ್ತೆ. ಇವರು ರಫ್ ಆ್ಯಂಡ್ ಟಫ್ ಇರುವಂಥ ವ್ಯಕ್ತಿಗಳು, ತುಂಬ ಟಫ್ ಡಿಸಿಷನ್ ತೆಗೆದುಕೊಳ್ಳುವಂಥವ್ರು, ಗಟ್ಟಿಯಾಗಿ ನಿಲ್ಲುವಂಥವ್ರು. ಹೇಗೆ ಸಾಧ್ಯ ಆಯ್ತು ಈ ತಾಳ್ಮೆ? ಇಷ್ಟು ತಾಳ್ಮೆಯಿಂದ ಇಟ್ಕೊಂಡು, ಅಷ್ಟು ಪೇಷನ್ಸಿಂದ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಬರುವವರೆಗೂ ಕೂಡ ಹೇಗೆ ಬಂತು ಈ ತಾಳ್ಮೆ ಅಂತ? ನೋಡಿ, ಇಲ್ಲಿ ತಾಳ್ಮೆ ಅನ್ನೋದಕ್ಕಿಂತ ಮುಖ್ಯ ಪಕ್ಷ ಮುಖ್ಯ. ಓಕೆ. ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಎಲ್ಲರ ಒಗ್ಗೂಡಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಪಕ್ಷ ಅಧಿಕಾರಕ್ಕೆ ಬಂದಿದೆ. ನಾವೇನೇ ಒಂದು ಸಣ್ಣ ತೀರ್ಮಾನ ಆಗಲಿ, ಒಂದು ಹೇಳಿಕೆ ಆಗಲಿ, ಅದು ಪಕ್ಷದ ಶಾಸಕರ ಮೇಲೆ, ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರುತ್ತೆ. 2.5 ವರ್ಷ ಆದಮೇಲೆ ಇದಾಗಿತ್ತು. ಸೊ ಆ ಕಾರಣ ಬೀಳೋದ್ರಿಂದ ನಾವು ಎಚ್ಚರಿಕೆಯ ನಡೆಯನ್ನು ನಡಿಬೇಕಾದ್ದು ನಮ್ಮ ಕರ್ತವ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ಹಂತದಲ್ಲೂ ಕೂಡ, ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಯಾರದೇ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಒಗ್ಗೂಡಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸೊ ಮುಂದೆನೂ ಕೂಡ ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಖಾತೆ ಹಂಚಿಕೆ ವಿಚಾರದಲ್ಲಿ, ಪೋರ್ಟ್ಫೋಲಿಯೋ ವಿಚಾರದಲ್ಲಿ ನನ್ನ ಖಾತೆನಲ್ಲಿರುವಂತಹ 2 ಸಂಸ್ಥೆಗಳು ಕಟ್ಟಾಗಿದೆ, ಚೌಚೌ ಖಾತೆ ಕೊಟ್ಟಿದ್ದಾರೆ ನನಗೆ ಅಂತ ಹೈಕಮಾಂಡ್ ಓಡೋಗ್ತಾ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಯಂತ್ರಣ ಮಾಡೋದಕ್ಕೆ ಆಗ್ತಾ ಇಲ್ವಾ? ಸೀನಿಯರ್ ಜೂನಿಯರ್ ಅನ್ನೋ ಪ್ರಾಬ್ಲಮ್ ಬರ್ತಾ ಇದೆಯಾ ಕ್ಯಾಬಿನೆಟ್ನಲ್ಲಿ? ಆ ಥರ ಏನಿಲ್ಲ. ಅವ್ರು ಹೋಗಿರ್ತಕ್ಕಂಥದ್ದು ಬೇರೆ ಬೇರೆ ಕೆಲಸಗಳಿಗೆ ಅವ್ರು ಹೋಗಿದ್ದಾರೆ. ಅವ್ರ ಸ್ನೇಹಿತರುಗಳು ಕೆಲವರು ಪಕ್ಷದಲ್ಲಿ ಕೆಲಸ ಮಾಡಿರೋರು, ಅವ್ರ ಜೊತೆಲಿರೋರು, ಅವರಿಗೆ ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ಅವಕಾಶ ಆಗಲಿ ಅಂತೇಳಿ ಮತ್ತೆ ಬೇರೆ ಕೆಲಸಗಳ ಮೇಲೆ ಅವ್ರು ಹೋಗಿರ್ತಾರೆ. ಏನು ಇರಲಿಲ್ಲ ಅಂದ್ರೆ ಅಧಿಕಾರನ ಯಾಕೆ ಸ್ವೀಕರಿಸಿಲ್ಲ ಇಲ್ಲಿ ತನಕ? ಅಧಿಕಾರ ಸ್ವೀಕಾರ ಅವತ್ತೇ ಆಯ್ತಲ್ಲ, ಪ್ರಮಾಣ ವಚನ ಆಯ್ತು ಆಫೀಸಲ್ಲಿ, ಆಫೀಸ್ ಆನ್ ಡ್ಯೂಟಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನ್ನ ಪ್ರಕಾರ ಅವ್ರು ಅಲ್ಲಿಂದನೇ ಏನು ಬೇಕೋ ಕೆಲಸ ಮಾಡ್ತಾ ಇದ್ದಾರೆ.
ನಿಮ್ಮ ಆತ್ಮೀಯರು ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಅವ್ರು ಹೇಳ್ತಾರೆ, ಈ 40 ವರ್ಷದ ನಿಮ್ಮ ದ್ವೇಷ ಯಾಕೆ ಇನ್ನೂ ಬಗೆಹರಿತಾ ಇಲ್ಲ? ದೇವೇಗೌಡರ ಫ್ಯಾಮ್ಲಿದು, ಡಿ ಕೆ ಶಿವಕುಮಾರ್ ಅವ್ರದ್ದು ಯಾಕೆ ಇದು ಬಗೆಹರಿತಾನೆ ಇಲ್ಲ? ಎಲ್ಲಿಗೆ ಹೋಗಿದೆ ಅಂತಂದರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ನೋಡಿ, ಅವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ನಾವು ಯಾರಿಗೂ ಕೆಟ್ಟದನ್ನು ಬಯಸಲ್ಲ, ಓಕೆ, ಯಾರಿಗೂ ನಾವು ಪೈಪೋಟಿ ಮಾಡುವಂಥದ್ದಿಲ್ಲ. ನಾವು ನಮ್ಮ ವಿಚಾರಧಾರೆಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಬ್ಬರು ನಮ್ಮನ್ನು ಸಹಿಸೋದಿಲ್ಲ ಅಂತ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು. ಪಕ್ಷ ಏನು ಹೇಳ್ತದೆ ಆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲ, ಭೇಟಿ ಮಾಡ್ತೀನಿ ಅಂದರೆ ಫೋಟೋಶೂಟಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರ ಮನಸ್ಥಿತಿಯನ್ನು ತೋರಿಸ್ತದೆ. ನಿಮ್ಮಲ್ಲಿ ಆ ಥರ ಭಾವನೆಗಳಿಲ್ಲ? ನಮ್ಮಲ್ಲಿ ಆ ಭಾವನೆ, ಯಾವ ದ್ವೇಷದ ಭಾವನೆ, ಯಾವ ದ್ವೇಷದ ಭಾವನೆಗಳು. ಅವ್ರು ಯಾಕೆ ಅಷ್ಟೊಂದು ದ್ವೇಷ ಸಾಧಿಸ್ತಾರೆ? ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಕೊಂಡು ಈ ರಾಜ್ಯದ ಒಳಿತಿಗಾಗಿ ಸಿಕ್ಕ ಅವಕಾಶವನ್ನು ಸದುಪಯೋಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಚುನಾವಣೆ ಬಂದಾಗ ಚುನಾವಣಾ ರಾಜಕೀಯ. ಇವತ್ತು ರಾಜ್ಯದ ಜನರ ಮುಂದೆ, ರಾಷ್ಟ್ರದ ಜನರ ಮುಂದೆ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ನಿಲ್ಲಬೇಕು ಅಂತಂದರೆ ಎಲ್ಲರ ಸಹಕಾರ ಬೇಕಾಗ್ತದೆ, ಎಲ್ಲರ ಜೊತೆಗೂಡಿ ಕೆಲಸ ಮಾಡಬೇಕಾಗ್ತದೆ. ಅಲ್ಲ, ಆ ಕಡೆಗೂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, 2 ಬಾರಿ ಸಿ ಎಂ ಆಗ್ಬಿಟ್ಟು ಏನು ಹರಿದ್ರು ಅಂತ ಹೇಳಿ. ಅದನ್ನೇ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು 2 ವರ್ಷ 2 ಟೈಮ್ ಸಿ ಎಂ ಆದಾಗಲೂ ಏನೂ ಮಾಡೋಕ್ಕಾಗಿಲ್ಲ, ಈಗ ಯಾಕೆ ನನ್ನ ಹತ್ರ ಸಲಹೆ ತೊಗೊಳಕ್ಕೆ ಬರ್ತಾರೆ ಇವರು ಅಂತ. ಅವ್ರ ಮನಸ್ಥಿತಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಓಕೆ, ಕಾದು ನೋಡೋಣ. ಕನಕಪುರದ ಉತ್ತರಾಧಿಕಾರಿ ಯಾರು? ಡಿ ಕೆ ನೀವಾ ಶಿವಕುಮಾರ್ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಮಕ್ಕಳ? ಡಿ ಕೆ ಶಿವಕುಮಾರ್. ಮುಂದೆ ಯಾರೂ ಇಲ್ಲ. ಡಿ ಕೆ ಶಿವಕುಮಾರ್ ಪಕ್ಷದ ಯಾರು ರಾಜಕೀಯಕ್ಕೆ ಬರೋದಿಲ್ವಾ? ಆ ಥರದ ಪರಿಸ್ಥಿತಿ ಇಲ್ಲ. ಇಲ್ವೇ ಇಲ್ವಾ? ಅದಕ್ಕೇನೆ ಅವ್ರನ್ನೆಲ್ಲ ಬೇರೆ ಬೇರೆ ಅವ್ರ ಎಜುಕೇಷನ್ ನೋಡ್ಕೊಳ್ಳಿ, ಇನ್ಸ್ಟಿಟ್ಯೂಷನ್ ನೋಡ್ಕೊಳ್ಳಿ ಅಂತ ಹಾಕ್ಬಿಟ್ಟಿದ್ದಾರೆ. ಬರೋದು ಬೇಡ ಇದಕ್ಕೆ. ಯಾರು ರಾಜಕೀಯಕ್ಕೆ ಬರೋದಿಲ್ಲ. ನೀವು ರಾಜ್ಯ ರಾಜಕೀಯಕ್ಕೆ ಬರ್ತೀರಾ, ಕೇಂದ್ರ ರಾಜಕೀಯದಲ್ಲಿ? ನಾನು ಹೇಳ್ದಲ್ಲ, ರಾಜಕಾರಣನೇ ಬೇಡ, ನಮ್ಮ ಅಣ್ಣ ಸಿ ಎಂ ಆಗಿರೋದೇ ನನಗೆ ಖುಷಿ. ನನಗೆ ಅವ್ರು ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಖುಷಿ ಅಷ್ಟೇ. ಜನರಿಗೆ ಇನ್ನೊಂದು ವಿಚಾರ ಅರ್ಥ ಆಗಿಲ್ಲ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಅತಿಯಾದ ವಿಶ್ವಾಸವನ್ನು ಹೇಗೆ ಡಿ ಕೆ ಬ್ರದರ್ಸ್ ಗಿಟ್ಟಿಸ್ಕೊಂಡ್ರು ಅಂತ. ಯಾಕಂದರೆ ಇಡಿ ಕೇಸ್ ಎಲ್ಲ ಆದಾಗ ಬೇರೆ ರಾಜ್ಯದಲ್ಲಿ ನಾನು ನೋಡಿದ್ದೀನಿ, ದೂರನೇ ಇಟ್ಬಿಡ್ತಾರೆ, ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಿದ್ದವರು ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಅವ್ರು ಜೈಲಿಗೆ ಹೋಗಿ ನೋಡಿಕೊಂಡು ವಿಸಿಟ್ ಮಾಡಿಕೊಂಡು ಒಂದು ಮ್ಯಾನೇಜ್ ಮಾಡಿ ಬರ್ತಾರೆ ಅಂತ. ಹೇಗೆ ಈ ವಿಶ್ವಾಸ? ಶಿವಕುಮಾರ್ ಮೇಲೆ ವಿಶ್ವಾಸ ಮೊದಲಿಂದನೂ ಇದೆ. ರಾಜೀವ್ ಗಾಂಧಿ ಅವರು ಇದ್ದಂಥ ಸಂದರ್ಭದಿಂದ ಕೂಡ ಇವತ್ತಿನವರೆಗೂ ಕೂಡ ಅದೇ ಇದೆ. ಸೋನಿಯಾ ಗಾಂಧಿ ಅವರು ಒಂದಿನ ಜೈಲಿಗೆ ಬಂದಿದ್ದಲ್ಲ, ಪ್ರತಿ ವಾರ 2 ದಿನ ನನಗೆ ದೂರವಾಣಿ ಕರೆ ಮಾಡ್ತಿದ್ರು. ಏನು ಪರಿಸ್ಥಿತಿ ಇದೆ ಅಂತೇಳಿ, ಆರೋಗ್ಯದ ಪರಿಸ್ಥಿತಿ ಇದೆ ಏನು ಅಂತ ಕೇಳ್ತಾ ಇದ್ರು. ನನ್ನನ್ನು ಕರ್ಸ್ಕೊಂಡು ಏನಾರ ಇದ್ದರೆ ಮಾತಾಡಿ ಸಲಹೆಗಳನ್ನು ಕೊಡ್ತಾಯಿದ್ರು. ಅವರು ನಿಜವಾಗ್ಲೂ ಕೂಡ ಮಾತೃಸ್ಥಾನದಲ್ಲಿ ನಿಂತು ನನಗೆ, ಶಿವಕುಮಾರ್ಗೆ ಧೈರ್ಯ ತುಂಬಿದ್ದಾರೆ. ಕೊನೆಯದಾಗಿ ಕೇಳ್ತೀನಿ, ನಿಮ್ಮನ್ನು ಕಂಡ್ರೆ ಭಯ ಯಾಕೆ ಕನಕಪುರದ ಜನತೆಗೆ? ನಾನು ನೇರವಾಗಿ ಏನಾರ ಹೇಳ್ಬಿಡ್ತೀನಲ್ಲ ಅದಕ್ಕೆ. ಅಲ್ಲ, ಹೆದರಿಸಿ ಬೆದರಿಸಿ ಚುನಾವಣೆ ಮಾಡ್ತಾರೆ ಅವರು. ಡಿ ಕೆ ಶಿವಕುಮಾರ್ ಹಂಗಲ್ಲ ಅಂತಾರೆ. ನಾನು ಇರೋದನ್ನ ಇದ್ದಂಗೆ ಹೇಳ್ತೀನಿ, ನಾಟಕೀಯವಾಗಿ ಹೇಳೋದಿಲ್ಲ. ಎಸ್, ಕೆಲವರು ನಾಟಕೀಯವಾಗಿ ನಾಟಕ ಮಾಡ್ತಾರೆ, ನಾಟಕ ಸುಳ್ಳು ಎಲ್ಲ ಮಾಡ್ತಾರೆ. ಸೊ ನೇರವಾಗಿ ಹೇಳೋರನ್ನ ಕಂಡಾಗ ನಿಷ್ಠೂರವಾದಿಗಳನ್ನ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ತಾರೆ. ಏನು ಮಾಡ್ಲಿಕ್ಕಾಗಲ್ಲ. ಕೊನೆಯದಾಗ ಅಣ್ಣಗೆ ಏನು ಹೇಳಕ್ಕೆ ಬಯಸ್ತೀರಾ? ಒಂದು ಅವಕಾಶ ಸಿಕ್ಕಿದೆ, ರಾಜ್ಯದ ಜನ, ಪಕ್ಷ ಮತ್ತು ನಾಯಕರೆಲ್ಲರೂ ಸೇರಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನು ರಾಜ್ಯದ ಹಿತದೃಷ್ಟಿಯಿಂದ ಒಂದು ಹೆಜ್ಜೆ ಗುರುತುಗಳನ್ನು ಬಿಡುವ ದೃಷ್ಟಿನಲ್ಲಿ ಇವತ್ತೇನು ಸವಾಲಿದೆ, ಆ ಸವಾಲುಗಳನ್ನು ತೆಗೆದುಕೊಂಡು ಹೋಗುವಂಥದ್ದು. ಕರ್ನಾಟಕ ಯಾವತ್ತೂ ಕೂಡ ಇಡೀ ದೇಶದಲ್ಲಿ 1ನೇ ಸ್ಥಾನದಲ್ಲಿ ನಿಲ್ಲಬೇಕು ಎಲ್ಲ ವಿಚಾರಗಳಲ್ಲೂ ಕೂಡ ಅಂತಕ್ಕಂಥದ್ದು. ಮತ್ತು ರಾಜ್ಯಕ್ಕೆ ಅನೇಕ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹುಡುಕುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ, ಪಕ್ಷಕ್ಕೆ ಮತ್ತು ಯಾರು ನಂಬಿ ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ ಅವರಿಗೆ ಗೌರವ ತರುವಂಥದ್ದು. ಯಾವ ನಂಬಿಕೆಯನ್ನು ಇಟ್ಕೊಂಡು, ಅಜಯನ ನಂಬಿಕೆಯನ್ನು ಇಟ್ಕೊಂಡು ಇಡೀ ರಾಜ್ಯದ ಜನ
ಒಂದು ನೋಡ್ತಾ ಇದ್ದಾರೆ. ಅಜ್ಜಯ್ಯನಿಗೂ ಕೂಡ ಮಗನ ಆಡಳಿತ ಸರಿ ಇದೆ ಅನ್ನೋ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಓಕೆ, ತುಂಬ ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ತುಂಬ ಧನ್ಯವಾದಗಳು.